ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋಭವ. ಬನ್ನಿ, ಇವತ್ತಿನ ಈ ಒಂದು ವಾರದ ಪಂಚಾಂಗ ಸ್ಥಿತಿ ಗತಿ ಇತಿಯನ್ನ ನೋಡೋಣ. 7ನೇ ತಾರೀಕು ಜೂನ್ 2026 ಭಾನುವಾರ. ಶ್ರೀ ಪರಾಭವ ನಾಮ ಸಂವತ್ಸರೆ, ಉತ್ತರಾಯಣೆ, ಗ್ರೀಷ್ಮ ಋತು, ಅಧಿಕ ಜ್ಯೇಷ್ಠ ಮಾಸೆ, ಕೃಷ್ಣ ಪಕ್ಷದ ಸಪ್ತಮಿ, ಶತಭಿಷ ನಕ್ಷತ್ರ, ವೈದ್ಯುತಿ ಯೋಗ, ಭದ್ರಂಕರಣ. ಇವತ್ತಿನ ಪಂಚಾಂಗ ಫಲ. ಕುಜ ವಿಶೇಷವಾಗಿ ಮೇಷರಾಶಿಯಲ್ಲಿ ಕುಳಿತಿರ್ತಕ್ಕಂಥ ಪ್ರಭಾವ ಭರಣಿ ನಕ್ಷತ್ರದಲ್ಲಿ ಕುಳಿತಿದೆ. ಸೂರ್ಯ ವಿಶೇಷವಾಗಿ ವೃಷಭ ರಾಶಿಯಲ್ಲಿ ಕುಳಿತಿರ್ತಕ್ಕಂಥದ್ದು ರೋಹಿಣಿ ನಕ್ಷತ್ರ ಸಾರದಲ್ಲಿ ಕುಳಿತಿದೆ. ಬುಧ ಆರುದ್ರ ನಕ್ಷತ್ರದಲ್ಲಿ, ಶುಕ್ರ ಪುನರ್ವಸು ನಕ್ಷತ್ರ ಸಾರದಲ್ಲಿ ಮಿಥುನ ರಾಶಿಯಲ್ಲಿ ಕುಳಿತಿರ್ತಕ್ಕಂಥದ್ದು. ಗುರು ಪುನರ್ವಸು ನಕ್ಷತ್ರ ಸಾರದಲ್ಲಿಯೇ ಕಟಕ ರಾಶಿಯಲ್ಲಿ ಕುಳಿತಿದೆ. ಕೇತು ನಕ್ಷತ್ರ ಸಿಂಹದಲ್ಲಿ, ರಾಹು ಸಾರದಲ್ಲಿ, ಚಂದ್ರ ಕೂಡ ರಾಹು ಸಾರದಲ್ಲಿ ಕುಂಭದಲ್ಲಿ ಕುಳಿತಿದೆ. ಶನಿ ವಿಶೇಷವಾಗಿ ಕುಳಿತಿರ್ತಕ್ಕಂಥದ್ದು ರೇವತಿ ನಕ್ಷತ್ರ ಸಾರದಲ್ಲಿ ಮೀನ ರಾಶಿಯಲ್ಲಿ ಕುಳಿತಿದೆ. ಅಂದ್ರೆ ನಕ್ಷತ್ರ ಸಾರಗಳನ್ನು ಕೂಡ ನಾವು ತುಂಬಾ ಸೂಕ್ಷ್ಮವಾಗಿ ಗಮನಿಸ್ತಿರ್ತೇವೆ. ನಾನು ಹೇಳಿದ್ದೆ ನಿನ್ನೆಯ ಸಂಚಿಕೆಯಲ್ಲಿ ಕೂಡ, ಮೊನ್ನೆಯ ಸಂಚಿಕೆಯಲ್ಲಿ ಈ ಒಂದು ಕುಜ ಬೆಂಕಿಕಾರಕ. ಒಂದು ಕಡೆ ಹಿಂದೆ ಶನಿ, ಮುಂದ್ಗಡೆ ಆ ಒಂದು ಸೂರ್ಯ, ಇಬ್ಬರ ನಡುವೆ ಆ ಒಂದು ತಾಮಸ ಅಶುಭ ಗ್ರಹಗಳು. ಶನಿಯೇ ಅವನು ಟೀಚರ್ ಯಾರಪ್ಪ ಏಟುಗಳು ತಿನ್ನೋದು? ನಮ್ಮ ಕೈಯಲ್ಲಿ ಎಲ್ಲ ಆಗುತ್ತೆ ಏಟು ತಿನ್ನೋಕೆ. ಸೊ ಕುಜ ಶಕ್ತಿಕಾರಕ, ಬೆಂಕಿಕಾರಕ. ಪಕ್ಕದಲ್ಲಿ ಆಯಿಲ್ಲು, ಇತ್ತ ಕಡೆ ಬೆಂಕಿ, ಇತ್ತ ಕಡೆಯೂ ಮಹಾಬೆಂಕಿ. ಅಲ್ಲಲ್ಲಿ ಒಂದು ಉಲ್ಕಾಪಾತದ ಸೂಚನೆ. ರಾಜಧಾನಿ ಡೆಲ್ಲಿಯಲ್ಲಿ ಮನೆಗೆ ಬೆಂಕಿ ಬಿದ್ದಿದೆ. ಸುಮಾರು 20ಕ್ಕೂ ಮೇಲ್ಪಟ್ಟು ಜನ ಸುಟ್ಟು ಹೋಗಿದ್ದಾರೆ. ಇಟ್ಸ್ ಜಸ್ಟ್ ಒಂದು ಸ್ಯಾಂಪಲ್. ಹೇಳ್ತಲೇ ಇದ್ದೆ ಬೆಂಕಿ ಅವಘಡಗಳು. ಮೊನ್ನೆ ಕೂಡ ಒಂದು ವಿಮಾನಕ್ಕೆ ಒಂದು ಬರ್ಡ್ ಹಿಟ್ ಅನ್ನತಕ್ಕಂಥದ್ದು ನಡೆಯುತ್ತೆ. ಗ್ರೇಟೆಸ್ಟ್ ಎಸ್ಕೇಪ್ ಆಗುತ್ತೆ. ಒಂದು ಸ್ತ್ರೀ ಕಾಪಾಡ್ತಾರೆ. ಒಂದು ಪೈಲಟ್ ಆಗಿದ್ದವರು ಒಂದು ಇಂಜಿನ್ ಅನ್ನ ತತ್ಕಾಲಕ್ಕೆ ಟೇಕ್ ಆಫ್ ಆಗಿದ ತಕ್ಷಣನೇ ಆಗುತ್ತೆ. ಸ್ವಿಚ್ ಆಫ್ ಮಾಡಿ ಒಂದು ಇಂಜಿನ್ ಅನ್ನ ಮತ್ತೆ ರೀಲ್ಯಾಂಡ್ ಮಾಡ್ತಾರೆ. ಎಷ್ಟು ನೂರಾರು ಜನ ಬದುಕಿರ್ತಕ್ಕಂಥದ್ದು ಪವಾಡ ಸದೃಶ. ಶನಿ, ಕುಜ, ಸೂರ್ಯ, ಶುಕ್ರ. ನೋಡಿ ಪಕ್ಕದಲ್ಲಿ ಯಾರಿದ್ದಾರೆ ಅಂತ. ಪಕ್ಕದಲ್ಲಿ ಯಾವ ರೀತಿ ಇದ್ದಾರೆ ಅಂತ. ಸೊ ಇಟ್ಸ್ ಕಾಂಬಿನೇಷನ್ಸ್. ಅದರಲ್ಲೂ ನೋಡಿ ವಾತಾವರಣ ಸಿಕ್ಕಾಬಟ್ಟೆ ಬಿಸಿ ಆಗಿಬಿಟ್ಟಿದೆ. ನೀನು ಅಪ್ಪಳಿಸ್ತಿದೆ. ಸೊ ಬರತಕ್ಕಂಥ ಮಳೆ, ವಾತಾವರಣ ತುಂಬಾ ಬಿಸಿ. ಉತ್ತರ ಪ್ರದೇಶದಲ್ಲಿ ಮೊದಲ ಬಾರಿಗೆ ಬಿಹಾರ್, ಉತ್ತರ ಪ್ರದೇಶ ಈ ತರದ ಭಾಗಗಳಲ್ಲಿ 50 ಡಿಗ್ರಿ ಸೆಲ್ಸಿಯಸ್ ಬಿಸಿಲು ಹೊಡಿತಿದೆ ಅನ್ನತಕ್ಕಂಥದ್ದು. ಇನ್ನು ಶಾಲೆಗಳು ಓಪನ್ ಮಾಡೋಕೆ ಗಾಬರಿ ಪಡ್ತಿದೆ. ಇಡೀ ವಾತಾವರಣವನ್ನೇ ಬದಲಿಸ್ತಕ್ಕಂಥದ್ದಾಗುತ್ತೆ. ಇನ್ನು ಬಿಸಿ ಗಾಳಿ ಜಾಸ್ತಿ ಆಗುತ್ತೆ ಅನ್ನತಕ್ಕಂಥದ್ದು. ಮಾಡ್ಕೊಂಡಿರೋ ಅಧ್ವಾನ ಎಲ್ಲಿ? ರಷ್ಯಾ, ಯುಕ್ರೇನು, ಒಂದು ಕಡೆ ಬಾಂಬು. ನಮಗೆ ಇರಾನು, ಇರಾಕು, ಈ ಒಂದು ಪಾಕಿಸ್ತಾನು, ಅಫ್ಘಾನಿಸ್ತಾನು ಇವುಗಳೆಲ್ಲ ಪಕ್ಕದಲ್ಲೇ ಇರ್ತಕ್ಕಂಥದ್ದು. ಸೌದಿ, ಇದೆಲ್ಲ ಅಲ್ಲಿ ಬಿದ್ದಿರೋ ಈ ಬಾಂಬ್ಗಳ ಬಿಸಿ ನಮ್ಮ ಒಂದು ಭಾರತದ ಮೇಲೆ ಅತಿ ವಿಶೇಷವಾಗಿ ಬೀಸ್ತಿರ್ತಕ್ಕಂಥದ್ದು. ವಿಪರೀತ ಕಾಲಿಕ ಮಳೆಗೆ ಸಿದ್ಧರಾಗಬೇಕು. ವಿಪರೀತ ಮಳೆ, ಫ್ಲಡ್ಗಳ ಹೊಡೆತ. ಪ್ರಾಕೃತಿ ವಿಕೋಪ ಕೇಂದ್ರ, ವಿಶೇಷವಾಗಿ ಪ್ರಕೃತಿ ವಿಕೋಪ ಕೇಂದ್ರಗಳು ತುಂಬಾ ಅಲರ್ಟ್ ಅಲ್ಲಿ ಇರ್ತಕ್ಕಂಥದ್ದು. ಅಗ್ನಿಶಾಮಕ ದಳ, ನೀರಾವರಿ, ಅಣೆಕಟ್ಟು, ನದಿಗಳು, KRS ಎಲ್ಲ ಏನಾಗಿದೆ ಅಂತಕ್ಕಂಥದ್ದು. ಮುಂಗಾರು ಈಗ ಪ್ರವೇಶ ಆಗ್ತಿದೆ ಅನ್ನತಕ್ಕಂಥದ್ದು ಒಳ್ಳೇದೆ. ಒಂದು 7-8 ಜಿಲ್ಲೆಗಳಿಗೆ ಹೈ ಅಲರ್ಟ್ ಘೋಷಿಸಿದ್ದಾರೆ. ಎಸ್, ಬಟ್ ಆದರೂ
ಮನೆ ಯಾರು ಸ್ವಾಮೀಜಿಗಳು ಗುರುಗಳು ಎಲ್ಲ ಸೇರಿ ತುಂಗಭದ್ರಾ ನದಿಯಲ್ಲಿ ಕಡಿಮೆ ಅಂದ್ರೂ 35 ಟನ್ಗೂ ಮೇಲ್ಪಟ್ಟು ಹೂಳಿದೆ ಅಂತ ಹೇಳಿಬಿಟ್ಟು ಇಳಿದು ಅದನ್ನ ಹೂಳೆತ್ತೋ ಕಾರ್ಯಕ್ರಮ ಮಾಡ್ಲಿಕ್ಕೆ ಕಂಕಣ ಕಟ್ಟಿ ನಿಲ್ತಾರೆ. ಒಬ್ಬ ಗುರುಗಳು ನಿಲ್ಲಬೇಕಾದಂತಹ ಒಂದು ಕೈಂಕರ್ಯವನ್ನ ತೋರಿಸಿದ್ದಾರೆ. ಸಾಮಾನ್ಯವಾಗಿ ಅಧಿಕಾರಿಗಳು ಮಾಡಬೇಕು. ಇಂಥ ಒಂದು ಬಿಸಿಲುಗಾಲ ಬಂದಿದೆ, ನೀರಲ್ಲಿ ನಿಲ್ಲಕ್ಕೆ ಎಷ್ಟು ನೀರು ನಿಲ್ಲಿಸ್ಕೋಬಹುದು ಗೊತ್ತಾ? ಆ ಬದ್ಧತೆ ಇಲ್ಲ. ಎಷ್ಟು ದೋಚ್ತೇವೆ, ಎಷ್ಟು ಬಾಚ್ತೇವೆ, 30-40% ಅಲ್ಲಿ ನಮ್ಗೆ ಎಷ್ಟು ಬರುತ್ತೆ ಅನ್ನತಕ್ಕಂಥ ಭಾವಾರ್ಥದಲ್ಲಿ ಮನುಷ್ಯ ಮಲಿನ ಆಗ್ಬಿಟ್ಟಿದಾನಪ್ಪ. ವಿಪರೀತ. ಅಲ್ಲಿ ನೋಡಿ, ತೃಣಮೂಲ್ ಕಾಂಗ್ರೆಸ್ ಅಂತ ಏನು ಮಾತಾಡ್ತೇವೆ, ಅವರ ಪಾರ್ಟಿ ಆಫೀಸ್ಗಳಲ್ಲೆಲ್ಲ ಗೆದ್ದಲು ಹಿಡಿದಿರುವ ದುಡ್ಡು ಅಂದ್ರೆ ಅಷ್ಟು ಆ ಮಟ್ಟಕ್ಕೆ ಬಚ್ಚಿಟ್ಟಿದ್ದಾರೆ. ದುಡ್ಡುಗಳು ಸಿಗ್ತಿದೆ, ಕೋಟಿಗಟ್ಟಲೆ ದುಡ್ಡು, ಗನ್ನುಗಳು, ಇನ್ನೊಂದು ಅಂತ. ಮನುಷ್ಯ ಎಷ್ಟು ಮೋಸ ಆಗಿಬಿಟ್ಟಿದ್ದಾನೆ ನೋಡಿ. ಅದಕ್ಕೆ ಈ ತರದ ಒಂದು ಅಪ್ಪಳಿಸುವಿಕೆ. ಜಾಗ್ರತೆ ಮಕ್ಕಳೇ. ಕುಜ ಶುಕ್ರನ್ ಸಾರ, ಸೂರ್ಯ ಚಂದ್ರನ್ ಸಾರ. ನೋಡಿ, ಕುಜ ಬಂದು ಶುಕ್ರನ್ ಸಾರಕ್ಕೊಳಗಾಗ್ಬಿಟ್ಟಿದ್ದಾನೆ, ಉಲ್ಟಾ. ಸೂರ್ಯ ಕೂಡ ಚಂದ್ರನ್ ಸಾರ, ಉಲ್ಟಾ. ಶುಕ್ರ ನೋಡಿ ಗುರುವಿನ ಸಾರ, ಉಲ್ಟಾ. ಶುಕ್ರ ಇರಬೇಕಾಗಿದ್ದು ಶುಕ್ರ ನಕ್ಷತ್ರ, ಕುಜ ಇರಬೇಕಾಗಿದ್ದು ಕುಜನ್ ನಕ್ಷತ್ರ, ಸೂರ್ಯ ಇರಬೇಕಾಗಿದ್ದು ಸೂರ್ಯ ನಕ್ಷತ್ರ, ಸೂರ್ಯ ಚಂದ್ರನ್ ನಕ್ಷತ್ರದಲ್ಲಿ, ಕುಜ ಶುಕ್ರನ್ ನಕ್ಷತ್ರದಲ್ಲಿ, ಶುಕ್ರ ನಕ್ಷತ್ರದಲ್ಲಿ ಇರ್ಬೇಕು, ಗುರುವಿನ ನಕ್ಷತ್ರದಲ್ಲಿ. ಇನ್ನೇನಾಗುತ್ತೆ? ಎಲ್ಲ ಉಲ್ಟಾ ಬುದ್ಧಿಗಳು ಅನ್ನತಕ್ಕಂಥದ್ದು. ಅದ್ರಲ್ಲಿ ಬುಧ ಬೇರೆ ರಾಹು ಸಾರದಲ್ಲಿದ್ದಾನೆ, ವಿಪರೀತ ಬಲದಲ್ಲಿರ್ತಕ್ಕಂಥ ಒಂದು ಪ್ರಭಾವ. ಎಚ್ಚರಿಕೆ ಅಂತಲೇ ಹೇಳ್ತಾನೆ. ಇನ್ವೆಸ್ಟ್ಮೆಂಟ್ ಮಾಡತಕ್ಕಂಥದ್ದು, ಡಬಲ್ ಇನ್ಕಮ್ಮು, ಇನ್ನೊಂದು ಗೋಲ್ಡ್ ಇನ್ಕಮ್ಮು, ತುಂಬಾ ಒಂದು ಸುಳ್ಳು ಸುದ್ದಿಗಳು ಹರಡಿಸ್ತಕ್ಕಂಥದ್ದು, ಕಲಾರಂಗದಲ್ಲಿ ಎಲ್ಲಾ ರಂಗದಲ್ಲೂ ಸಿಕ್ಕಾಬಟ್ಟೆ. ಸೊ ಅಂಥದ್ರ ಒಂದು ಪ್ರಭಾವವನ್ನ ಸೂಚಿಸ್ತಿರತಕ್ಕಂಥದ್ದು. ವೆರಿ ಕೇರ್ಫುಲ್ ಇರಿ ಅನ್ನತಕ್ಕಂಥದ್ದು ಹೇಳ್ತಾ, ಅತಿ ವಿಶೇಷವಾಗಿ ಭಾನುವಾರ ಸಂಚಿಕೆ ಅಂತ ಹೇಳ್ತಿದ್ದ ಹಾಗೆಯೇ ಒಂದು ವಿಶೇಷವಾದಂಥ ಮಾಹಿತಿಯೊಂದಿಗೆ ನಿಮ್ಮ ಜೊತೆ ಇರ್ತೇವೆ. ರೂಪೇಶು ಕಾರ್ಯೇಶು ದಾಸಿ, ಸಲಹೇಶು ಮಂತ್ರಿ, ಭೋಜೇಶು ಮಾತಾ, ಶಯನೇಶು ರಂಭ, ರೂಪೇಶು ಲಕ್ಷ್ಮಿ, ಕ್ಷಮಯಾದರಿದ್ರಿ. ಒಂದು ಸ್ತ್ರೀ ಬಗ್ಗೆ ವೈದಿಕತೆಯಲ್ಲಿ ತುಂಬಾ ವಿಶೇಷವಾಗಿ ಹೇಳಿದ್ರು. ಒಂದು ಸ್ತ್ರೀ ಹೇಗೆಲ್ಲ ಇರಬೇಕು. ತುಂಬಾ ಜನದ ಸ್ತ್ರೀಯರಿಗೆ ಇವತ್ತು ಗೊತ್ತೇ ಇಲ್ಲ, ಅದು ಬೇಕೂ ಇಲ್ಲ. ಅದನ್ನ ಪಾಲಿಸ್ತಿದ್ದರಿಂದಲೇ ನಮ್ಮ ತಂದೆ ತಾಯಿಯರು, ಹಿರಿಯರು, ನಾವುಗಳು, ನಮ್ಮ ಕುಟುಂಬ, ನಮ್ಮ ಮಕ್ಕಳು ನೆಮ್ಮದಿಯಾಗಿದ್ದೇವೆ. ಬಟ್ ದಿಸ್ ಈಸ್ ಬ್ರೋಕನ್ ಇನ್ ಟು ಪೀಸಸ್. ಯಾವ ಸ್ತ್ರೀ ಕಾರ್ಯೇಶು ದಾಸಿ ಅನ್ನತಕ್ಕಂಥದ್ದು ಏನು ನಾವು ಮಾತಾಡ್ತಿದ್ವಿ, ಒಂದು ಯಾವ ಕೆಲಸ ಆದ್ರೂ ತನ್ನ ಮನೆಯ ಕೆಲಸ. ನೀವು ನೋಡಿ, ನಮ್ಮ ತಾಯಿಯನ್ನ ನೋಡಿ, ನಮ್ಮ ಧರ್ಮಪತ್ನಿಯನ್ನ ನೋಡಿ. ಹೌದು, ನಮ್ಮ ಮನೆಯಲ್ಲಿ ಇರ್ತಕ್ಕಂಥ ಆ ತಾಯಿ ಮೂರ್ತಿ, ನಿಮ್ಮ ತಾಯಿ ಮೂರ್ತಿಯನ್ನ ನೋಡಿ, ನಿಮ್ಮ ಮನೆಯಲ್ಲಿರೋ ಆ ತಾಯಿ. ಒಂದು ಪಾತ್ರೆ ತೊಳಿಲಿಕ್ಕೆ ಇವತ್ತು ನಾವು ಎಷ್ಟು ದುಡ್ಡು ಕೊಡ್ತೇವೆ, ಒಂದು ಮನೆ ಒರೆಸ್ಲಿಕ್ಕೆ ಎಷ್ಟು ದುಡ್ಡು ಕೊಡ್ತೇವೆ, ಒಂದು ಅಡಿಗೆ ಮಾಡ್ಲಿಕ್ಕೆ ಎಷ್ಟು ದುಡ್ಡು ಕೊಡ್ತೇವೆ, ಒಂದು ಇಂಜೆಕ್ಷನ್ನು, ನಮ್ಗೊಂದು ಸ್ನಾನ ಮಾಡಿಸಿ ಬಿಸಿನೀರಿಟ್ಟು ಬೆನ್ನಿಗೆ ಒಂದು ಹಾಕಿ ಉಜ್ಜಿ, ತಲೆಗೊಂದು ಶಾಂಪೂ ಹಾಕಿ ಉಜ್ಜಿ, ಟವಲ್ ಎತ್ಕೊಂಡು ಒರೆಸಿ, ಪೌಡರ್ ಎಲ್ಲ ಹಾಕಿ, ನಮ್ಗೊಂದು ಬಟ್ಟೆ ಐರನ್ ಮಾಡಿ, ನಮ್ಗೊಂದು ಹಾಕ್ಸಿ, ನಮ್ಗೊಂದು ಬ್ಯಾಗ್ ತುಂಬಿಸಿ, ಅದ್ರಲ್ಲಿ ಪುಸ್ತಕ ತುಂಬಿಸಿ, ಕುಳಿತುಕೊಂಡು ಒಂದು ನೋಟ್ಸ್ ಮಾಡಿಸೋದು, ಟ್ಯೂಷನ್ ಮಾಡಿಸೋದು, ಇವುಗಳನ್ನ ಮಾಡಿಸ್ತಕ್ಕಂಥ ಒಂದೊಂದನ್ನೇ ಡಿವಿಷನ್ ತಗೊಳ್ಳಿ. ಕಡಿಮೆ ಅಂದ್ರೆ ತಿಂಗಳಿಗೆ ಒಂದು 50,000 ಕೊಡ್ಬೇಕು. ಪ್ರತಿಯೊಬ್ಬರು ಮನೆಯಲ್ಲಿರೋ ಪ್ರತಿಯೊಬ್ಬರು ಆಕೆಗೆ, ಗಂಡ ನಾನು ಇದ್ದೇನಂದ್ರೆ ನನ್ನ ಹೆಂಡತಿಗೆ 50,000 ಕೊಡ್ಬೇಕು. ಹೌದು, ನನ್ನ ಮಗ ಇದ್ದಾನೆ ಅಂದ್ರೆ ಆತ 50,000 ಕೊಡ್ಬೇಕು, ನನ್ನ ಮಗಳಿದ್ದಾಳಂದ್ರೆ ಆಕೆ 50,000 ಕೊಡ್ಬೇಕು, ನಮ್ಮ ಅಮ್ಮ ಇದ್ದಾಳಂದ್ರೆ ಆಕೆ 50,000 ಕೊಡ್ಬೇಕು, ನಮ್ಮ ಅಪ್ಪ ಇದ್ದಾಳಂದ್ರೆ ಆತನು 50,000 ಕೊಡ್ಬೇಕು ನನ್ನ ಧರ್ಮಪತ್ನಿಗೆ. ಎಲ್ರೂ 50,000. ಯಾಕೆ ಹೇಳಿ? ದಾಸಿಯಂತೆ ಏನೂ ಅಪೇಕ್ಷೆ ಇಲ್ಲದೆ ಆ ತಾಯಿ ಜೀವ ಆ ಕಾರ್ಯ ಮಾಡತಕ್ಕಂಥದ್ದು. ಏನೂ ಅಪೇಕ್ಷೆ ಇಲ್ಲ. ನೀವು ಮನೇಲಿ ಒಂದು ಕಸ ಗುಡ್ಸಕ್ ಹೇಳಿ ನೋಡೋಣ. ಯಾರನ್ನಾದ್ರೂ ಕೆಲ್ಸಕ್ಕೆ ಇಟ್ಕೊಂಡು ಬಂದು ಕಸ ಗುಡಿಸಿ ಕ್ಲೀನ್ ಮಾಡಿ ಹೋಗೋದಕ್ಕೆ 3,000 ರೂಪಾಯಿ. ಕಡಿಮೆ ಅಂದ್ರು 1 ಅವರ್ ಬರ್ತಾರೆ, ಪಟ 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 ಗುಡಿಸ್ಬಿಟ್ಟು 3,000 ರೂಪಾಯಿ ಕೊಡ್ಬೇಕೆಲ್ಲ ಕ್ಲೀನ್ ಮಾಡಿ. ಪಾತ್ರೆ ತೊಳಿಯೋರ್ಗೆ ಒಂದು 3,000 ರೂಪಾಯಿ ಆಯ್ತಾ. ಬಟ್ಟೆ ಒಗೆಯೋರ್ಗೆ ಒಂದು 3,000 ರೂಪಾಯಿ. ಬಟ್ಟೆ ಐರನ್ ಹಾಕ್ಲಿಕ್ಕೆ ಕಡಿಮೆ ಅಂದ್ರು ಒಂದು 3,000 ರೂಪಾಯಿ.
ಅಡಿಗೆ ಮಾಡ್ಲಿಕ್ಕೆ 10,000 ಕೊಡ್ಬೇಕು. ಇನ್ನು ನೀವು ನಂಬಲ್ಲ, ಅವ್ರಿಗೆ ಸ್ನಾನ, ಒಂದು ಇಂಜೆಕ್ಷನ್ ಹಾಕೋದು, ಒಂದು ಟ್ಯಾಬ್ಲೆಟ್ ಕೊಡೋದು ಅಂದ್ರೆ ಒಂದು ಡೇ ಕೇರ್ ತರ ಒಬ್ರು ಬಂದು ಹೋಗುತ್ತಾರೆ ಅಂತ ಹೇಳಿದ್ರೆ ಒಂದು ದಿನಕ್ಕೆ ಕಡಿಮೆ ಅಂದ್ರೂ 2,500 ರೂಪಾಯಿ ಕೊಡ್ಬೇಕು. ಲೀಸ್ಟ್ ಅಂದ್ರೂ 2,000 ರೂಪಾಯಿ ಕೊಡ್ಬೇಕು. ಯಾರಾದ್ರೂ ವಯಸ್ಸಾದವನ್ನ ಕೇರ್ ತಗೊಳಕ್ಕೆ ಬಂದು ಸ್ನಾನ ಮಾಡಿಸಿ, ತಿಂಡಿ ತಿನ್ಸಿ, ಇಂಜೆಕ್ಷನ್, BP-ದು, ಶುಗರ್ದು, ಇನ್ಸುಲಿನ್ನು, ಅವ್ರನ್ನ ಮಲಗಿಸೋದು, ಸ್ಪಾಂಜ್ ಬಾತ್ ಮಾಡಿಸೋದು, ಈ ತರದ್ದು 2,000 - 2,500 ರೂಪಾಯಿ ನೆನ್ಪಿಟ್ಕೊಳ್ಳಿ. 2,000 - 2,500 ರೂಪಾಯಿ ಕೊಡಬೇಕು. ದಿಸ್ ಹೌ ಇಟ್ ವರ್ಕ್ಸ್. ಒಂದು ದಿನಕ್ಕೆ ಅಡಿಗೆ ಮಾಡಕ್ ತಿಂಗಳಿಗೆ 10,000. ಐರನ್ನು ಶಿವ ಒಂದ್ ಜೊತೆ ಬಟ್ಟೆ ಐರನ್ ಹಾಕ್ಸ್ ನೋಡಿ ಹೊರಗಡೆ ತಗೊಂಡು ಹೋಗ್ಬಿಟ್ಟು ಬೆಂಗಳೂರಲ್ಲಿ ಒಂದ್ ಜೊತೆ ಬಟ್ಟೆಗೆ 20 - 30 ರೂಪಾಯಿ ತಗೋತಾರೆ. ಆಕೆ ಮನೇಲಿ ಕುತ್ಕೊಂಡು ಐರನ್ ಹಾಕ್ತಾಳೆ. ಒರೆಸೋದ್ರಿಂದ ಹಿಡಿದು, ದೇವ್ರ ಪೂಜೆಯಿಂದ ಹಿಡಿದು, ಅಡಿಗೆ ಮಾಡೋದ್ರಿಂದ ಹಿಡಿದು, ದಾಸಿಯ ಹಾಗೆ ಕಾರ್ಯೇಶು ದಾಸಿ, ಏನೂ ಫಲಾಪೇಕ್ಷೆ ಇಲ್ಲದೆ ಒಂದು ತಾಯಿ ಜೀವ, ನಿಮ್ಮ ತಾಯಿ, ನಿಮ್ಮ ಧರ್ಮಪತ್ನಿ, ನಿಮ್ಮ ಅಕ್ಕ, ನಿಮ್ಮ ಅತ್ತಿಗೆ, ನಿಮ್ಮ ಮಗಳು, ನಿಮ್ಮ ನಾದಿನಿ ಯಾವ ತರ ಮಾಡ್ತಾರೆ ಯೋಚನೆ ಮಾಡಿ ನೋಡಿ. ಇವತ್ತಿದೆಯಾ ಎಷ್ಟು ಜನಕ್ಕೆ ನಮ್ದು ಮಾಡೋದೇ ಇಲ್ಲ ಹೇಳೋವರೆಗೂ. ನಮ್ಮ ಮನೆ ಮಕ್ಕಳು ಜೆನ್ಜಿ ಅಂತ ನಾವು ಮಾತಾಡ್ತೇವೆ, ಬೇಜಾರು ಮಾಡ್ಕೋಬೇಡಿ. ಅವ್ರಿಗೆ ಮೂಡ್ ಬಂದಾಗ ಕಿಚನ್ಗೆ ಬರೋದು, ಹೌದು ಅಲ್ವೋ ಅಂತ ಹೇಳಿ ಅವ್ರಿಗೆ ಮೂಡ್ ಬಂದಾಗಮ್ಮ ಕರೆಕ್ಟಾಗಿ ಪ್ಲಾನ್ ಮಾಡಿರ್ತಾರೆ. ನಮ್ಮ ಮನೇಲಿ ಒಂದು ಮಗು ಇದೆ, ನೀವು ನಂಬಲ್ಲ, ಒಂದು ವಾರ ಇಲ್ಲ 3 ದಿನಕ್ಕೆ ಮೊದಲು ಒಂದು ಡಾನ್ಸ್ ಸ್ಟಾರ್ಟ್ ಮಾಡುತ್ತೆ. ಬೆಳಿಗ್ಗೆನೆ ಎದ್ದು ಬರೋದೇನು, ಮಮ್ಮ ತಿಂಡಿ ಬೇಕಾ, ಪಪ್ಪ ಇದು ಬೇಕಾ, ಅತ್ತೆ ಇದು ಬೇಕಾ, ಎತ್ತುಳೋದೇನು, ತಿಂಡಿ ಕೊಡೋದೇನು, ಟ್ಯಾಬ್ಲೆಟ್ ಕೊಡೋದೇನು, ಯಪ್ಪ ನಾನು ಕರೆಕ್ಟಾಗಿ ಹೇಳ್ತಾನೆ. ನಾಟಕ ಶುರು ಹಚ್ಕೊಂಡಿದ್ದಾಳೆ, ಎಲ್ಲೋ ಹೋಗೋಕೆ, ದುಡ್ಡಿಗೆ ಈಗ ನೋಡಿ ಗೀರ್ ಹಾಕ್ತಾಳೆ ಅಂತ. ಸುಮ್ನಿರಿ ಅಂತ ಮನೇಲಿ ಅಕ್ಕ, ಅತ್ತಿಗೆ, ನಾದ್ನಿ, ನನ್ನ ಧರ್ಮ ಪತ್ನಿ ಅಲ್ರು, ನೀವು ಯಾವಾಗ್ಲೂ ಹಿಂಗೆ ಏನಂತ. ಊರಿಗೆಲ್ಲ ಜ್ಯೋತಿಷ್ ಹೇಳೋನಿಗೆ ಒಂದ್ ಸ್ವಲ್ಪ ಆದ್ರೂ ನನ್ನ ಮನೇಲಿ ಗೊತ್ತಿರುತ್ತೆ ಲಕ್ಷಣಗಳು, ನೀವು ಹೇಳಿದ್ರೆ ಕೇಳಲ್ಲ ಸುಮ್ಮನೆ ಅಂತ. ಕರೆಕ್ಟಾಗಿ 3ನೇ ದಿನಕ್ಕೆ ಬರುತ್ತೆ. ಹಿಂಗೆ ಒಂದು ಕಾಲೇಜಿಂದ ಈ ಥರದ್ದು ಒಂದು ಇದಿದೆ, ಟ್ರಿಪ್ ಇದೆ, ಕಂಪ್ನಿಯಿಂದಲೂ ಟ್ರಿಪ್ ಇದೆ, ಹೋಗಿ ಬರ್ಲಿಕ್ಕೆ 1 ಲಕ್ಷ ಬೇಕು. 1 ಲಕ್ಷ ಫ್ಲೈಟಲ್ಲಿ ಹೋಗೋದಂತೆ, ಅಲ್ಲೊಂದು ಏನೋ ಮುಸ್ಸೋರಿ ಅಂತೆ, ಇನ್ನೊಂದ್ರಲ್ಲಿ ಎಲ್ಲೋ ಅಂತೆ, ಆ ಟ್ರೈನಿಂಗ್ ಈ ಟ್ರೈನಿಂಗ್ ಅಂತೆ ಅಂತ ಹೇಳ್ಬಿಟ್ಟು 50,000 1 ಲಕ್ಷ. ನೇರವಾಗಿ ಈಗ ಮುಖ ನೋಡೋದು, ಮಮ್ಮ ಈ ತರ ಆಯ್ತು, ಸರಿ ಆಯ್ತು, ಏನು ಮಾತಾಡೋದಿಲ್ಲ. ಮಕ್ಕಳಲ್ವಾ ನೊಂದ್ಕೋತಾರೆ, ಸಿಡಿದು ಬಿಡ್ತಾರೆ. ಮತ್ತಿನ್ನೊಂದ್ 2 ದಿನ ಅಷ್ಟೇ, ತಿರುಗ್ ಕೂಡ ನೋಡಲ್ಲ. ಅಮ್ಮನಿಗೆ ಮಲಗಿದ್ರೆ ಒಂದು ಟ್ಯಾಬ್ಲೆಟ್ ಕೊಡಲ್ಲ ಅಮ್ಮನಿಗೆ. ಅಪ್ಪನಿಗೆ, ಅಪ್ಪ ಎಲ್ಲಾದ್ರೂ ಹೋಗ್ಬೇಕಾ, ಡ್ರಾಪ್ ಮಾಡ್ಬೇಕಾ, ಟ್ಯಾಬ್ಲೆಟ್ ತರ್ಬೇಕಾ, ಅಮ್ಮ ಏನಾದ್ರು ಬೇಕಾ, ತಿಂಡಿ ಮಾಡಿರ್ತಾನೆ, ನೀವು ಮಲ್ಕೊಳ್ಳಿ, ರೆಸ್ಟ್ ಆಗಿರಿ. ತುಂಬಾ ಕಷ್ಟ ಈಗಿನ ಜನರೇಷನ್ಸ್. ನೀವು ಗಮನಿಸ್ ನೋಡಿ, ಅವ್ರಿಗೆ ಮೂಡು ಬಂದ್ರೆ ಮಸಾಲೆ ದೋಸೆ, ಇಲ್ಲ ಅಂದ್ರೆ ನೀರು ದೋಸೆ, ಇಲ್ಲ ಅದೂ ಇಲ್ಲ. ಆಯ್ತು, ಅವ್ರಿಗೆ ನಾವು ಹೆಂಗಾಗ್ಬಿಟ್ಟಿದೀವಿ ಅಂದ್ರೆ, ನಾವು ಸೇವಕರು, ನಾವಿರೋದೇ ಅವ್ರಿಗೆ ಏನಾದ್ರು ಕೊಡೋಕೆ. ನಾವು ಕಷ್ಟಪಟ್ಟು, ಅದಕ್ಕೆ ಏನೋ ಈಗಿನ ಜನರೇಷನ್ ಇನ್ನೂ ಒಂದು ಬದಲಾಗ್ಬಿಟ್ಟಿದೆ. ಮದುವೆನೂ ಬೇಡ, ಏನೂ ಬೇಡ, ತರೋದು ಬೇಡ, ಕೊಡೋದು ಬೇಡ, ಕಮಿಟ್ಮೆಂಟೇ ಬೇಡ ಅನ್ನತಕ್ಕಂಥ ಈ ರೀತಿಯ ಪ್ರಭಾವ. ಕರುಣೇಶು ಮಂತ್ರಿ. ಏನೇ ಮನೇಲಿ ಒಂದು ಸಮಸ್ಯೆ ಬಂತು ಅಂದ್ರೆ ಒಂದು ಸ್ತ್ರೀ ನಿಜವಾಗ್ಲೂ ಹೇಳ್ತಾನೆ, ಶಿ ಇಸ್ ದ ಬೆಸ್ಟ್ ಫ್ರೆಂಡ್, ಶಿ ಗೈಡ್ಸ್ ಯು, ಅಡ್ವೈಸಸ್ ಯು. ನಾನ್ ಸ್ವಲ್ಪ ನನ್ನ ಧರ್ಮಪತ್ನಿ ಮಾತು ಕೇಳಿದಿದ್ರೆ, ಸ್ವಲ್ಪ ಕೇಳಿದಿದ್ರೆ ನಾನು ನೇರ ಇಲ್ಲ ಒಂದು ಫ್ಲೈಟ್ ತಗೊಂಡಿರ್ತಿದ್ದೆ. ಒಂದು ನನ್ನ ಸ್ವಂತ ಫ್ಲೈಟ್ ನನ್ನ ಬಳಿ ಇರ್ತಿತ್ತು ಅಂದರೆ ನೀವು ಯೋಚನೆ ಮಾಡ್ತೀರಾ? ನನ್ನ ಪತ್ನಿಯ ಒಂದು 10% ಮಾತು ನಾನು ಕೇಳಿದ್ದರೆ, ಐ ವುಡ್ ಹ್ಯಾವ್ ಬೀನ್ ಟುಡೇ ಹ್ಯಾಡ್ ಮೈ ಓನ್ ಪ್ಲೇನ್. ಸತ್ಯ. ಎಲ್ಲಿ ಅಹಂಕಾರ, ಈಗೋ, ನಮಗೆ ಗಂಡಸರಿಗೆ ಒಂದ್ ಸ್ವಲ್ಪ ಈಗೋ, ಮೀಸೆ ಈಗೋ, ಅವಳೇನು ಹೇಳೋದು. ನಿಜವಾಗ್ಲೂ ಹೇಳ್ತಾನೆ, ಒಂದು ಧರ್ಮ ಪತ್ನಿ ಒಂದು ಸಲಹೆ ಇದೆಯಲ್ಲ, ಒನ್ ಆಫ್ ದ ಬೆಸ್ಟ್. ಆದ್ರೂ ಕೇಳ್ಕೊಂಡು ತುಂಬಾ ಬಚಾವ್ ಆಗಿದ್ದೇನೆ ಅಂತ ಇಟ್ಕೊಳ್ಳಿ, ನಿಜವೇ ನಾವು ಕೇಳೋಲ್ಲ. ಯಾರೂ ಕೊಡೋದ, ನಾವ್ಯಾರು, ನಮ್ಮ ವೇಗ ಏನು, ನಮ್ಮ ಸಿಟ್ಟೇನು, ನಮ್ಮ ಹತ್ರ ಏನು, ನಮ್ಮ ಆತುರ ಏನು, ನಮ್ಮ ಕೋಪ ಏನು, ನಮ್ಮ ವೇಗ ಏನು, ನಮ್ಮ ವೀಕ್ನೆಸ್ ಏನು, ಅತಿ ಮುಖ್ಯವಾಗಿ ನಮ್ಮ ಎಡವಟ್ಟುಗಳೇನು,
ಇವೆಲ್ಲವೂ ಧರ್ಮಪತ್ನಿಗೆ ಗೊತ್ತಿರುತ್ತದೆ, ಇದು ಸತ್ಯ. ಹೌದು ಅಲ್ಲೋ ಅಂತ ಹೇಳ್ಬಿಡಿ ನೋಡೋಣ. ಯಾವ ತಾಯಿಗೂ ಗೊತ್ತಿರೋಲ್ಲ. ನಮ್ಮ ಎಡವಟ್ಟು ಬುದ್ಧಿಗಳು ಆ ತಾಯ ಧರ್ಮಪತ್ನಿ ಗೊತ್ತಿರುತ್ತೆ. ಎಲ್ಲೋ ಅಮ್ಮನ ಮುಚ್ಚಿಟ್ಬಿಟ್ಟು ಒಂದ್ ಸಣ್ಣದಾಗ ಕಟಿಂಗ್ ಹಾಕೊಂಡ್ ಬಂದು ಮಲಗ್ಬಿಟ್ಟಿರ್ತೀವಿ. ಎಷ್ಟು ಜನ ನೋಡಿಲ್ಲ ನಾನು. ಗೊತ್ತೇ ಇರಲ್ಲ. ಎಲ್ಲೋ ಹೋಗಿರ್ತೀವಿ, ಏನೋ ಆಡಿರ್ತೀವಿ, ಎಲ್ಲೋ ತಿಂದಿರ್ತೀವಿ, ಎಲ್ಲೋ ಮಲಗಿರ್ತೀವಿ. ಏನೋ ತಾಯಿ ಬಂದು ಅಯ್ಯೋ ನನ್ನ ಮಗಪ್ಪ ಅಂತ. ಅದು ಧರ್ಮಪತ್ನಿ ಮದುವೆ ಆದ್ಮೇಲೆ ಆಗೋ ಗೊತ್ತು. ಗಂಡನ ಎಡವಟ್ಟು ಬುದ್ಧಿ, ತುಂಟುತನದ ಬುದ್ಧಿ, ವಿಕಾರ ಬುದ್ಧಿ, ಆಕಾರ ಬುದ್ಧಿ, ಸ್ವೀಕಾರ ಬುದ್ಧಿ ಎಲ್ಲ ಗೊತ್ತಿರುತ್ತೆ. ಎರಡನೇ ಅಮ್ಮ, ನಿಜವಾಗ್ಲು ಎರಡನೇ ಅಮ್ಮ, ಆಕೆ ಮಾತ್ರ ಗೊತ್ತು. ದೇವ್ರು ಕೊಟ್ಟಿರೋ ಎರಡು ವರ ನನಗೆ ಖಂಡಿತ ನನ್ನನ್ನು ತಿದ್ದಿದ್ದಾಳೆ. ಕರುಣೇಶು ಮಂತ್ರಿ, ಒಂದು ಮಂತ್ರಿ ಆಗಿರ್ಬೇಕು ಒಂದು ಸ್ತ್ರೀ ಅಂತಕ್ಕಂಥದ್ದು ಹೇಳ್ತಾರೆ. ಇಲ್ಲ, ಇವತ್ತಿನ ಸ್ತ್ರೀಯರಲ್ಲಿ ಹಾಳಾಗೋಗೋ ಹಂಗೆ. ಫಸ್ಟು ನಾನು ಇತ್ತೀಚಿನ ಒಂದು ಸಂಚಿಕೆ ಹೇಳಿದ್ದೆ, ನೀವು ಮನೆಗೆ ಬರ್ತೀರಿ ಅಂದ್ರೆ ಮನೆಗೆ ಬರಬಾರ್ದು ಅನ್ಸುವಷ್ಟು ಮಟ್ಟಕ್ಕಾಗ್ತಿದ್ದಾನೆ, ನಿಮ್ ಮನೆಗೆ ಬರಬಾರ್ದವಳು ಕಾಲಿಟ್ಟಿದ್ದಾಳೆ ಅಂತಕ್ಕಂಥದ್ದು. ಯಾವಾಗ್ಲೂ ಪ್ರೀತಿಯಿಂದ ಕಣ್ತುಂಬ ನೋಡ್ತಿದ್ದಂತ ತಾಯಿನ ಕಂಡ್ರೆ ಯಾಕೋ ದ್ವೇಷ, ಅಣ್ಣ ತಮ್ಮಂದನ್ ಕಂಡ್ರೆ ಕೆಂಡ, ಅಕ್ಕ ತಂಗಿ ಬಂದ್ರೆ ವಾಂತಿ ಅನ್ಸುವಷ್ಟು ಮಟ್ಟಕ್ಕೆ. ಯಾಕೋ ದುಸು ಹೆಂಡತಿ ಮಕ್ಕಳನ್ನ ಕರ್ಕೊಂಡು ಹೊರಟೋಗ್ಬಿಡೋಣ ಅನ್ನಿಸ್ತಕ್ಕಂಥ ಭಾವ ಅನ್ನಿಸ್ತಿದೆ. ಅಂದ್ರೆ ಇಷ್ಟು ದಿನ ಚೆನ್ನಾಗಿದ್ದಂತ ಅವರಲ್ಲಿ ಅನುರಾಗ, ಪ್ರೀತಿ, ಆನಂದ, ಒಟ್ಟು ಕುಟುಂಬ ಅಂತೆಲ್ಲ ಅಂದ್ಕೊಂಡಿದ್ದವ್ರಿಗೆ ನಮ್ಗೆ ನಮ್ಮ ಕುಟುಂಬವೇ ಭಾರ ಅನ್ನಿಸ್ತದೆ. ಬೇಡ ಕಣೋ, ಎದ್ದೋಗೋಣ, ಹೊರಟೋಗೋಣ, ಇಲ್ಲ ಅವ್ರನ್ನೆಲ್ಲ ಎತ್ತು ಹೊರಗಡೆ ಹಾಕ್ಬಿಟ್ಟು ನಾವು ಮಾತ್ರ ಇರೋಣ ಅನ್ನಿಸ್ತಕ್ಕಂಥ ಬರ್ತಿದೆ. ಅಂದ್ರೆ ಬರಬಾರದವಳು ಕಾಲಿಟ್ಟಿದ್ದಾಳೆ ಅನ್ನತಕ್ಕಂಥದ್ದು. ಅವಳು ಮಂತ್ರಿ ಅಲ್ಲ, ಶೂರ್ಪನಖಿಯೇ, ಬರೆದಿಟ್ಕೊಳ್ಳಿ. ಇವತ್ತು ಅದೇ ಆಗ್ಬಿಟ್ಟಿದೆ. 10ರಲ್ಲಿ 5 ಜನ ಶೂರ್ಪನಖಿಯರು ಮನೆಗೆ ಬರೋದ್ ಮೊದಲೇ ಅಮ್ಮನಿಗೆ ಫೋನು, ಇನ್ಯಾರಿಗೂ ಫೋನು, ಎಲ್ಲ ಇಲ್ಲಿದೆಲ್ಲ ತಿಳ್ಕೊಬೇಕು. ಬಾಕಿ ಏನ್ ಮಾಡಿದಾಳೆ ಗೊತ್ತಾ ನೀವು ಕೇಳಿದ್ರೆ, ಗಂಡನಿಗೆ ಕೋಪ ಬರ್ಸೋದು, ಅಲ್ಲೊಂದು ಮೊಬೈಲ್ ಫೋನ್ ಇಟ್ಬಿಟ್ಟು ರೆಕಾರ್ಡ್. ಟ್ವಿನ್ಸ್ ಮಕ್ಕಳು, ಫುಲ್ ರೆಕಾರ್ಡು. ಸಿಟ್ಟಿಗೆದ್ದು 1-2 ಏಟು ಹಾಕ್ಬಿಟ್ಟಿದ್ದಾನೆ. ಅದನ್ನ ರೆಕಾರ್ಡ್ ಮಾಡ್ಕೊಂಡು ತಾಯಿ ಕಳಿಸಿ, ತಾಯಿ ಎಲ್ಲೋ ಊರಲ್ಲಿರೋದು, ಅಲ್ಲಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು, ಕೋರ್ಟ್ ಇಮ್ಮಿಡಿಯೇಟ್. ಚೆನ್ನಾಗಿ ದುಡಿಯೋ ಮನುಷ್ಯ ಕೋರ್ಟ್ಗೆ ಹೋದ್ರೆ ಆ ಮಕ್ಕಳನ್ನ ಅರ್ಧ ಬರೆದಿರೋ ಬಟ್ಟೆ ಕರ್ಕೊಂಡು ತಗೊಂಡ್ ಬಂದಿದ್ದಾರೆ. ದುಡ್ಡುಗೋಸ್ಕರ ಸ್ವಾಮಿ, ಅದಕ್ಕೋಸ್ಕರ ಸ್ವಾಮಿ ಅಂತ ಆ ಮಕ್ಕಳು ನೋಡಿದವನು, ಅವನ ತಂದೆ ಆದವ ನಿಂಗೆ ಕೈ ಕಟ್ಬಿಟ್ಟಿದ್ದಾನೆ. ಬೇಡ ಅಂತಿದ್ದವನು, ಏನಾದ್ರೂ ಆಗ್ಬಿಡ್ಲಿ ಅಂತ ಹೋದವನು, ಆ ಮಕ್ಕಳು ನೋಡಿದವನು ಹಿಂಗೆ ಹಲ್ ಕಚ್ಕೊಬಿಟ್ಟಿದ್ದಾನೆ. ಅಯ್ಯೋ ನನ್ನ ಮಕ್ಕಳು ಹಿಂಗೆ ಇಟ್ಬಿಟ್ಟಿದಾರಲ್ಲ ಅಂತ. ಇಲ್ಲಿಂದ ಹೋದವಳು ತಾಯಿ ಮನೆಗೆ ಆ ರೆಕಾರ್ಡ್ ಅನ್ನ ಕೊಟ್ಟು ಪೊಲೀಸ್ ಕಂಪ್ಲೇಂಟ್ ಹಾಕಿ, ಅದು ಹೆಂಗೆ ನೀವು ನಂಬ್ತೀರಾ, ಶುಕ್ರವಾರ ಸಂಜೆ ಬೆಳಗ್ಗೆ ಆ ಒಂದು ಕೇಸ್ ಫೈಲ್ ಆಗುತ್ತೆ. ಇಮಿಡಿಯೇಟು ಸಾಟರ್ಡೆ ಸಂಡೇ ಜೈಲೇ. ಏನು ಪ್ಲಾನ್ ಗೊತ್ತಾ, ತಾಯಿ ಮಗಳು ಇಷ್ಟು ಸಣ್ಣ ವಿಚಾರಕ್ಕೆ ರೆಕಾರ್ಡಿಂಗು. ಅವನು ಕೋಪ ಬಂದ ಮಾತಾಡ್ಲಿಕ್ಕೆ, ಹೊಡಿಲಿಕ್ಕೆ, ಆ ಒಂದು ಭಾವ, ಉದ್ವಿಗ್ನತೆ ಸ್ಥಿತಿ ನೀನ್ ಇಟ್ಕೊಂಡಿರ್ತೀನಿ, ನೀನ್ ಇಟ್ಕೊಂಡಿದ್ದೀಯ ಅಂತ ಹೇಳಿದ್ರೆ ಮೇಲೆ ಇಟ್ಟು ಬಿಟ್ಟು, ಅಂದ್ರೆ ಯು ಆರ್ ಪ್ಲಾನ್ಡ್ ಅಂತ ಅವನನ್ನ. ಈ ಕೋರ್ಟು, ನ್ಯಾಯಾಧೀಶರು ಕೂಡ ಅದನ್ನ ಯೋಚನೆ ಮಾಡ್ಬೇಕಿತ್ತು. ಇದನ್ನ ನೀನು ಪ್ರೊವೋಕ್ ಮಾಡ್ಲಿಕ್ಕೆನೆ ಮೊಬೈಲ್ ಇಟ್ಟಿರೋದು. ಇದು ಒಂದು ಇನ್ಸಿಡೆಂಟ್ ತೋರಿಸ್ತಿದೀಯಾ, ಬೇರೆ ಇನ್ಸಿಡೆಂಟ್ಗಳು ತೋರಿಸ್ಬೇಕಿತ್ತು. ನಿನ್ ಕಡೆಯಿಂದ ಆಗಿರತಕ್ಕಂಥದ್ದು ಏನು ಎತ್ತ ಅಂತ ಹೇಳ್ಬಿಟ್ಟು ಕೋರ್ಟು ಮನ್ನಾ ಮಾಡ್ಬೇಕಿತ್ತು. ಇದೆಲ್ಲ ಸಂಸಾರ ಅಂದ್ಮೇಲೆ ಎದ್ದಿದ್ದೆ ಹೋಗವ್ವ ಅನ್ಬೇಕಿತ್ತು. ಎಲ್ಲೋ ಅಲ್ಲೊಂದು ಮಿಸ್ ಔಟ್. ಕೈ ಮುಗಿದು ಬಂದ್ಬಿಟ್ಟಿದ, ನಾವು ಬಿಟ್ಟು ಕಳಿಸಿದಾರೆ, ಆಯ್ತು ಸ್ವಾಮಿ. ಆವತ್ತಿಂದ ಅದನ್ನ ಇಟ್ಕೊಂಡು ನನ್ನ ಮಗನೇ ನಿನ್ನ ಒಳಗಡೆ ಹಾಕ್ಸ್ಬಿಡ್ತೀನಿ ಅಂತಾಳೆ. ಏನ್ ಹೇಳ್ತೀರಿ, ಕಾರ್ಯೇಶು ಮಂತ್ರಿಯ. 10ರಲ್ಲಿ 5 ಸ್ತ್ರೀಯರಿಗೆ ನೆನ್ಪಿಟ್ಕೊಳ್ಳಿ, ಬರಬಾರ್ದವಳು ಮನೆಗೆ ಬಂದ್ಬಿಟ್ಟಿದ್ದಾಳೆ ಅಂತ. ನೀವು ನಂಬಲ್ಲ, ಆ ಹುಡುಗನಿಗೆ 31 ವರ್ಷ ಇರಬಹುದೇನು. ಶುಕ್ರಕೇತು ಜಾತಕನ ನೋಡಿದ್ ನೆನಪು, ಹೆಂಡತಿಯ ಸುಖ ಇರೋಲ್ಲ ಅಂತ ಅವ್ರು ಮುಚ್ಚಿಟ್ಟಿದ್ರು, ಮನೆ ಕಕ್ಕೆ ಬಿಟ್ಟಿದ್ದಾರೆ. ಅಯ್ಯೋ ನನ್ನ ಸೊಸೆ ಇಂಥದೆಲ್ಲ ಮಾಡಿಟ್ಬಿಟ್ಟಿದ್ದಾಳೆ ಸ್ವಾಮಿ ಅಂತ ಹೇಳಬಿಟ್ರು. ಯೋಚನೆ ಮಾಡಿ ನೋಡಿ, ಮಂತ್ರಿಯಾ? ಆ ಹುಡುಗನಿಗೆ ಈ ಹಾರ್ಟ್ ಅಟ್ಯಾಕ್ ಆಗ್ಬಿಟ್ಟು ಉಳಿದಿರೋದು ಹೆಚ್ಚು ಮಕ್ಕಳೇ, ನೀವು ನಂಬ್ತೀರಾ? ಹಾರ್ಟ್ ಅಟ್ಯಾಕ್ ಬಿಟ್ಟಿದೆ. ಆ ಒಳಗಡೆ ನೋವು, ಬಾಧೆ, ಸಂಕಟ ತಗೊಂಡು ಒದ್ದಾಡೋಗ್ಬಿಟ್ಟಿದ್ದಾನೆ ಮಕ್ಕಳೇ. ಬದುಕುಳಿದಿರೋದು ಪವಾಡ. ಏನಪ್ಪಾ ಇದು ಅಂದ್ರೆ,
ಏನೂ ಇಲ್ಲ ತುಂಬಾ ನಗ್ನಗ್ತಾ ಮಾತಾಡ್ಕೊಂಡು ದಿನಕ್ಕೆ 1,000-2,000 ರೂಪಾಯಿ ಟ್ಯಾಕ್ಸಿನಲ್ಲಿ ಓಡಿಸ್ತಾನೆ. ಬೆಳಿಗ್ಗೆ ಎದ್ದು ಹೋದ್ರೆ ಬರೀ ಆ ಮಕ್ಕಳಿಗೋಸ್ಕರ. ಹೆಂಡತಿಯ ಒಂದು ಭಾವ ಇಲ್ಲವೇ ಇಲ್ಲ. ಕರುಣೇಶು ಮಂತ್ರಿಯಾಗಿ ಗೈಡೆನ್ಸ್ ಮಾಡೋದು, ನಾನು ಇದ್ದೀನಿ ಅನ್ನೋದು, ಧೈರ್ಯಕ್ಕೆ ನಿಂತ್ಕೊಳ್ಳೋದು, ಸಮಾಧಾನಕ್ಕೆ ನಿಂತ್ಕೊಳ್ಳೋದು. ಮನೆಯಲ್ಲಿ ಒಂದು ಗಂಡಿಗೆ ಹಾರ್ಟ್ ಅಟ್ಯಾಕ್ ಆಗ್ತಿದೆ, ಖಂಡಿತ ಅವನಿಗೊಂದು ಅರ್ಧ ಭಾಗ ಒತ್ತಡ ಹೆಂಡತಿ. ಮನೆಯ ಒತ್ತಡ ಅರ್ಧ ಇರುತ್ತೆ, ಇನ್ನೆಲ್ಲೋ ಒಂದು ಸಣ್ಣದಾಗಿ ಚುಟ್ಕಿರೋದು ಗಂಡು ಹೇಳ್ಕೊಳ್ಳಲ್ಲ. ನಿಮಗನ್ಸುತ್ತೆ ಅದು ಸೂಜಿ ಮಾತು, ಅವನಿಗೆ ಅದು ದೊಡ್ಡ ಮಾತು. ಅವನು ಯಾರಿಗೆ ದುಡಿಬೇಕ್ರಿ? ಏನ್ ಬೇಕು ಗಂಡಿಗೆ? ಯೋಚನೆ ಮಾಡಿ ನೋಡಿ, ಬೇಜಾರು ಮಾಡ್ಕೋಬೇಡಿ. ಹಬ್ಬ ಅಂದ್ರೆ 1-2 ಜೊತೆ ಬಟ್ಟೆ, ಏನ್ ತಿಂತಾನೆ ಅವನು? ಇನ್ನೇನ್ ಕೇಳ್ತಾನೆ? ನಮ್ಮ ಕರ್ನಾಟಕದಲ್ಲಿ ಬೇಜಾರು ಮಾಡ್ಕೋಬೇಡಿ, ಗಂಡಸರು ಮನೆಗೆ ಬಂದು ಯಾರಾದ್ರೂ ನನಗ್ ಗೊತ್ತಿರೋವೆ ಯಾರೋ ಒಬ್ಬ ಪಾಖಂಡಿ ಉಟ್ಕೋತಾನೆ, ಒಬ್ಬ ರಾವಣಾಸುರ, ಒಬ್ಬ ದುಶ್ಯಾಸನ, ಒಬ್ಬ ದುರ್ಯೋಧನ. ಪ್ರಮಾಣವಾಗಿ ಹೇಳ್ತಾನೆ, ಯಾವ ಗಂಡಸು ವರದಕ್ಷಿಣೆ ತಗೊಂಡ್ ಬಾ, ಅದ್ ತಗೊಂಡ್ ಬಾ, ಇದ್ ತಗೊಂಡ್ ಬಾ, ಅದ್ ಕೊಡು, ಇದ್ ಕೊಡು, ಅದು ಮಾಡು, ಖಂಡಿತ ಕೇಳಲ್ಲಪ್ಪ. ನಾನ್ ನೋಡ್ದಾಗ ಯಾರೋ ಕೆಲವ್ರು ಇರ್ತಾರೆ. ನಾವು ಸತ್ಯ ಸುಳ್ಳನ್ನ ತುಲಾ ಭಾರ ಹಾಕ್ಲಿಕ್ಕೆ ಬೇಕು ಅಂದ್ರೆ ಇಂಥವ್ರು ಇರಬೇಕು ಅಂತವೇ ಇದಾರೆ, ಇಲ್ಲ ಅನ್ನೋದೇನಲ್ಲ. ಅದೇ ನನಗ್ ತಿಳಿದ ಹಾಗೆ ಒಂದು 99% ಗಂಡಸರು ಮನೆಗ್ ಬಂದು ಕೇಳೋದು ನೆಮ್ಮದಿಯಾಗಿ ಮಲ್ಗೋಕೆ, ಒಂದಷ್ಟು ಊಟಕ್ಕಷ್ಟೇ, ಇನ್ನೇನು ಕೇಳೋದಿಲ್ಲ. 1-2 ಜೊತೆ ಬಟ್ಟೆ, ಬಂಗಾರ. ಅವ್ನ್ ದುಡಿಯೋದು, ತರೋದು, ಮಾಡೋದು, ಮನೆಗೆ, ಕುಟುಂಬಕ್ಕೆ, ಹೆಂಡತಿಗೆ, ಮಗುಗೆ, ಅಮ್ಮನಿಗೆ, ಅಪ್ಪನಿಗೆ, ತಾನಿಗೋಸ್ಕರ ಅವನು. ನೀವು ನೋಡಿ, ಯಾರಾದ್ರೂ ಕನ್ನಡದವನನ್ನ ನೀವು ಕ್ಲಬ್ಬು, ಪಬ್ಬು, ಡಿಸ್ಕೋಟೆಕ್ಕು, ಇನ್ನೊಂದು ಖಂಡಿತ ನೀವು ನೋಡಿರಲ್ಲ. ಕೆಸಿನೋನಲ್ಲಂತೂ ಕಾಲಿಟ್ಟಿದ್ ನಾನು ನೋಡೇ ಇಲ್ಲ. ಕೆಸಿನೋ ಹೆಂಗ್ ಗೊತ್ತು ಅನ್ಕೋಬೇಡಿ. ಒನ್ ಆಫ್ ಮೈ ಕ್ಲೋಸೆಸ್ಟ್ ಫ್ರೆಂಡ್ ಈಸ್ ಅನ್ ಐ ಟಿ ಹಬ್ಬೆ. ಕೆಸಿನೋಗಳು ಒಂದು 4 ಕೆಸಿನೋಗೆ ಟೆಕ್ನಿಕಲಿ ಇಸ್ ಡಿಸೈನ್ಡ್. ನಾನು ಆಗಾಗ ಕೇಳ್ತಿದ್ದೆ, ಬಾರವಿ ಒಂದ್ಸಲಿ ನೋಡು ಇದ್ರದ್ದು ಅಂತ. ಇಲ್ಲಪ್ಪ, ವೈರಾಗ್ಯ ಮನುಷ್ಯನಿಗೆ ಏನಕ್ಕೆ ಅದು ಇಲ್ಲದೆಲ್ಲ ಕೂತ್ಕೊಳ್ಳುತ್ತೆ ಸಬ್ ಕಾನ್ಶಿಯಸ್ ಅಲ್ಲಿ. ನಮ್ಗೆ ಯಾಕೆ ಬೇಕು? ಅಲ್ಲಿ ಯಾರ್ಯಾರ ತರದ ವ್ಯಕ್ತಿಗಳು ಬರ್ತಾರೆ, ಏನ್ ಬರ್ತಾರೆ ಅಂತ ಕೇಳ್ಕೊತಿದ್ದೆ. ಗುರು ನೋಡದ್ದು, ರವಿ ನೋಡದ್ದು, ಗುರು ನೋಡದ್ದು ಯಾವುದೂ ಇಲ್ಲ ಅಂತ. ಅದ್ರಲ್ಲಿ ಕಾಸ್ಟು, ಯಾವ ಊರ್ನವ್ರು ಹೆಚ್ಚು ಅಂತ ಕನ್ನಡದವ್ರು ಇಲ್ಲವೇ ಇಲ್ಲ. ಯಾರೋ ಒಬ್ಬ ಅವ್ರ ಅಪ್ಪ ಮುತ್ತಾತ ಈ ರಾಜಕೀಯದಲ್ಲಿ ಲೂಟಿ ಮಾಡಿರೋ ದುಡ್ಡು ಅಂತಿಂತವ್ರು ಕೆಲವ್ರು ಇದ್ದಾರೆ, 4-5 ಜನ. ಅಂಥವ್ರುಗಳು ಕಾಲಿಟ್ಟಿರೋದವನ್ನ ನನ್ನ ಕನ್ನಡದವನು ಎಂಜಾಯ್ಮೆಂಟು ಅದು ಇದು ಅಂತ ಹೋಗ್ತಕ್ಕಂಥದ್ದಿಲ್ಲ. ಅವ್ನು ಬಂದ್ ಮನೇಲಿ ಒಂದಷ್ಟು ಊಟ ಅಷ್ಟೇ. ನೀವು ನೋಡಿ, ಯಾರಾದ್ರೂ ಕನ್ನಡಿಗನೋ ಈ ತರದ್ದು ಉಂಗುರುಗಳು ಹಾಕೊಂಡು ಹಾಕೊಂಡು ಫುಲ್ ಹಿಂಗ್ ಅನ್ನೋದು ನೋಡಿದಿರ? ಅದೆಲ್ಲ ಪಕ್ಕದ ಸ್ಟೇಟ್ ಅವ್ರು. ನಮ್ ಕರ್ನಾಟಕದ ಗಂಡಸರು ಮಾಡೋದಿಲ್ಲ, ಅದೆಲ್ಲ ಶೋನೂ ಇಲ್ಲ. ಯಾವ್ದಾದ್ರು ಗಂಡಸರು ಟ್ಯಾಟುಗಳು ಹಾಕೊಂಡು, ಯಾವನೋ ಒಬ್ನು ಹುಟ್ಟಿರ್ತಾನೆ, ಗುರು ವಕ್ರ, ಗುರು ನೀಚ ಅಂತವ್ನ ಇರ್ತಾನೆ. 99% ಕನ್ನಡದವ್ರನ್ನ ನೋಡಿ, ಹುಡುಗರ್ನ ಖಂಡಿತ ನೀವು ನೋಡಿ, ಆಯ್ತು, ತಮ್ಮ ಕೆಲಸ ಆಯ್ತು, ಮನೆ ಆಯ್ತು, ಯಾವ ದುಡ್ಡು ನಿಂತ್ಗಡೆ ಇಲ್ಲ, ಯಾವುದೂ ಇಲ್ಲ. ಅಲ್ಲೊಂದು ತುಂಟತನ, ರಸಿಕ್ತನ ಇರುತ್ತೆ, ಅದು ಒಂದು ಸಂಗಾತಿಗೆ ಕೊಡ್ಬೇಕಾದಂಥದ್ದು ಧರ್ಮಬದ್ಧ ಕಾಮ ಅಂತ ಹೇಳ್ತಾರೆ. ಇರ್ಲಿ, ಇನ್ನೇನ್ ಕೇಳ್ತಾರೆ ಗಂಡಸ್ರು ಹೇಳಿ? ಅವ್ನ್ ತರೋದೆಲ್ಲ. ನಮ್ಮ ಮನೇಲಿರೋ ಒಡವೆ ಎಲ್ಲ ಸ್ತ್ರೀಯರದ್ದೇ, ಸೀರೆಗಳೆಲ್ಲ ಅವ್ರದ್ದೇ, ನಾವು ಮಾಡಿರೋ ಆಸ್ತಿ ಅವರದ್ದೇ ಎಲ್ಲ. ಇನ್ನೊಂದು ತಮಾಷೆ ಗೊತ್ತಾ? ಅವಳು ಮಾಡೋ ಪಾಪದಲ್ಲಿ ಅರ್ಧ ನಮಗೆ. ಅವಳು ಮಾಡೋ ಪಾಪ ಎಲ್ಲ ನಮ್ಮ ಅಕೌಂಟ್ಗೆ ಹಾಕ್ತಾನೆ ಭಗವಂತ. ಅದು ಬೇರೆ ಬರ್ದಿಟ್ಟಿದ್ದಾನೆ, ಅವಳೇನಾದ್ರು ತಪ್ಪು ಮಾಡಿದ್ರೆ ಆ ತಪ್ಪಿಗೆ ನೀನೇ ಹೊಣೆ ಅಂತ. ಇವತ್ತು ಹಾಗಿಲ್ಲ ಸ್ತ್ರೀಯರು. ಈ ತರದ ಒಂದು ಮಟ್ಟಕ್ಕೆ ಡ್ರಮ್ಮು, ಈಗೀಗ ಅದೊಂದು ಡೈಲಾಗ್ ಬೇರೆ ಬಂದೆ, ಮನೆಗೊಂದು ಬ್ಲೂ ಡ್ರಮ್ ತರಿಸ್ತೀನಿ ಅಂತಕ್ಕಂಥದ್ದು. ಅದರರ್ಥ ನೀನನ್ನು ಹಾಕಿ ಸಿಮೆಂಟ್ ಹಾಕಿ ಮುಚ್ಚಿಬಿಡ್ತೀನಿ ಅಂತಕ್ಕಂಥದ್ರ ಮಟ್ಟಕ್ಕೆ ಎಲ್ಲಿದಪ್ಪ ನೋಡಿ. ಅಲ್ಲಿ ಮನುಷ್ಯನ ಒಂದು ವಿವೇಚನ, ಚಿಂತನ ಅಂತಕ್ಕಂಥದ್ದು. ಇನ್ನು ವಿಶೇಷವಾಗಿ ರೂಪೇಶು ಲಕ್ಷ್ಮಿ. ಅಯ್ಯೋ, ಸ್ತ್ರೀಯರಿಗೆ ಈಗೀಗ ಸಿಂಗಾರವೂ ಬರಲ್ಲ, ಶೃಂಗಾರವೂ ಬರಲ್ಲ ಬಿಡಿ. ಆ ಬೊಟ್ಟೆ ಇಡಲ್ಲ, ಬಳೆನೇ ಹಾಕೋಲ್ಲ. ತುರುಬು ಕಟ್ಟಿರೋ ಸ್ತ್ರೀಯನ್ನ ನಾವು ನೋಡಕ್ ಹೋಗೋದೇ ಇಲ್ಲ. ತಲೆನಲ್ಲಿ ಹೂ ಇಟ್ಟಿರೋರ್ನ ನಾವು ನೋಡೋದೇ ಇಲ್ಲ. ಬೊಟ್ಟು ಬೂದ್ ಕನ್ನಡಿನಲ್ಲಿ ಹಿಂಗ್ ಹುಡುಕ್ಬೇಕು, ಅದೇನೋ ಇಟ್ಟಿದೀನಿ ಅನ್ನೋ ತರ. ಅಯ್ಯೋ, ನಮ್ಮನೇಲೂ ಹಾಗೆ ಕೇಳಿದ್ರೆ ಇಲ್ಲ ಮಮ್ಮ, ಆ ಮಮ್ಮ, ಈ ಮಮ್ಮ ಅಂತ ಹೇಳ್ತಿರ್ತಾರೆ. ಹೊಟ್ಟೆಲ್ ಕೆಂಡ ಇಟ್ಟಾಗಿರ್ತಿರುತ್ತೆ. ಅದಕ್ಕೆ ಕಂಡ್ರು ನಾನು ಯಾರನ್ನು ಮನೆ ಕರ್ಕೊಂಬರಲ್ಲ, ಕೆಲವೊಂದ್ ದಿನ ನೀವು ಇದ್ದ ದಿನ ಅಂತ ಹೇಳ್ತಿರ್ತಾರೆ. ಅಸಂಟ ಆಗ್ಬಿಡುತ್ತೆ. ಹೌದು, ನಿತ್ಯ 100 ಜನ ಬಂದು ಹೋಗೋ ಮನೆ, ನಿತ್ಯ 10 ಜನಕ್ಕೆ ಏನೋ ಒಂದು ಅನ್ನ ಪ್ರಸಾದ ಮಾತುಕತೆ ಅದು ಇರುತ್ತೆ. ಯಾರ್ಯಾರೋ ತುಂಬಾ ಒಂದು VIP ಮೂಮೆಂಟ್ಸು ದಿಢೀರಂತ ಬರಬೇಕು, ಈ ತರದ ಕೆಲವೊಂದು ಏನೋ ಒಂದು ಪ್ರಶ್ನೆಗಳು ಅಂದಾಗ, ಸೊ ಹತ್ತಿರದ ಏರ್ಪೋರ್ಟ್ ಹತ್ರ ಇರೋದ್ರಿಂದ, ಸೊ ದೇರ್ ಇಸ್ ಅ ಮೂಮೆಂಟ್ ವಿಚ್ ಹ್ಯಾಪನ್ಸ್. ಬಾಯ್ ಬಡ್ಕೋತಿರ್ತಾನೆ.
ಕಣ್ಮುಂದ್ಗಡೆ ಬರ್ಬೇಡಿ, ಬರ್ತಿದ್ದೀನಿ ಅಂತ ಫೋನ್ ಮಾಡ್ತಾನೆ. ಬೊಟ್ಟೆ ಇಡಲ್ಲ, ಅಲಂಕಾರವೇ ಬರಲ್ಲ. ಯಾವಾಗ ಅಲಂಕಾರ ಇಲ್ಲವೋ ನಿಮ್ಮ ಒಳಗಡೆಯೂ ಅಲಂಕಾರವೂ ಇಲ್ಲ ಅಷ್ಟೇ. ಅದಕ್ಕೆ ನೋಡಿ, ಕ್ಷಮೆಯಾದರಿತ್ರಿ ತಾಯಿ ಜೀವ, ಏನಾದರೂ ಸರಿ, ಏನೇ ಒಂದು ನನ್ನ ಗಂಡ, ನಮ್ಮ ಅತ್ತೆ, ನಮ್ಮ ಮಾವ, ನಮ್ಮ ಕುಟುಂಬ, ನನ್ನ ಮಕ್ಕಳು ಬಿಡು ಅಂತ ಇತ್ತು ನಮ್ಮ ತಾಯಂದ್ರೆ. ಇವತ್ತಿದೆಯಾ? ಎಷ್ಟು ಡೈವರ್ಸ್ ಕೇಸುಗಳು, ಎಷ್ಟು ಪೊಲೀಸ್ ಕೇಸುಗಳು, ಈ ತರ ರೆಕಾರ್ಡ್ ಕೇಸುಗಳು, ಬೆದರ್ಸೋ ಕೇಸುಗಳು. ವರದಕ್ಷಿಣೆ ಸೆಕ್ಷನ್ 420, 28 ಏನೇನೋ ಬಂದ್ಬಿಟ್ಟಿದೆ, 16B, ಈ ತರದ್ ಎಂತೆಂತದ್ದು. ತಗೋ. ಎಲ್ಲಿ ಒಂದು ಮಾತಿಗೆ ಎಲ್ಲಿ ಆ ಗಂಡು. ಇನ್ನು ಭೋಜೇಶು ಮಾತು, ಊಟ ಇಡುವಾಗ ಅಮ್ಮನಾಗಿ ನಿಂತ್ಬೇಕಂತೆ. ಅಡಿಗೆನೆ ಬರಲ್ಲ, ಬಟನ್ ಹತ್ತಿದ್ರೆ ಸ್ವಿಗ್ಗಿ ಡನ್ಸೋ, ತಗೊಳ್ಳಿ. ಒಂದು ರಸಂ ಇಷ್ಟೇ, ಒಂದ್ ಚಿತ್ರಾನ್ನ ಮಾಡಕ್ ಬಂದ್ರೆ ಅಯ್ಯೋ ಅನ್ಬೇಕು ನಾವು ಇವತ್ತಿನ ಜನರೇಷನ್ಗೆ. ಬೇಜಾರು ಮಾಡ್ಕೋಬೇಡಿ ಮಕ್ಳೇ, ಅಡಿಗೆ ಮಾಡಲು ಬರುವುದಿಲ್ಲ. ಅದಕ್ಕೆ ಹೋಟೆಲ್ಗಳು ತುಂಬೋಗ್ಬಿಟ್ಟಿರೋದು ಇವತ್ತು. ಬೇಜಾರು ಮಾಡ್ಕೋಬೇಡಿ, ಸತ್ಯ ಅದೇ. ಅಯ್ಯೋ ದುಡಿದು ಬಿಟ್ಟು ಬೆಳಗ್ಗೆ ಎದ್ದು ಓಡು ದುಡಿ, ಯಾರು ಅಡಿಗೆ ಮಾಡ್ಕೊಂಡು ಕೂತ್ಕೊಳ್ಳೋದು ಅಪ್ಪ ರಾಮಚಂದ್ರ. ಅದಕ್ಕೆ ಎಲ್ಲ ಇಷ್ಟು ಚಿಕ್ಕ ವಯಸ್ಸಿಗೆ PCOS, ಥೈರಾಯ್ಡು, ಮೈಗ್ರೇನು, ಹಾರ್ಟ್ ಅಟ್ಯಾಕು, ಸೈನಸ್ಸು, ಪೈಲ್ಸು, ಪಿಸ್ತುಲ, ನರ್ವಸ್ ಪ್ರಾಬ್ಲಮ್, ಮಂಡಿ ನೋವು, ಸೊಂಟ ನೋವು, ಸವಕಳಿ, ಮನೆ ಊಟವೇ ಇಲ್ಲ. ಇನ್ನು ಎಲ್ಲಿ ಭೋಜೇಶು ಮಾತಂತೆ. ತನಗ ಅಚ್ಚುಕಟ್ಟಾಗಿ ಅಡಿಗೆ ಮಾಡ್ಕೊಂಡು ತಿನ್ನೋದು ಇಲ್ಲ, ಬೇರೆಯವ್ರಿಗೂ ಅಡಿಗೆ ಮಾಡಿ ಬಡಿಸೋದು. ಒಂದ್ 4 ಜನ ಮನೇಲಿದ್ರೆ ಅಯ್ಯಪ್ಪ ಫಸ್ಟ್ ಖಾಲಿ ಮಾಡಕ್ ಹೇಳು, ನಾವು ಸಪ್ರೇಟ್ ಹೋಗೋಣ. ನಿಮ್ಮಮ್ಮ ಮುದ್ಕಿಗೆ ಅಡಿಗೆ ಮಾಡಿ ಬಿಡೋದಾ? ಅಯ್ಯೋ ಅಣ್ಣ ತಮ್ಮ ಇಲ್ಲವೇ ಇಲ್ಲ, ಎಸ್ಕೇಪ್ ಬಂದ್ಬಿಟ್ಟಿದೆ ಮಕ್ಳೇ. ಇಲ್ಲ ಅಂತ ಹೇಳಿಬಿಡಿ, ಬೇಜಾರು ಮಾಡ್ಕೋಬೇಡಿ. ನಿಮ್ಮ ಮನೆಯ ಎಷ್ಟು ಜನ ಸ್ತ್ರೀಯರಿಗೆ ಅಡಿಗೆ ಮಾಡಲು ಬರುತ್ತದೆ, ಬಂದು ಅಡಿಗೆ ಊಟ ಬಡಿಸಲು ಬರುತ್ತದೆ ತೃಪ್ತಿಯಾಗಿ ಅಂತ ಹೇಳ್ಬಿಡಿ. ಯಾವ ಮನೆಯಲ್ಲಿ ಚೆನ್ನಾಗಿ ಅಡಿಗೆ ಮಾಡ್ತಾರೋ, ಹೌದು ಮಾಡಿ ಊಟವನ್ನ ಬಡಿಸ್ತಾರೋ ಆ ಮನೆ ಒಡೆಯಲ್ಲ ಮಕ್ಳೇ. ಬರ್ದು ಇಟ್ಕೊಳ್ಳಿ, ನಾನು ಇವತ್ತು ಗಟ್ಟಿಯಾಗಿ ಚೆನ್ನಾಗಿ ಇಷ್ಟು ಆರೋಗ್ಯಕರವಾಗಿ ಆನಂದವಾಗಿದ್ದೇನೆ ಅಂತ ಹೇಳಿದ್ರೆ ನನ್ನ ಧರ್ಮಪತ್ನಿ ಅಮ್ಮನ ಹಾಗೆ ಇನ್ನಷ್ಟು ಇನ್ನೊಂದು ತುತ್ತು, ಇದೇನಿದು ಒಂದೇ ಇಡ್ಲಿ ತಿಂದ್ರಿ ಅಂತ. ಒಂದೇ ಇಡ್ಲಿ ತಿಂದ್ರೆ ಅದೆಲ್ಲ ತರಕಾರಿ ಎಲ್ಲ ತಿನ್ನಲ್ಲ. ಅದು ಏನ್ ನೀವು ತುಂಬಾ ಪೀಚ್ ಮಾಡ್ಕೋತಿದ್ದೀರಾ ದೇಹನ. ನೀವು ತಿನ್ನಿ, ನೀವು ಮೆಲ್ಲಗೊಂದು ಸೊಪ್ಪು, ಮೆಲ್ಲಗೊಂದು ಪಲ್ಯ, ಮೆಲ್ಲಗೊಂದು ಕೂಟು. ಅಯ್ಯೋಯ್ಯೋ ರಾಮಚಂದ್ರ ಅಮ್ಮನ ತರನೇ ಸೌಟ್ ಎತ್ಕೊಂಡು ಬಂದ್ಬಿಡ್ತಾಳೆ. ಇದು ಯಾಕೆ ಅಂತ ಇಸ್ಸಾಕಮ್ಮ ಅಂದ್ರೆ ಮೆಲ್ಲಗೆ ನೀವು ನಾನು ತುಪ್ಪ ತಿನ್ನಲ್ಲ. ನನಗೆ ಹೇಳಿದೆ ಬಿಸಿಬೇಳೆ ಬಾತ್ನಲ್ಲಿ ತುಪ್ಪ ಹಾಕ್ಬಿಟ್ಟಿರೋದು, ಪೊಂಗಲಲ್ಲಿ ತುಪ್ಪ ಹಾಕ್ಬಿಟ್ಟಿರೋದು, ಮುದ್ದೆನಲ್ಲಿ ತುಪ್ಪ ಹಾಕ್ಬಿಟ್ಟಿರೋದು, ಬಿಸಿ ಬಸ್ಸಾರಲ್ಲಿ ಒಂದಷ್ಟು ಮುದ್ದೆ ಆಗಲ್ಲ. ಬಿಸಿ ತಿನ್ನಿ ಅಂತ ಮೆಲ್ಗೆ ಆ ಡ್ರೈ ಫ್ರೂಟ್ ಒಂದು ಚಿಕ್ಕಿ ಮಾಡಿಟ್ಟಿರ್ತಾಳೆ. ಒಂದ್ ತಿಂದ್ರ ಐಸ್ ಕ್ರೀಮ್ ತಿನ್ನೋದು, ಚಾಕ್ಲೇಟ್ ತಿನ್ನೋದು ಬಿಟ್ಬಿಡ್ಲಿ ನೋಡೋಣ. ಭೋಜೇಶು ಮಾತಾ, ಯಾರಿಗೆ ಏನ್ ಇಡ್ಬೇಕು ಏನ್ ಇಡಬಾರ್ದು ಇಲ್ಲವೇ ಇಲ್ಲ ಮಕ್ಕಳೇ. ಇಟ್ ಇಸ್ ಬಿನ್ ಚೇಂಜ್ಡ್. ತಾನೂ ತಿಂತಿಲ್ಲ ನೋಡಿ, ತನ್ನವ್ರಿಗೂ ಇಡ್ತಿಲ್ಲ. ಅಪ್ಪನಿಗೇನ್ ಬೇಕು, ಅಮ್ಮನ್ಗೇನ್ ಬೇಕು, ಅಣ್ಣನ್ಗೇನ್ ಬೇಕು, ಯಾವ ಅಡಿಗೆ ಮಾಡಿದ್ರೆ ಚಂದ ಅಂತ. ಅಡಿಗೆ ಮನೆಗೆ ತಲೆ ಇಟ್ಟೆ ಮಲವಲ್ಲ, ಇನ್ನೇನಾಗುತ್ತೆ ಮನೆಗಳು. ಬರೀ ಸ್ವಿಗ್ಗಿ ಡನ್ಸೋ ಗುಜ್ಜಿ ಅಂತ ಹೇಳ್ಬಿಟ್ಟು ಇದೇ ಆಗಿರೋದು. ಬರೀ ಆ ಪಿಜ್ಜಾಗಳು, ಬರ್ಗರ್ಗಳು, ಇನ್ನೊಂದು ಸ್ಯಾಚುರೇಟೆಡ್ ಫ್ಯಾಟ್ಸು, ಏನೇನೋ ಬಂದ್ಬಿಟ್ಟಿದಾವೆ. ಹಾಕಿ ಕಲರ್ಸು, ಆರ್ಟಿಫಿಷಿಯಲ್ ಕಲರ್ಸು, ಅಷ್ಟಿದ್ದೇ ಇಲ್ಲಿ ಒಂದೊಂದು ಸಮಯ ಮಾತಾಡಿ ಗಂಟೆಗಟ್ಟಲೆ ನೀವು ನಂಬೋಲ್ಲ. ಉಷ್ಣ ನೋಡ್ಬೇಕು, ನಾನು ಎಷ್ಟು ನೀರು ಕುಡಿದ್ರು ಕೂಡ ಉಷ್ಣ ಹತ್ತುತ್ತೆ. ಇಲ್ಲಿ ಉಕ್ಕೋದು, ಇನ್ನೆಲ್ಲ ಉಕ್ಕೋದು, ಈ ಥರದ್ದು ಒಂದು ಸಣ್ಣ ಪಿಂಪಲ್ ದೊಡ್ಡದಾಗೋದು ಕಟ್ಕೊಳಕ್ಕಾಗಲ್ಲ. ಅಷ್ಟು ಸಿಸ್ಟಮ್ನಲ್ಲಿ ಹಾಕಿ ನಾನು ಊಟ ಇಟ್ಟು ಇದೇನಿದು, ಇದ್ಯಾಕೆ ಹೀಗೆ ಅನ್ನತಕ್ಕಂಥ ಸೂಕ್ಷ್ಮವಾಗಿ ಗಮನಿಸ್ತಿರ್ತಾರೆ. ಇಲ್ಲವೇ ಇಲ್ಲ. ಇನ್ನು ಶಯನೇಶು ವೈಶ್ಯ, ಒಂದು ಶಯನದಲ್ಲಿ ಒಂದು ಧರ್ಮ ಪತ್ನಿ, ಅಲ್ಲೊಂದು ನಾಚಿಕೆ ಇರಬಾರ್ದು. ಎಷ್ಟು ಜನ ಹೀಗೆ ಮಲ್ಗೋದು ಇವತ್ತು? ಇಲ್ಲವೇ ಇಲ್ಲ. ರೋಮ್ಯಾನ್ಸ್ ಅನ್ನೋದೇ ಇಲ್ಲವೇ ಇಲ್ಲ. ಆ ಪುಟ್ಟು ಮಾತು, ಎಂತ ಗಂಡ ಹೆಂಡತಿ ಜಗಳ ತಿಂದು ಮಲಗೋವರೆಗಂತೂ. ಇವತ್ತು ತಮಾಷೆ ಏನ್ ಗೊತ್ತಾ, ಇವಾಗ ಮಲಗೋವಾಗ್ಲೆ ನನ್ ಗಂಡ ನನಗ್ ದೇಹದ ಸುಖ ಕೊಡಲ್ಲ, ನನ್ನ ಹೆಂಡತಿ ಶಿಸ್ತಿಲ್ಲ, ಸುದ್ದಿ ಇಲ್ಲ, ಕ್ಲೀನ್ ಇಲ್ಲ, ಹೈಜೆನಿಕ್ ಇಲ್ಲ,
ಏನು ಅಂತ ಬರುತ್ತೆ ಮನೆ, ಎಲ್ಲಿ ನಿಲ್ಲುತ್ತೆ, ಯಾರಿಗೆ ದುಡಿಬೇಕು, ಯಾರಿಗೆ ತರಬೇಕು, ಊಟಕ್ಕೂ ಇಲ್ಲ, ಅಲಂಕಾರಕ್ಕೂ ಇಲ್ಲ, ಮನೆಗೂ ಇಲ್ಲ, ಬದುಕಿಗೂ ಇಲ್ಲ. ಹೋಗ್ಲಿ ಎಲ್ಲ ಬಿಟ್ಟು ಶೃಂಗಾರ ಸಿಂಗಾರಕ್ಕಾದ್ರೂ ಇದೆಯಾ, ಅದಕ್ಕೂ ಇಲ್ಲ ಅಂದ್ರೆ ಅಲ್ಲಿ ಆ ಮನೆ ನಿಲ್ಲುತ್ತಾ ಮಕ್ಕಳೇ? ಇದು ಇವತ್ತಿನ ಜನಾಂಗದಲ್ಲಿ ಆಗ್ತಿರತಕ್ಕಂತ ಒಂದು ದೊಡ್ಡದಾದಂತ ಒಂದು ಎಡವಟ್ಟು. ಇಲ್ಲವೇ ಇಲ್ಲ. ಎಷ್ಟು ಡೈವರ್ಸ್ ಕೇಸುಗಳು ಇವತ್ತು, ನನ್ನ ಗಂಡ ಸುಖ ಕೊಡ್ತಿಲ್ಲ, ನನ್ನ ಹೆಂಡತಿ ಸುಖ ಕೊಡ್ತಿಲ್ಲ, ಅಲ್ಲೊಂದು ಪ್ರೀತಿ ಇಲ್ಲ, ಸೆಳೆತ ಇಲ್ಲ ಅನ್ನತಕ್ಕಂಥದ್ದು ಬಂದಿದೆ. ಗಮನಿಸಿ ನೋಡಿ. ಯಾಕೆಂದ್ರೆ ಅಲ್ಲೊಂದು ಧರ್ಮಬದ್ಧ ಕಾಮ. ಹೌದು, ಗಂಡಿಗೆ ಅದಕ್ಕೆ ಕಟ್ಟಾಕೋದು. ಒಂದು ಹೆಣ್ಣಿಗೆ ಧರ್ಮಬದ್ಧವಾಗಿರ್ಬೇಕು, ಒಂದ್ 4 ಗೋಡೆ ಒಳಗಡೆ ಇರಬೇಕು ಅನ್ನತಕ್ಕಂಥದ್ದು ಅಲ್ಲೊಂದು ಬೇಕು. ಯಾರು ಹೇಳ್ಕೊತಾರೆ? ತುಂಬಾ ಜನಕ್ಕೆ ಗೊತ್ತಿಲ್ಲ ಧರ್ಮಬದ್ಧ ಕಾಮದಲ್ಲಿ ಏನಿದೆ ಅಂತ. ಅದನ್ನ ಸಂಯಮ ಅಂತ ಹೇಳ್ಕೊತಾರೆ. ನೀವು ನಂಬಲ್ಲ, ಎಲ್ಲಿ ಧರ್ಮಬದ್ಧ ಕಾಮವಿದೆಯೋ ದೇ ಆರ್ ಹೆಲ್ತಿ ಲಿವಿಂಗ್. ಒಬ್ಬ ಮೊನ್ನೆ ಅಜ್ಜ, ಒಂದು 105 ವರ್ಷದ ಅಜ್ಜ, ಆತನ ಇಂಟರ್ವ್ಯೂ ಮಾಡ್ತಾರೆ. ಬ್ಯೂಟಿಫುಲಿ ಇಸ್ ಟಾಕಿಂಗ್. ವಾಟ್ ಈಸ್ ಯುವರ್ ಸೀಕ್ರೆಟ್ ಆಫ್ ಸಚ್ ಹೆಲ್ತಿ ಅಂತ ಹೇಳ್ದ ಅಂದ್ರೆ, ಹೊಟ್ಟೆ ತುಂಬಾ ಊಟ, ಕಣ್ ತುಂಬಾ ನಿದ್ದೆ, ಹಾಗೂ ನಾನು ಈಗಲೂ ಒಂದು ಪುಟ್ಟ ತುಂಟುತನ ಇದೆ ಮನೆಯಲ್ಲಿ ಧರ್ಮಪತ್ನಿ ಜೊತೆ. ಅಲ್ಲೊಂದು ಅಪ್ಪಿಗೆ ಇದೆ, ಅಲ್ಲೊಂದು ಮುತ್ತಿದೆ, ಅಲ್ಲೊಂದು ಮಾತಿದೆ, ಅಲ್ಲೊಂದು ಕಾವ್ಯವಿದೆ ಅಂತ ಹೇಳ್ತಾರೆ. ಎಲ್ಲಿ ಈ ಪಕ್ಕದಲ್ಲಿ ಮಲಗಿದ್ರೆ ಅಲ್ವಾ? ನಾವು ಬರೋ ಅಷ್ಟಲ್ಲಿ ಅವ್ರು ನಿದ್ದೆ ಇಲ್ಲ, ಅವ್ರು ಬರೋ ಅಷ್ಟಲ್ಲಿ ನಾವು ನಿದ್ದೆ ಇಲ್ಲ. ಮೊಬೈಲ್ ಇಟ್ಕೊಂಡು ಅವ್ರೊಂದು ರೂಮು, ನಾವೊಂದು ರೂಮು, ಅವ್ರೊಂದು ಕೇಳ, ಎಲ್ಲಿಂದ ಬರುತ್ತೆ? ಬರೋಲ್ಲ. ಅದು ಹೋಗ್ತಾ 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 ಏನಾಗುತ್ತೆ ಗೊತ್ತಾ? ಮನಸ್ಸುಗಳು ದೂರ ಆಗ್ತವೆ. ಅಲ್ಲೊಂದು ದೇಹಗಳ ಘರ್ಷಣೆ ಅಲ್ಲ. ಎಷ್ಟೋ ಜನಕ್ಕೆ ಗೊತ್ತಿಲ್ಲ, ನೀವು ಅರ್ಧ ಗಂಟೆ 3/4 ಗಂಟೆ ಮಾಡಿದ ಜಿಮ್ಮು ಕೂಡ ಏನು ಮಾಡಿ 1 ಗಂಟೆ ಜಿಮ್ಮಲ್ಲಿ ನೀವೆಷ್ಟು ಕ್ಯಾಲರಿ ಬರ್ನ್ ಮಾಡ್ತೀರಿ? 1 ಗಂಟೆಯ ತುಂಟುತನದ ಧರ್ಮಬದ್ಧ ಕಾಮದಲ್ಲಿ. ಧರ್ಮಬದ್ಧ ಕಾಮ, ಅದಕ್ಕೆ ಮದುವೆ ಮಾಡೋದು, ಅದಕ್ಕೆ ಹೆಲ್ತಿ. ಹಿಡ್ಕೊಂಡಿರೋ ಎಷ್ಟೋ ನಾಡಿ ನರಗಳು ಕೇಳಿ ನೋಡಿ. ವೆರಿ ಗುಡ್ ಗೈನೋಕಾಲಜಿಸ್ಟ್ ಏನ್ ಹೇಳ್ತಾರೆ ಅಂತ, ಗುಡ್ ಸೈಕಾಲಜಿಸ್ಟ್ಗಳು ಏನ್ ಹೇಳ್ತಾರೆ ಅಂತ, ಗುಡ್ ಸೆಕ್ಸಾಲಜಿಸ್ಟ್ ಡಾಕ್ಟರ್ಗಳು ಹೇಳ್ತಾರೆ ಏನಂತ ಗೊತ್ತಾ? ವಾರಕ್ಕೆ ಕಡಿಮೆ ಅಂದ್ರೂ 3 ರಿಂದ 4 ಬಾರಿ ಅಲ್ಲೊಂದು ಪ್ರಣಯ ಇರಬೇಕು, ಪ್ರೀತಿ ಇರಬೇಕು, ದೇಹದ ಘರ್ಷಣೆ ಇರಬೇಕು, ಆರೋಗ್ಯವಾಗಿರ್ತಾರೆ ಅಂತ. ಎಲ್ಲಿದೆ? ಇಲ್ವೇ ಇಲ್ಲ. ತಿಂಗಳುಗಟ್ಲೆ ಉಪವಾಸ. ಹೊಟ್ಟೆಗೆ ಮಾತ್ರ ಊಟ ಹಾಕಿದ್ರೆ ಸಾಕ? ದೇಹಕ್ಕೂ ಊಟ ಹಾಕಬೇಕು. ಹೌದು, ಅದು ಬೇಕು ಅಂತಲೇ ಹಿರಿಯರು ಅದನ್ನ ಮದುವೆ ರೂಪದಲ್ಲಿ ನಮ್ಗೊಂದು ತಂದಿಟ್ಟಿದೆ. ಇಲ್ವೇ ಇಲ್ಲ ಮಕ್ಕಳೇ. ಅದಕ್ಕೆ ಹೇಗೋ ದೇಹ ಬೆಳೆದಿಟ್ಟಿರೋದು, ಅದಕ್ಕೆ ಇಲ್ಲದ ಕಾಯಿಲೆಗಳು ಬರ್ತಿರೋದು. ದಟ್ ದೇಹ ಇಸ್ ಆಸ್ಕಿಂಗ್, ಯು ಆರ್ ನಾಟ್ ರೆಸ್ಪಾಂಡಿಂಗ್. ಇವತ್ತು ಅದಾಗ್ಬಿಟ್ಟಿದೆ ಸ್ತ್ರೀಯರಿಗೆ. ಅದನ್ನೊಂದು ಟ್ರಂಪ್ ಕಾರ್ಡ್ ಆಗಿ ಬಳಸ್ತಕ್ಕಂಥವ್ರು ಇದ್ದಾರೆ. ಗೊತ್ತು ಅವ್ರಿಗೆ, ಗಂಡಿಗೆ ಒಂದು ತುಂಟುತನ, ಅವನು ಅದನ್ನೇ ಬಯಸೋದು. ಅವನು ಅಂದ್ಕೊಂಡಿರೋದು ಹೆಣ್ಣು ಭೋಗದ ವಸ್ತು ಅಂತ. ಬಂದಿದ ತಕ್ಷಣ ಅಲ್ಲೊಂದು ಅನುರಾಗ ಇಲ್ಲ, ಅಲ್ಲೊಂದು ರೊಮ್ಯಾನ್ಸ್ ಇಲ್ಲ, ಒಂದು ಪ್ರೀತಿಯ ಮಾತಿಲ್ಲ. ಅವಳನ್ನ ಒಂದು ರೀತಿ ತುಂಬಾ ತುಚ್ಛವಾಗಿ ನೋಡತಕ್ಕಂಥ ಪುರುಷರು ಇದಾರಪ್ಪ, ತುಂಬಾ ತುಚ್ಛ. ಮಲ್ಗೋಕೆ ನೀನು, ಇಂಥ ಒಂದು ಕಾಲವು ಇದೆ. ಬರೀ ಸ್ತ್ರೀಯರನ್ನ ಅನ್ನೋದಲ್ಲ ನೋಡಿ, ಬರೀ ಸ್ತ್ರೀಯರಿಗೆ ನಾವು ಹೇಳಿದ್ವಿ. ಗಂಡಸಿಗೂ ಕೆಲವು ಲಕ್ಷಣಗಳು ಹೇಳ್ಕೊಟ್ಟಿದೆ ನಮ್ಮ ವೈದಿಕ. ಅದೇನು ಎತ್ತ? ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬಂದು ತಿಳಿಸ್ತೇನೆ. ಬರೀ ಸ್ತ್ರೀಯರಿಗೆ ಮಾತ್ರ ನಾವು ಗುರುಗಳೇ ಕಾರ್ಯೇಶು ದಾಸಿ ಇದೆಲ್ಲ ಹೇಳಿದ್ರಲ್ವಾ? ಪುರುಷನಿಗಿಲ್ವಾ? ಖಂಡಿತ ನಮ್ಮ ವೈದಿಕ ಹೇಳ್ಕೊಟ್ಟಿದೆ. ಒಂದು ಗಂಡಸಿಗೂ ಕೆಲವು ಕಟ್ಟುಪಾಡುಗಳಿದ್ದಾವೆ. ನೀನು ಕೂಡ ಈ ಬೌಂಡ್ರಿಲೇ ಬದುಕಬೇಕು ಅನ್ನತಕ್ಕಂಥದ್ದು. ಒಂದು ಪುಟ್ಟ ವಿರಾಮ ತಗೊಂಡು ಬಂದು ತಿಳಿಸ್ತೇನೆ. ಮಾತೃದೇವೋ ಭವ. ನಮಾಮಿ ಶಂಕರ. ಕಟಕ ರಾಶಿಗೆ ಯಾವಾಗಲೂ ಕುಟುಕ್ತಲೇ ಇರುತ್ತೆ ಜೀವನ. ಒಂದ ಸಂಗಾತಿ ಇಲ್ಲ ಮಕ್ಕಳು. ಹಾಗೆ ಮೀನ ರಾಶಿಯವರಿಗೆ ಒಂದು ತಂದೆ ಇಲ್ಲ ತಾಯಿ, ಇವರಿಂದ ದೂರ ಇರ್ತೀರಿ, ಇಲ್ಲ ಹತ್ರಕ್ಕೆ ಹೋದಷ್ಟು ನೋವು ತಿಂತೀರಿ. ಅನುರಾಧ ನಕ್ಷತ್ರಕ್ಕೆ ಯಾವಾಗಲೂ ಅನುರಾಧ ದೋಷವೇ. ಯಾಕೋ ಜ್ಯೇಷ್ಠ ನಕ್ಷತ್ರದವ್ರಿಗೆ ಮದುವೆ ವಿಚಾರದಲ್ಲಿ ಅಲ್ಲೊಂದು ಯುದ್ಧವೇ. ಏನು ಕನ್ಯಾ ರಾಶಿ ಕೇಳಲೇಬೇಡಿ, ಕಣ್ಣೀರು ತಪ್ಪಿದ್ದಲ್ಲ. ಯಾಕೆ ಇಷ್ಟೆಲ್ಲ ಕನ್ಫ್ಯೂಷನ್ ತಿಳ್ಕೋಬೇಕಾ?
ಫೋನಿನ ಮುಖಾಂತರವೇ ನಿಮ್ಮ ಸಮಸ್ಯೆಗಳಿಗೆ ನಾವು ನಿಮ್ಮ ಜೊತೆ ಇದ್ದು ಪರಿಹಾರ ಕೊಡ್ತೇನೆ. ನಾನು ನಿಮ್ಮ ಪ್ರೀತಿಯ ರವಿಶಂಕರ್ ಗುರೂಜಿ. ಈ ಕೆಳಗಿನ ಫೋನ್ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಪ್ರಶ್ನೆಗೊಂದು ಉತ್ತರ ಪಡೆಯಿರಿ. ನಮಾಮಿ ಶಂಕರ. ನಮಾಮಿ ಶಂಕರ. ಒಬ್ಬ ಪುರುಷ ಹೇಗಿರ್ಬೇಕು ಅನ್ನೋದನ್ನು ಕೂಡ ವೈದಿಕ ಹೇಳ್ಕೊಟ್ಟಿದೆ. ಬರೀ ಸ್ತ್ರೀಯರಷ್ಟೇ ಅಲ್ಲ, ನೆನ್ಪಿಟ್ಕೊಳ್ಳಿ. ಕಾರ್ಯೇಶು ಯೋಗಿ. ಅವನು ಕೆಲಸ ಮಾಡೋದ್ರಲ್ಲಿ ಒಬ್ಬ ಯೋಗಿ ಅಂತ ಇರ್ಬೇಕು. ಅವನ ಕೆಲಸನೇ ಅದು ಪೋಷಣೆ ಮಾಡೋದು. ಕಾರ್ಯ ಅಂದ್ರೆ ಏನು? ಮನೆಯವರನ್ನ ಕಾಪಾಡೋದು, ದುಡಿಯೋದು, ತರೋದು. ಅವನೊಂದು ಕೆಲಸ, ಒಂದು ಜವಾಬ್ದಾರಿಯನ್ನ ಯೋಗಿಯಂತೆ ತಗೋಬೇಕು. ಅಲ್ಲಿ ಲಾಭ ನಷ್ಟಗಳು ತಗೊಳ್ಳೋ ಆಗಿಲ್ಲ ಒಬ್ಬ ಪುರುಷ. ಇವತ್ತು ಎಷ್ಟು ಗಂಡಸರು ಆ ಥರ ತಗೊಂಡಿದ್ದಾರೆ ಹೇಳಿ? ನನ್ನ ಜವಾಬ್ದಾರಿ ನನ್ನ ಅಮ್ಮನದ್ದು, ನನ್ನ ಅಪ್ಪನದ್ದು. ಮೊನ್ನೆ ಒಂದು ಜಾತಕ ನೋಡ್ಬೇಕು. ನಿನ್ನ ಮಗ ಪುಣ್ಯಾತ್ಮನ ಎತ್ತಿದ್ದೀಯ ಅಂತ ಹೆಂಡತಿ ಮಾತು ಕೇಳ್ಬಿಟ್ಟು ಅಪ್ಪನಿಗೆ ಅಲ್ಝೈಮರ್ ಗೊತ್ತಾಗಲ್ಲ. ಆಮೇಲೆ ಒಂದು ಬ್ರೈನಲ್ಲಿ ಪ್ರಾಬ್ಲಮ್, ಯೂರಿನ್ ಹೋಗೋದು ಗೊತ್ತಾಗಲ್ಲ ಪಾಪ ತಂದೆಗೆ. ಡೈಪರ್ ಹಾಕಿದ್ರೆ ಆಯ್ತು. ಹೆಂಡತಿಗೆ ಹೇಳ್ತಾನಂತೆ, ಛೀ ಕಳ್ಸೋ ಮುದ್ಕನ್ನ ಅಂತ. ಏಯ್ ನೆನಪಿಟ್ಟುಕೋ, ನಾವು ಚಿಕ್ಕ ಮಗು ಆಗಿದ್ದಾಗ ನಾವು ಕಕ್ಕ ಉಚ್ಚೆ ತೊಳೆದು ಭುಜದ ಮೇಲೆ ಒತ್ಕೊಂಡು ಸೈಕಲ್ ಮೇಲೆ ಹಾಕೊಂಡು, ನೀವು ಇದೆಲ್ಲ ನೋಡೇ ಇಲ್ಲ ಮಕ್ಕಳೇ. ನೀವು ಯಾವ ರೀತಿ ಸಾಕಿದ್ದಾರೆ ಅಂತ. ಹಿಂಗೇ ಅದೇ ಮೇಲೆ ಒಂದು ತಂದೆ ಸಾಕೋ ಆನಂದ ಇದೆಯಲ್ಲ, ಅದನ್ನ ಕರೆಕ್ಟಾಗಿ ಅನುಭವಿಸಿದವ್ರಿಗೆ ಮಾತ್ರ ಗೊತ್ತು. ಒಳ್ಳೆ ತಂದೆ ಎಲ್ರಿಗೂ ಸಿಗೋದಿಲ್ಲ. ಆ ಥರ ಹೇಳ್ತಾನೆ, ಈ ಮುದ್ಕನ ಕರ್ಕೊಂಡು ಹೋಗ್ಬಿಟ್ಟು ಎಲ್ಲಾರು ಬಿಟ್ಬಿಡು ಅಂತಾನೆ ಅಮ್ಮನಿಗೆ. ಯಾರೋ ಬಂದಿದ್ದಾರೆ ನೆಂಟು, ಅವ್ರ ಮುಂದ್ಗಡೆ ಬರ್ಬೇಡ ಅಂತ ಹೇಳು, ನಮ್ಮ ಅತ್ತೆ ಮಾವ ಬರ್ತಿದ್ದಾರೆ. ಈ ಮುದ್ಕ ಏನು ಅವ್ರ ಮನೆಯಲ್ಲೇ ಇದ್ಕೊಂಡು, ಅಪ್ಪನ ಮನೆಯಲ್ಲೇ ಇದ್ಕೊಂಡು ಮಗ ಆಡ್ತಿರೋ ಮಾತು. ನಾವಿಲ್ಲಿರೋಲ್ಲ. ಒಂದು 15 ದಿನ ಹೆಂಡತಿನ ಕರ್ಕೊಂಡು ಹೆಂಡತಿ ಮನೆಗೆ ಹೋಗಿದ್ದಾನೆ. ಸಾಕಾಗಿಲ್ಲ, ಅವ್ರು ಕಳಿಸ್ಬಿಟ್ಟಿದ್ದಾರೆ. ನಾಟಕ ಆಡ್ಕೊಂಡು ಬಂದು ತಿರ್ಗಾ ಸೇರ್ಕೊಂಡಿದ್ದಾನೆ. ನನ್ನ ಮಗ ಏನಮ್ಮ ಇಂದ್ರಮ್ಮ ಅನ್ನತಕ್ಕಂಥದ್ದು. ಗೌರಮ್ಮ. ಇದು ನೋಡು ನನ್ನ ಮಗನ ಕತೆ. ಸೊಸೆ ಹೇಳ್ಕೊಡ್ತಿರೋದು. ಕಲ್ಗಿಚ್ಚು ಅವರು ಎಲ್ಲೋ ಹೋಗ್ಬಿಟ್ಟಿದ್ದಾನೆ ಮನುಷ್ಯ. ಇದೆಲ್ಲ ಭಾರ ಬೇಡ ಅಂತ ಹೇಳ್ಬಿಟ್ಟು ನನ್ನಿಂದ ಇವ್ರಿಗೆ ಭಾರ ಅಂತ ಸಾಯಕ್ ಹೋಗ್ಬಿಟ್ಟಿದೆ. ಅಲ್ಝೈಮರ್ ಪೇಷಂಟ್, ನೆನ್ಪಿಟ್ಕೊಳ್ಳಿ. ಹುಚ್ಚನ್ ತರ ಹುಡುಕಿದಾನೆ. ಇವನು ನೆಮ್ಮದಿಯಾಗೆ ಓದೇ ಆಯ್ತು ಬಿಡು. ಇಲ್ಲ ಮಕ್ಕಳೇ, ಇಲ್ಲ, ಅದು ಕೂಡ ಬದಲಾವಣೆ ಬಂದ್ಬಿಟ್ಟಿದೆ. ಹೆತ್ತ ತಂದೆ ಅವ್ರ ಮನೆ ಒಂದ್ ನೆನಪಿಟ್ಟುಕೊಳ್ಳಿ. ನನ್ನ ಗುರುಗಳ ಹತ್ರ ಯಾರೋ ಬಂದು ಕೇಳಿದ್ರು, ಮಾತಾಡ್ತಿರ್ಬೇಕಾದ್ರೆ, ನನ್ನ ತಂದೆ ನನ್ಗೇನೂ ಮಾಡಿಲ್ಲ, ನನ್ನ ತಂದೆ ನನ್ಗೇನೂ ಕೊಟ್ಟಿಲ್ಲ, ನನ್ನ ತಂದೆ ನನಗೆ ಇದು ಕೊಟ್ಟಿಲ್ಲ, ಅದು ಕೊಟ್ಟಿಲ್ಲ, ಆಸ್ತಿ ಮಾಡಿಲ್ಲ, ಅಂತಸ್ತು ಮಾಡಿಲ್ಲ ಅನ್ನತಕ್ಕಂಥದ್ದನ್ನ ಹೇಳ್ತಿದ್ರೆ ನನ್ನ ಗುರುಗಳು ಹೇಳಿದ ಮಾತೇನ್ ಗೊತ್ತಾ? ನನ್ನ ತಂದೆ ಅದು ಕೊಟ್ಟಿಲ್ಲ, ಇದು ಕೊಟ್ಟಿಲ್ಲ, ಅದೆಲ್ಲ ಬೇಡ. ನಿನ್ ತಂದೆ ಇದ್ದಾರ, ಅದೊಂದು ಇದ್ರೆ ಸಾಕು, ಶಿವ ಇದ್ದಾಗ ಹೋಗು ಅಂತ. ಇಷ್ಟು ಮಾತಾಡೋ ಯೋಗ, ಜ್ಞಾನ, ಮಾತು, ಚಿಂತನೆ ಆ ತಂದೆಯಿಂದ. ಈ ಒಂದು ಉಸಿರು ಇದೆಯಲ್ಲ ಆ ತಂದೆಯಿಂದ. ನೀನ್ ನಿಂತಿರೋನೆಲ್ಲ ಆ ತಂದೆಯಿಂದ. ನೀನ್ ಮಾತನಾಡ್ತಿರೋ ಮಾತು ಒಳಗಡೆ ಇರೋ ಆತ್ಮ ಯಾರಿಗೂ ಗೊತ್ತಾ? ನಿನ್ ತಂದೆ ಕೊಟ್ಟ ಭಿಕ್ಷೆ. ದೇಹ ಕೊಟ್ಟಿದ್ದು ಯಾರು ಗೊತ್ತಾ? ನಿನ್ನ ತಾಯಿ ಕೊಟ್ಟ ಭಿಕ್ಷೆ. ಸೊ ಇದಿರೋದಕ್ಕೆ ನಿನಗೆ ಈ ಅಹಂಕಾರದ ಮಾತು. ಏನ್ ಕೊಟ್ರಿ, ಏನ್ ಮಾಡ್ದೆ, ಏನ್ ಓದಿಸ್ದೆ, ಫಾರಿನ್ ಕಳ್ಸಿದ್ಯಾ, ಬೈಕ್ ಕೊಟ್ಟಿಯಾ, ಕಾರ್ ಕೊಟ್ಟಿಯಾ, ಕ್ಲಬ್ಗೆ ಕಳ್ಸಿದ್ಯಾ, ಪಬ್ಗೆ ಕಳ್ಸಿದ್ಯಾ, ಐಫೋನ್ ಕೊಟ್ಟಿಯಾ, ಜಾಲಿಗೆ ಕಳ್ಸಿದ್ಯಾ, ನೈಟ್ 11 ಗಂಟೆಗೆ ಬಂದು ಕೇಳ್ಬಾರ್ದು ನೀನು. ಅವ್ರ ಮನೇಲಿ ಇದ್ಕೊಂಡು, ಅವ್ರ ಮನೇಲಿ ಅನ್ನ ತಿಂದು, ಅವ್ರ ಬಟ್ಟೆ ಕೊಟ್ಟು ಬಟ್ಟೆ ತಗೊಂಡು ಇವತ್ತು ಬೆಳೆದು, ಇವತ್ತು 16, 18, 20 ಬಂದಿದ ತಕ್ಷಣ ಇವತ್ತು ಒಂದು ಆಗ್ತಿರೋ ಕೆಲವು ಮಕ್ಕಳಲ್ಲಿ ನೋಡ್ಬೇಕು, ಹೇಳಬಾರದು. ಒಬ್ಬ ಪುರುಷನಿಗೂ ನಿಯಮ ಹಾಕ್ಬಿಟ್ಟಿದೆ ನೋಡಿ. ಅಲ್ಲಿ ಕಾರ್ಯೇಶು ಯೋಗಿ. ಅವನ ಕೆಲ್ಸನೇ ಅದು. ಅವ್ನ್ ಕೇಳೋ ಆಗಿಲ್ಲ. ಒಬ್ಬ ಯೋಗಿ ಬಂದು 10 ರೂಪಾಯಿ ಕೊಟ್ರು ಅಷ್ಟೇ, 10 ಲಕ್ಷ ಕೊಟ್ರು ಅವ್ನು ತಿರುಗಿ ನೋಡೋ ಆಗಿಲ್ಲ, ತಲೆ ಕೆಡ್ಸೋ ಆಗಿಲ್ಲ. ಒಬ್ಬ ಗಂಡಸಿಗೆ ಕಾರ್ಯೇಶು ಯೋಗಿ. ಅಮ್ಮನ ನೋಡ್ಬೇಕು,
ಹೆಂಡತಿ ಮಕ್ಕಳನ್ನು ಪೋಷಿಸ್ಬೇಕು, ಅಕ್ಕ ತಂಗಿರ್ ನೋಡ್ಕೋಬೇಕು. ಯಾರು ಬಂದ್ರು ಮನೆಯಲ್ಲಿ ಯೋಗಿ ತರ ಎಲ್ರ ಲಾಲನ ಪಾಲನ ಜವಾಬ್ದಾರಿ. ಯೋಗಪ್ಪ ಎಂತ ಮನುಷ್ಯಪ್ಪ, ಅವ್ರ ಮನೆಯವನು, ಅವ್ರ ಅಣ್ಣಕನು ಅವ್ರ ಮನೆ ಮಗ ಕಣು. ನನ್ನ ತಂದೆ ನನಗೇ ಗೊತ್ತಿಲ್ಲ, ಮನೆ ಹಿರಿಯರು ಹೇಳ್ತಿದ್ದಾರೆ ಇಂಥ ಮಾತು ಹೇಳಿದ್ರಪ್ಪ ಅಂತ. ಸಾಕು ನನಗದೊಂದು ಮಾತು ಅಂತ ಹೇಳ್ಬಿಟ್ಟೆ, ಸಾಕು. ಎಲ್ರು ಜವಾಬ್ದಾರಿನೂ ಹಾಕೊಂಡು ಎಣಗಿದಾನೆ ಅವನು. ಮಾತು ಹೇಳಿದಾರೆ ಅಂತ, ಇದನ್ನ ಅವನಿಗೆ ಕೊಟ್ಬಿಡ ಕೇಳಿ ಅಂತ. ಯಾವುದೋ ಒಂದು ಜಾಗ ದುಡ್ಡಿನ ಬಗ್ಗೆ ಯೋಚನೆ ಇಟ್ಕೊಂಡು ನಾನು ಮಾಡ್ಲೂ ಇಲ್ಲ, ನನಗೆ ಗೊತ್ತೂ ಇಲ್ಲ. ಅವ್ರು ಹೋದ್ಮೇಲೆನೋ ಗೊತ್ತಾಗಿದ್ದೆಲ್ಲ ನಮ್ದಿದೆ. ಪಾಪ ಬದುಕಿರೋ ಅಷ್ಟು ದಿನಾನು ನನ್ನ ಮಗ ಮಾಡಿದಾನೆ, ಸಾಕು. ಬದುಕಿರುವಾಗಲೇ ತಂದೆ ತಾಯಿಯರ ಬಾಯಲ್ಲಿ ನನ್ನ ಗಂಡ ಮಾಡಿದಾನೆ, ತಂದಿದ್ದಾನೆ, ನೋಡಿದಾನೆ. ನಮ್ಮಪ್ಪ ತಂದಿದ್ದಾನೆ, ನೋಡಿದಾನೆ. ನನ್ನ ಮಗ ನೋಡಿದಾನೆ ಅನ್ನಿಸ್ಕೊಳ್ಳೋ ಒಂದು ಮಾತಿದೆಯಲ್ಲ, ಅದುವೇ ಯೋಗ ಪುರುಷ. ನೀವು ಸನ್ಯಾಸಿ ಆಗೋದು ಬೇಡ, ಸಂಸಾರಿ. ಅದಕ್ಕೆ ಹೇಳೋದು, ಕೃಷ್ಣರು ಹೇಳ್ತಾರೆ, ನನಗೆ 4 ಆಶ್ರಮಗಳಲ್ಲಿ ತುಂಬಾ ಇಷ್ಟವಾದ ಆಶ್ರಮ ಅದು ಗೃಹಸ್ಥಾಶ್ರಮ ಅಂತ ಹೇಳೋದು. ಬ್ರಹ್ಮಚರ್ಯ, ಗೃಹಸ್ಥಾಶ್ರಮ, ವಾನಪ್ರಸ್ಥ, ಸನ್ಯಾಸ, 4 ಆಶ್ರಮಗಳಿದ್ದಾವೆ ಒಬ್ಬ ಮನುಷ್ಯ ಹುಟ್ಟಿದ ಮೇಲೆ. ಅದರಲ್ಲಿ ನನಗೆ ತುಂಬಾ ಇಷ್ಟ ಗೃಹಸ್ಥಾಶ್ರಮ ಅಂತ ಕೃಷ್ಣರು ಹೇಳ್ತಾರೆ. ಅಂದ್ರೆ ಒಬ್ಬ ಗೃಹಸ್ಥ ಆ ಜವಾಬ್ದಾರಿ ತಗೊಂಡಿರೋನ, ಅಮ್ಮನ ಜವಾಬ್ದಾರಿ, ಮನೆಯ ಜವಾಬ್ದಾರಿ, ಕುಟುಂಬದ ಜವಾಬ್ದಾರಿ, ಸಾಮಾಜಿಕ ಜವಾಬ್ದಾರಿ, ಧಾರ್ಮಿಕ ಜವಾಬ್ದಾರಿ ಅವನಿಗೆ ಮೀರಿದ್ದಿಲ್ಲ. ಹೆಂಡತಿ ಮಕ್ಕಳು ಕುಟುಂಬದ ಅವನನ್ನ ಕಂಡ್ರೆ ನನಗೆ ತುಂಬಾ ಇಷ್ಟ. ಬ್ರಹ್ಮಚಾರಿ ಮೇಲೆ ಕೂಡ ಅಷ್ಟೊಂದಿಲ್ಲ, ಸನ್ಯಾಸಿ ಮೇಲಂತೂ ಇಲ್ಲವೇ ಇಲ್ಲ. ವಾನಪ್ರಸ್ಥ ಒಬ್ಬ ದೊಡ್ಡ ಕಳ್ಳ ಅಂತ ಕೃಷ್ಣರೇ ಹೇಳ್ತಾರೆ. ಬಿಟ್ಟು ಓಡಿ ಬಂದವನವನು, ಜವಾಬ್ದಾರಿಗಳನ್ನ ನೋಡ್ಲಾರ್ದೆ ಬಿಟ್ಟು ಓಡಿ ಬಂದಿರೋ ಸನ್ಯಾಸಿ. ತುಂಬಾ ಜನ ಇವತ್ತು ಸನ್ಯಾಸಿಗಳು ನೋಡಿ, 99.99% ನಿಜವಾಗಲೂ ಇಷ್ಟಪಟ್ಟು ಸನ್ಯಾಸಿ ಆಗಿರೋದ ಓಡ್ ಬಂದಿರೋ ಸನ್ಯಾಸಿಗಳು, ಕಳ್ಳ ಸನ್ಯಾಸಿಗಳು. ಬೇಜಾರೇ ಮಾಡ್ಕೋಬೇಡಿ. ಹೆಂಡತಿಗೆ ಊಟ ಹಾಕದೆ ಹೆಂಡತಿ ಮಕ್ಳಿಗೆ ಕೈ ಕೊಟ್ಟು ಪೀಠ ಹತ್ತಿರೋ ಗುರುಗಳನ್ನೆಲ್ಲ ನಾನು ನೋಡಿದೆ. ಗೊತ್ತಾದ್ಮೇಲೆ ಹತ್ರಕ್ಕೂ ಹೋಗಿಲ್ಲ. ಅವ್ರಿಗ್ ಮೋಸ ಮಾಡಿ, ತಮ್ಮನಿಗೆ ಮೋಸ ಮಾಡಿ, ಅದಕ್ಕೊಂದು ಲೆಕ್ಕ ಇದೆ. ಅದು ನೋಡಿ, ಕೃಷ್ಣರೇ ಹೇಳಿರ್ತಕ್ಕಂಥದ್ದು, ನಾನಲ್ಲ. ಅದನ್ನ ಕಲ್ತ್ಕೊಂಡ್ಮೇಲೆ ನಾನು ಅಂತ ವ್ಯಕ್ತಿಗಳಿಂದ ತುಂಬಾ ದೂರ ಇದ್ದು ಬಿಟ್ಟಿದ್ದೇನೆ. ಇನ್ನೊಂದು ಮಾತು ಹೇಳ್ತೇನೆ, ಕರುಣೇಶು ದಕ್ಷ. ತನ್ನ ಕುಟುಂಬವನ್ನ ದಕ್ಷತೆಯಿಂದ ಪಾಲಿಸಬೇಕು, ಕಾಪಾಡ್ಕೋಬೇಕು ಅಂತ ಹೇಳುತ್ತೆ ಧರ್ಮಶಾಸ್ತ್ರ. ಒಬ್ಬ ಪುರುಷ ಅಣ್ಣನಿಗೊಂದು ನ್ಯಾಯ, ತಮ್ಮನಿಗೊಂದು ನ್ಯಾಯ, ಹೆಂಡತಿಗೊಂದು ನ್ಯಾಯ, ತನ್ನ ಹೆಂಡತಿಗೊಂದು ನ್ಯಾಯ, ತನ್ನ ಅಕ್ಕ ತಂಗಿರ್ಗೆ ಇನ್ನೊಂದು ನ್ಯಾಯ, ಅಮ್ಮ ಅಪ್ಪನ ಉದ್ಧಾರಕ್ಕೆ ಹಾಕ್ತಿವ ಮಕ್ಕಳೇ? ತಪ್ಪು. ಅದಕ್ಕೆ ಇವತ್ತು ಕಲಿಗಾಲ ಅನ್ನತಕ್ಕಂಥದ್ದು ಹೇಳ್ತೀವಲ್ಲ. ಏನಕ್ಕೆ ಈ ಥರದ್ದು ಬೀಭತ್ಸ? 60 ವರ್ಷಗಳ ನಂತರ ಪರಾಭವ ಸಂವತ್ಸರ ಬಂದಿರತಕ್ಕಂಥ ಈ ಒಂದು ಬದಲಾವಣೆ, ಗುರು ಶನಿ ಒಂದು ಪರಿವರ್ತನಾ ದೃಷ್ಟಿಯ ಯೋಗ ಇದೆಯಲ್ಲ, ನಾವು ಮತ್ತೆ ಮರಳಿ ನಮ್ಮ ವೈದಿಕತೆಯನ್ನ ಅಪ್ಪಿಕೊಳ್ಳಬೇಕು. ದಯಮಾಡಿ ಯೋಚನೆ ಮಾಡಿ. ಇಲ್ಲ, ನಮ್ಮ ಸಮಾಜ ಕುಲಟವಾಗಿ ಬಿಡುತ್ತೆ. ನಾವೇನಾದ್ರೂ ಡ್ರಗ್ಸು ಅನ್ನೋದು ನಮ್ಮ ಕಾಲಕ್ಕೆ ಕೇಳಿದ್ವ, ನಮ್ಗೆ ಗೊತ್ತೇ ಇಲ್ಲ. ಎಲ್ಲೋ ಅಪ್ಪಿ ತಪ್ಪಿ ನಮ್ಮ ಮಾಸ್ಟ್ರಂತೆ ನಮ್ಮ ಮುಂದ್ಗಡೆ ಅವ್ರು ಸಿಗರೇಟ್ ಸೇದಿದ್ದು ನಾನು ನೋಡಿಲ್ಲ. ಸೇದೋರಂತೆ ನಮ್ಮ ಮಾಸ್ಟರ್ನ ನಾವು ಕೇಳಿದ್ದೇವೆ, ಯಾರೋ ಸೀನಿಯರ್ ತಂದು ಕೊಡೋರಂತೆ, ಗೊತ್ತಿಲ್ದಿರೋರು ಗೊತ್ತಿಲ್ಲ ನನಗೆ, ನಾವು ನೋಡೇ ಇಲ್ಲ. ಒಂದ್ ಸಣ್ಣ ಪಾನ್ ಪರಾಗ್ ಹಾಕೋರಂತೆ, ನಾವು ನೋಡೇ ಇಲ್ಲ. ಹಾಕೋರಂತೆ, ಮಕ್ಕಳು ಮುಂದ್ಗಡೆ ಇರ್ಲಿಲ್ಲ. ನಾವು ಓದೋ ಕಾಲಕ್ಕೆ ಕಾಲೇಜ್ನಲ್ಲಿ ಇರ್ಬೋದು, ಸ್ಕೂಲಲ್ಲಿ ಇರ್ಬೋದು, ಡ್ರಗ್ಸ್ ಅಂತೂ ನಾವು ಕೇಳಿಲ್ಲ. ಇವತ್ತು ನೋಡಿದ್ರೆ ಮನೆಯಲ್ಲೇ ಚಟ್ನಿ ಎಲ್ಲ ಮಾಡ್ಕೊಂಡು ತಿನ್ನೋದು, ಗಾಂಜಾ ಬೆಳೆಸ್ಕೊಂಡಿದ್ದೆ ನಂಗೆ ಗೊತ್ತಿಲ್ಲ ಅಂತಾನೆ, ಇದು ಚಟ್ನಿಯಲ್ಲೇ ಅಂತ ಬೆಳೆಸ್ಕೊಂಡಿದ್ದೆ ಅಂತ ಹೇಳ್ತಾನೆ. ಅಂತ ಮಟ್ಟಕ್ಕೆ ಡ್ರಗ್ಸುಗಳು, ಏನೇನು ವಿಧವಾದಂಥ ಡ್ರಗ್ಸುಗಳು ದಾಳಿ ಇಟ್ಟುಬಿಟ್ಟಿದ್ದೇವೆ. ಸ್ಕೂಲುಗಳಲ್ಲಿ ಚಾಕ್ಲೇಟ್ ರೂಪದಲ್ಲೆಲ್ಲ ಹಂಚ್ತಿದ್ದಾರೆ ಅಂತ ಹೇಳಿದ್ರೆ ಅಂದ್ರೆ ಎಲ್ಲಿ ಬಂದ್ಬಿಟ್ಟಿದೆ ಮಕ್ಕಳೇ? ಯೋಚನೆ ಮಾಡಿ ನೋಡಿ. ದಿಸ್ ಇಸ್ ವಾಟ್. ಅದಕ್ಕೆ ಹೇಳ್ತಾರೆ ನೋಡಿ, ಯಾವ ರೀತಿ ಇರಬೇಕು ಒಬ್ಬ ಪುರುಷ, ಎಲ್ಲಿ ಹೇಗಿರ್ಬೇಕು, ಗುರುವಾಗಿ ಹೇಗಿರ್ಬೇಕು, ತಂದೆಯಾಗಿ ಹೇಗಿರ್ಬೇಕು, ದಕ್ಷನಾಗಿರಬೇಕು. ದಕ್ಷತೆ, ಹಾನೆಸ್ಟಿ ಅಂತ
ತುಂಬಾ ಜನಕ್ಕೆ ದಕ್ಷತೆ ಅಂತ ಹೇಳಿದ ತಕ್ಷಣ ಡಿಸಿಪ್ಲಿನ್ ಅಂತ ಕೂಡ ಹೇಳ್ತಾರೆ. ಅಲ್ಲೊಂದು ಡಿಸಿಪ್ಲಿನ್, ಮಾತಾಡೋ ಹಾಗಿಲ್ಲ, ಮಗನ್ ಮುಂದ್ಗಡೆ ಮಾತಾಡೋ ಹಾಗಿಲ್ಲ, ಅಪ್ಪನ ಮುಂದ್ಗಡೆ ಮಾತಾಡೋ ಹಾಗಿಲ್ಲ, ಅಣ್ಣನ ಮುಂದ್ಗಡೆ ನೋ ಅನ್ನೋ ಆಗಿಲ್ಲ. ಒಪ್ಪಿಕೊಂಡು ಜವಾಬ್ದಾರಿ ತೆಗೆದುಕೊಂಡು ಡಿಸಿಪ್ಲಿನ್ ಆಗಿ ಬದುಕಬೇಕು ಅನ್ನೋದು. ಇನ್ನೊಂದು ಮಾತು ಹೇಳ್ತಾರೆ, ರೂಪೇಶು ಕೃಷ್ಣ. ಅಯ್ಯೋ ಬರೋದೇ ಇಲ್ಲ. ತುಂಬಾ ಕೆಲವರು ಇವತ್ತು ರೂಪೇಶು ಕೃಷ್ಣರೇ, ಅದು ಆಗ್ಬಿಟ್ಟಿದೆ ವಿಪರೀತ. ಕೃಷ್ಣ ರೂಪದಲ್ಲಿ ಕೃಷ್ಣನಂತಿರೋ ಅಂತ ಹೇಳದ ಅಂದ್ರೆ ಮಾಡೋದೆಲ್ಲ ಕೃಷ್ಣನ ಲೀಲೆಗಳೇ. ಇಂಥ ಕೆಲ್ಸಕ್ಕೆ ಹಚ್ಕೊಬಿಟ್ಟಿದ್ದಾರೆ. ಇನ್ನೇನಾಗುತ್ತೆ, ವಿನಾಶಕಾಲಂ ವಿಪರೀತಂ ಅನ್ನತಕ್ಕಂಥದ್ದು. ಇನ್ನು ಕೆಲವ್ರಿಗೆ ಅದಿಲ್ವೇ ಇಲ್ಲ, ದೇಹದ ಮೇಲೆ ಗಮನ ಇಲ್ಲ, ಅಲ್ಲೊಂದು ಎಕ್ಸಸೈಸ್ ಇಲ್ಲ, ಒಂದು ವಾಕಿಂಗ್ ಇಲ್ಲ, ಒಂದು ಪ್ರಾಪರ್ ಡಯಟ್ ಇಲ್ಲ. ಆ ರೂಪ ಮೇಂಟೈನ್ ಮಾಡ್ಲಿಕ್ಕೆ ಏನ್ ತಿಂತಿದೀವಿ, ಏನ್ ತಿಂತಿಲ್ಲ, ಏನಾಗ್ತಿದೆ, ಏನ್ ಬದಲಾವಣೆ ಆಗ್ತಿದೆ ನಮ್ಮಲ್ಲಿ ಅನ್ನತಕ್ಕಂಥ ಒಂದು ಆಲೋಚನೆಗಳು ಗಮ್ಯವಿಲ್ಲ. ಇನ್ನೇನಾಗುತ್ತೆ, ಅಲಂಕಾರ ಅನ್ನೋದು ಇಲ್ವೇ ಇಲ್ಲ. ಇಲ್ಲ ಮನೇಲಿ ಇದ್ದ ಅಂದ್ರೆ ಅದೇ ಹಳೆ ನೈಟಿ ಅಂತ ಹೆಂಗೆ ಲೇಡೀಸ್ ಇರ್ತಾರೋ, ಇವ್ರು ಹಳೆಯದು ಒಂದು ಪಂಚೆ. ನಾನ್ ನಮ್ಮ ಮನೇಲಿ ಯಾವಾಗ್ಲೂ ಹೇಳ್ತಿರ್ತೀನಿ, ಸೀರೆ ಉಟ್ಕೊಂಡು ಕೆಲಸ ಮಾಡಕ್ಕಾಗುತ್ತೇನ್ರಿ, ನಿಮ್ಗೇನ್ ಗೊತ್ತಿದೆ, ಸುಮ್ನಿರ್ರಿ ಅಂತಿರ್ತಾರೆ. ಒಂದ್ ಚುಡಿದಾರ್ ಹಾಕೊಂಡ್ ಮಾಡ್ರೋ, ಸೆಕೆ ನಿಮ್ಗೇನ್ ಗೊತ್ತು, ದೇಹ ನಮಗ್ ಕೊಟ್ಟಿರೋದು ಒದ್ದಾಟ ಅನ್ನತಕ್ಕಂಥದ್ದು. ಹೌದು, ಪುರುಷರಿಗೆ ನಮಗೇನಾಗಿದೆ, ಒಂದ್ ಒಳ್ಳೆ ಪಂಚೆ ಕಟ್ಕೊಳ್ಳೋದೇನು ಬೇಡವಾ, ಒಂದ್ ಒಳ್ಳೆ ಶಾರ್ಟ್ಸ್ ಹಾಕೊಳ್ಳೋದು ಬೇಡವಾ? ಅಯ್ಯೋ ಕೇಳಬೇಡಿ. ಇನ್ ಎಲ್ಲಿ ನಮ್ಮ ಧರ್ಮಪತ್ನಿಗೆ ನಮ್ಮ ಮೇಲೆ ಒಂದು ಆಸೆ ಹುಟ್ಟುತ್ತೆ? ಬೆಳಿಗ್ಗೆ ಎದ್ದು ಒಂದು ಮುಖ ತೊಳೆದು ನೀಟಾಗಿ ಒಂದು ಹಣೆಗೆ ಒಂದು ತಿಲಕ ಇಟ್ಟು ಇದೆಯಾ, ಅಲ್ಲೊಂದು ತಲೆಗೆ ಬಾಚಿ ನೀಟಾಗಿ ಬ್ರಷ್ ಮಾಡಿ ನೀಟಾಗಿ ಒಂದು ಟೀ ಶರ್ಟು ಶಾರ್ಟ್ಸು ಹಾಕೊಂಡು ಎದ್ದಿರೋದ್ರಲ್ಲೇ ಬಂದು ಕುತ್ಕೊಳ್ಳೋದು. ಭಾನುವಾರದತ್ತಲ್ಲಿ ಹೋಗಿ ನೋಡಿ ಒಂದ್ ಮನೆಗಳು, ಶಿವ ಭಾನುವಾರ ಯಾಕೆ ಬರುತ್ತೋ ಅನ್ಸೋದು ನಮಗೆ. ಯಾಕಂದ್ರೆ ಅಪ್ಪಯ್ಯ ಬೆಳಿಗ್ಗೆ ಈ ಭಾನುವಾರನೇ ತಮಾಷೆ. 4:00ವರೆಗೆ ಎಲ್ಲಾರನ್ನು ಎಬ್ಬರಿಸಿ ಉಜ್ಜಿ ಸ್ನಾನ ಮಾಡಿಸಿ ನೀಟಾಗಿ ಬಟ್ಟೆ ಹಾಕ್ಸಿ ಬೊಟ್ಟಿಡ್ಸಿ ದೇವ್ರಿಗೊಂದು ನಮಸ್ಕಾರ. ಬೆಳಿಗ್ಗೆ ಒಂದು 8-8:30 ತಿಂಡಿ ಫುಲ್ಲು. ಅಯ್ಯೋ, ನನ್ನ ಜೀವಮಾನದಲ್ಲಿ ನಾನು ನೋಡಿಲ್ಲ ಆ ಥರ ತಿಂಡಿ. ನೀವು ತಿಂದಿರೋಲ್ಲ. ಒಂದು ವಿಶೇಷ ಎಲೆ ಹಾಕೋರು, ಊಟ ಹಾಕೋರು, ಹಿಂಗೆ ಮಾಡಿಸ್ಬಿಟ್ಟು ಹಿಂಗೆ ಕುತ್ಕೊಳ್ಳಿ. ಬಕಾಸುರ ನಾನು. ಒಂದು ಜೀರಾ ರೈಸ್ ಮಾಡೋರಪ್ಪ ಮರೆಯಲಾರದಂತ ಒಂದು ಅನುಭವ. ಅಪ್ಪ ಅಡಿಗೆ ಮಾಡೋದು ಕಲ್ಸಿದ್ರು. ಕರುಣೇಶು ದಕ್ಷ. ಯಾಕಪ್ಪ ನಾನು ಕಲಿಯಲ್ಲ ಅಂದ್ರೆ, ನಾಳೆ ನನ್ಗದ ಅವಶ್ಯಕತೆ ಬರುತ್ತೆ ಅಂತ. ಇವತ್ತಿಗೂ ಅವಶ್ಯಕತೆ ಬಂದಿಲ್ಲ ಅಂತ ಇಟ್ಕೊಳ್ಳಿ. ಅಮ್ಮ ಮಲಗ್ಬಿಟ್ರೆ ಅಪ್ಪ ಅಡಿಗೆ ಮಾಡಿ ಬಡಿಸೋರು. ನಾಳೆ ನಿನಗೂ ಮದುವೆ ಆಗಿ ನಿನ್ನ ಹೆಂಡತಿಗೆ ಏನಾದ್ರೂ ಒಂದು ಅನಾರೋಗ್ಯ ಬಂದು, ಇಲ್ಲಪ್ಪ ನನ್ನ ತಾಯಿ ಜೀವ, ಸುಳ್ಳು ಹೇಳ್ಬಾರ್ದು, ಇವತ್ತಿಗೂ ನನ್ನನ್ನು ಅಡಿಗೆ ಮನೆ ಒಳಗಡೆ ಬಿಟ್ಟಿಲ್ಲ ನೊಂದ್ಕೊಂಡ್ಬಿಡುತ್ತೆ. ನಾನೇನಾದ್ರೂ ಅಡಿಗೆ ಮನೆಗೆ ಹೋಗಿ ಆಸೆ ಅದಕ್ಕೆ, ಬಟ್ ಒಳಗಡೆ ಹೋಗಿ ನಾನೇನಾದ್ರೂ ಮುಟ್ತೀನಿ, ಎತ್ತೀನಿ, ಕಾಯಿಸ್ತೀನಿ ಅಂದ್ರೆ ಕದಲ್ಬಿಡುತ್ತೆ. ಇದು ಯಾಕೆ, ಇದು ಏನಕ್ಕೆ? ನಾವಿರೋವಾಗ ನೀವು ಕುತ್ಕೊಳ್ಳಿ ಅಂತ ಎಂತ ಜ್ವರ ಇದ್ರು ಏನೇ ಇದ್ರು ನಾನ್ ನೋಡೇ ಇಲ್ಲ. ಜ್ವರ ಬಂದಿದ್ದೀರಿ ನಾನ್ ನೋಡೇ ಇಲ್ಲ. ಅದೇ ಯಾವ ಜನ್ಮದ ಪುಣ್ಯವೋ ನಾವು ಈ ತರ ಪಡ್ಕೊಂಡ್ ಬರೋಕೆ, ನಿಮ್ಮಂತ ಪ್ರೀತಿ, ಇಂಥ ಒಂದು ಸಂಗತಿ ಇದೆಲ್ಲ. ರೂಪೇಶು ಕೃಷ್ಣ. ಡ್ರೆಸ್ಸಿಂಗ್ ಸೆನ್ಸೇ ಇಲ್ಲ. ಇನ್ನೇನಾಗುತ್ತೆ ಆಕೆಗೆ? ಗಂಡನ ಮೇಲೆ ಎಲ್ಲಿ ಬರುತ್ತೆ? ಗಂಡಸ ಆ ಥರ ಇರಬೇಕು, ನೀಟಾಗಿ ಕ್ಲೀನ್ ಆಗಿ, ಒಂದು ಉಂಗುರ, ಒಂದು ಚೈನ್ ಅಗತ್ತಾಗಿರ್ಬೇಕು ಮನೇಲಿ. ಒಂದು ಯಾವಾಗ್ಲಾದ್ರೂ ಒಂದು ಹಬ್ಬ ಹರಿದಿನ ಅಂತ ಬಂತು, ಸತ್ಯನಾರಾಯಣ ಪೂಜೆ, ವರಲಕ್ಷ್ಮಿ ಪೂಜೆ, ರೇಷ್ಮೆ ಪಂಚೆ, ರೇಷ್ಮೆ ಶರ್ಟ್, ಆ ಕದರು ಶಲ್ಯ ಇಲ್ಲವೇ ಇಲ್ಲ. ಮುಖದಲ್ಲಿ ಏನೋ ಇವು CM ಪದವಿ ಹೋಗಿರೋರು ಕೂಡ ಹಂಗ ಆಡೋದಿಲ್ಲ. ಮುಖ ನೋಡ್ಬೇಕು ಪ್ರೇತಗಳೇ. ಅಯ್ಯೋ ಅಪ್ಪ, ಏನು ಅದಾನಿ ಪಟ್ಟ ಹೊಟ್ಟೋಯ್ತು, ಅಂಬಾನಿ ಪಟ್ಟ ಹೊಟ್ಟೋಯ್ತು, ಮೈಸೂರು ವಂಶಸ್ಥರದ್ದು ಕೇಸ್ ಹಾಕಿದಾರಲ್ವಾ ಸರ್ಕಾರ, ಇನ್ನು ಜಮೀನು ಕೈಗೆ ಹ್ಯಾಂಡ್ ಓವರೇ ಕೊಟ್ಟಿಲ್ವಲ್ಲ ಆ ತರ. ಅಯ್ಯೋ ರಾಮಚಂದ್ರ ಅನ್ನತಕ್ಕಂಥದ್ದು ಖಂಡಿತ ಎಲ್ಲುದಾರ್ಕ ಆಗ್ತಾರೆ ಮಕ್ಳೇ. ಯಾವ ತಾಯಿಗೆ, ತಾಯಿ ಜೀವಕ್ಕೆ ಮನೆಯಲ್ಲಿ ಅದೊಂದು ಉತ್ಸಾಹ ಬರುತ್ತೆ. ಮನೆಯ ಗಂಡಸೆ ಆ ತರ ಇದ್ದ ಅಂದ್ರೆ ದುರ್ವಾಸನೆ, ದುರ್ನಾತ, ಮೈನ ಅಡ್ಡಾದಿಡ್ಡಿ ಬೆಳೆಸ್ಕೊಂಡಿರೋದು, ಅಡ್ಡಾದಿಡ್ಡಿ ತಿನ್ನತಕ್ಕಂಥದ್ದು, ಅಡ್ಡಾದಿಡ್ಡಿ ಕುಡಿತಕ್ಕಂಥದ್ದು, ಅಡ್ಡಾದಿಡ್ಡಿ ಮಲಗ್ತಕ್ಕಂಥದ್ದು, ಅಡ್ಡಾದಿಡ್ಡಿ ಅಭ್ಯಾಸಗಳು ಇಟ್ಕೊಳ್ತಕ್ಕಂಥದ್ದು ಖಂಡಿತ ಚೆನ್ನಾಗಿರೋಲ್ಲ. ಒಬ್ಬ ಪುರುಷ ಕೂಡ ವೈದಿಕದಲ್ಲಿ ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡಿ. ಬರೀ ಸ್ತ್ರೀಗಷ್ಟೇ ಅಲ್ಲ, ರೂಪೇಶು ಕೃಷ್ಣ ಅಂತ. ಕ್ಷಮಯಾತು ರಾಮ ಎಲ್ಲಿದೆ? ಹಾಕ್ ನಿನ್ ತವ್ರ ಮನೆಗೆ ಹೋಗು, ಹೊಡೋಗ್, ಬೇಡ. ಅಲ್ಲೊಂದು ಜಗಳ ಇದೆ, ಸರಿ. ಆಕೆಗೆ ಏನ್ ಕೊಡಬೇಕಾದ ಸವಲತ್ತುಗಳು ಕೊಟ್ಟಿದ್ದೀರಾ?
ತಿಂಗಳ ಖರ್ಚಿಗೆ, ಬಟ್ಟೆಗೆ, ಊಟಕ್ಕೆ, ವ್ಯವಸ್ಥೆಗೆ, ಇರ್ಲಿಕ್ಕೆ ಎಲ್ಲ ಅದೆಲ್ಲ ಕೊಟ್ಟಿದ್ದೀರಾ? ಇಲ್ಲ. ಜಗಳ ಬಂದ್ಬಿಡ್ತು ಅಂದ್ರೆ ನೋ ಮರ್ಸಿ. ಒಳ್ಳೆ ಶತ್ರು ನೋಡಿದಾಗ ನೋಡೋದು, ಮಹಾಶತ್ರು. ಅವಳನ್ನ ಹೀನಾಯವಾಗಿ, ಕೇವಲವಾಗಿ, ಒಂದು ಕೆಲಸದವಳಿಗಿಂತ ಮೋಸವಾಗಿ ಇದಾರಪ್ಪ. ಮಹಾ ಕಟುಕ ಪುರುಷರುಗಳು ಇದಾರಪ್ಪ. ಹೆಣ್ಣಿಗೆ ಅವಳಿಗೇನು ಖರ್ಚು ಕೊಡಲ್ಲ. ಜಗಳ ಆಗೋಯ್ತಲ್ಲ, ಮತ್ತೆ ಅವಳು ಊಟ ಬಿಟ್ಟೆ ಅವಳ ಖರ್ಚಿಗೆ ಏನೋ ಒಂದು ಆಸೆ ಇರಲ್ವಾ? ತಾಯಿ ಜೀವ ಕೇಳ್ಬೇಕ, ಈ ತರ ಅಂಗಲ್ಲ ಹಚ್ಚಿದ್ರೆ ನೀವು ನಂಬಲ್ಲ. ನನ್ನ ಪತ್ನಿ ಪ್ರತಿ ತಿಂಗಳು ಕಿರಿಕಿರಿ ಉಂಟು. ಅದೇನೋ ಗೊತ್ತಿಲ್ಲ. ನನಗೆ ಮನೆಗೆ ಕೊಡ್ಬೇಕಾದ್ರೆ ಅಲ್ಲೊಂದು ಲೆಕ್ಕಗಳು, ಹೊರಗಡೆ ಕೊಡ್ಬೇಕಾದ್ರೆ ಲೆಕ್ಕಗಳಿಲ್ಲ. ಅದನ್ನ ಸೂಕ್ಷ್ಮವಾಗಿ ನೋಡ್ತಿರ್ತಾರೆ ನಮ್ಮ ಪತ್ನಿ. ಸೊ ಅಲ್ಲೊಂದಿದೆ. ಆದ್ರೆ ಏನು ಕೊಡಬೇಕು ಅದನ್ನ ಕೊಟ್ಟು ಬಿಟ್ಟಿರುತ್ತೇನೆ, ಲೆಕ್ಕ ಕೇಳುತ್ತೇನೆ. ಎಷ್ಟೇ ಜಗಳ ಇರ್ಬೋದು, ಕೆಲವೊಂದು ತಿಂಗಳುಗಟ್ಲೆ ಮಾತಾಡೋದಿಲ್ಲ. ಆದ್ರೆ ಏನೇನಿದೆಯೋ, ಏನೇನ್ ನಡಿಬೇಕು, ಯಾರು ಬಂದ್ರು, ಏನ್ ಶುಭ ಕಾರ್ಯ ಆದ್ರೂ ಅವ್ರ ಮುಂದ್ಗಡೆ ಮಾತಾಡೋದು, ಇಡೋದು, ಕೊಡೋದು, ನೋಡೋದು, ಮಾಡೋದು ಮಾಡ್ತಿದ್ದೀರಾ? ತಾಯಿ ಜೀವಕ್ಕೆ ಆಕೆಗೊಂದು ಖರ್ಚಿಗೊಂದು ಅಟ್ಲೀಸ್ಟ್ ಒಂದ್ 5,000 ಆದ್ರೂ ಕೊಡ್ತಿದ್ದೀರಾ? ನೋಡೋಣ. ಖಂಡಿತ ಇಲ್ಲ. ತಗೋ, ರಾವಣಾಸುರನಿಗೆ ಮೀರಿದಂಥವ್ರು ನೀವು. ರಾವಣಾಸುರ ಮಂಡೋದರಿಗೆ ಎಂತ ಒಂದು ವ್ಯವಸ್ಥೆ ಮಾಡಿಟ್ಟಿದ್ದ ಗೊತ್ತಾ? ಅವನಿಗೆ ಶೋಕಿಗಳಿತ್ತು, ಪರಸ್ತ್ರೀಯ ವಿಪರೀತ ಮೋಹವಿತ್ತು. ಆದ್ರೆ ಹೆಂಡತಿಗೆ ಏನೇನ್ ಬೇಕೋ ಮಂಟಪ, ಆಳು ಕಾಳು ವ್ಯವಸ್ಥೆ ಎಲ್ಲ ಕೊಟ್ಟಿಟ್ಟಿದ್ದ. ವಾಲಿ ಕೂಡ ಅಷ್ಟೇ. ಅದಕ್ಕೆ ಪಂಚ ಮಹಾಪತಿವೃತ್ತೆಯರಲ್ಲಿ ತಾರಾ ಹಾಗೂ ಮಂಡೋದರಿ ಹೆಸರು ಕೂಡ ಉಂಟು. ತುಂಬಾ ಜನ ಗೊತ್ತಿಲ್ಲ. ವಾಲಿಯ ಹೆಂಡತಿ ತಾರಾ ಎಲ್ಲ ವ್ಯವಸ್ಥೆ ಕೊಟ್ಟಿದ್ದ. ನಾವು ಕೊಡ್ತೀವ? ಒಂಚೂರು ಆಗ್ಬಿಟ್ರೆ ಸಾಕು, ಏನೂ ಕೊಡಲ್ಲ. ಮಕ್ಕಳನ್ನು ಕಿತ್ಕೊಬಿಡೋದು. ಅಯ್ಯೋ ರಾಮಚಂದ್ರ, ಹೊರಗಡೆ ಹಾಕ್ಬಿಡೋದು. ಅವಳು ಎಲ್ಲಿ ಹೋಗೋದು? ಆ ಮಗು ಎಲ್ಲಿ ಹೋಗೋದು? ನಿಮ್ ತಾಯಿನ ಹೊರಗಡೆ ಹಾಕ್ತೀರಾ? ನಿಮ್ಮ ಅಕ್ಕ ತಂಗಿನ ಹೊರಗಡೆ ಹಾಕ್ತೀರಾ? ನೀವು ಅದನ್ನು ಹಾಕ್ತೀರಿ ಬಿಡಿ. ನೀವು ಇವತ್ತು ಆ ಕಾಲ ಬಂದ್ಬಿಟ್ಟಿದೆ. ಅಕ್ಕ ತಂಗಿರಿಗೂ ಕೂಡ ಭಾಗ ಹಂಚೋವಾಗ ಯೋಚನೆ ಮಾಡಿ ನೋಡಿ. ಎಲ್ಲೋ ಒಂದ್ ಮಾತು ಬರುತ್ತೆ, ಹೋಗುತ್ತೆ. ಕುತ್ಕೊಂಡು ಮಾತಾಡಿದ್ರೆ ನಮ್ಮ ಮನೆ ಅಕ್ಕ ತಂಗಿರು, ಧರ್ಮಪತ್ನಿ, ಅಮ್ಮ, ಖಂಡಿತ ಇವತ್ತು ಪುರುಷರಲ್ಲಿ ಅದಿಲ್ಲ. ಕ್ಷಮೆ ಅನ್ನೋದೇ ಇಲ್ಲ. ಅದನ್ನ ಮನ್ಸಿಗೆ ತಗೊಳ್ಳೋದು, ಆಕೆಗೆ ಶಿಕ್ಷೆ ಕೊಡೋದು, ಆಡಬಾರದು ಮಾತುಗಳಾಡೋದು, ಅವಳಿಗೊಂದು ಖರ್ಚು ವೆಚ್ಚ ನೋಡ್ಕೊಳ್ಳಲ್ಲ, ಜವಾಬ್ದಾರಿ. ಜಗಳ ಬೇರೆ, ಜವಾಬ್ದಾರಿ ಬೇರೆ, ನೆನಪಿಟ್ಟುಕೊಳ್ಳಿ. ಜಗಳ ಇರ್ಲಿ, ಗಂಡ ಹೆಂಡತಿ ನಡುವೆ ಜಗಳ ಇಲ್ಲದೆ ಇನ್ನೇನ್ ಪಕ್ಕದ ಮನೆಯವಳ ಹತ್ರ ಜಗಳ ಆಡಕ್ಕಾಗುತ್ತಾ? ಪಕ್ಕದ ಮನೆಯವನ ಹತ್ರ ಜಗಳ ಆಡಕ್ಕಾಗುತ್ತಾ? ಅದಕ್ಕೆ ಈ ಸ್ತ್ರೀ ನೋಡಿದ್ರೆ ಅಡಿಗೆ ಮಾಡಲ್ಲ, ಮನುಷ್ಕೊಂಡ್ ನೋಡ್ಬೇಕು. ಪದ್ಮನಾಭ ಅಲ್ಲ ಪದ್ಮನಾಭಿ ಆಗ್ಬಿಟ್ಟಿರ್ತಾಳೆ. 3 ದಿನ ಆದ್ರೂ ಹೊರಗಡೆ ಬರಲ್ಲ. ಸ್ನಾನ ಇಲ್ಲ, ಮುಖದಲ್ಲಿ ಬೊಟ್ಟಿಲ್ಲ, ಅಲಂಕಾರ ಇಲ್ಲ, ಶೃಂಗಾರ ಇಲ್ಲ, ಸಿಂಗಾರ ಇಲ್ಲ. ಅಯ್ಯೋ ರಾಮಚಂದ್ರ, ಮುಗಿದೋಯ್ತು. ಮನೆಯಲ್ಲಿ ಯಾರಾದ್ರೂ ಒಂದು ದೊಡ್ಡ ದೊರೆ ಸತ್ರು ಕೂಡ ಶೋಕಾಚರಣೆ ಈ ತರದ್ದು ನಡೆಯಲ್ಲ. ಒಂದು ಗುರು ಸತ್ರು ಕೂಡ ನಡೆಯಲ್ಲ. ಆ ತರದ್ದು ಕೂದಲು ಬಿಟ್ಕೊಂಡು ಮುಖದಲ್ಲಿ ಅಮ್ಮ ರಾಮಚಂದ್ರ. ಇವನು ಹಾಗೆ, ಇವಳು ಹಾಗೆ. ಇವತ್ತು ಅದೇ ಆಗಿರೋದು. ಮನೆಯೊಂದು 3 ಬಾಗಿಲ ಕುಳಿತಿರೋದು ಕಾರಣ ಏನಂದ್ರೆ, ಕ್ಷಮೆಯೇತು ರಾಮ, ಸಂಯಮದಲ್ಲಿ ರಾಮನಂತೆಯೂ, ಏಕಪತ್ನಿ ವ್ರತಸ್ಥನಾಗಿಯೂ, ಮರೆಯಾದ ಪುರುಷೋತ್ತಮನಾಗಿಯೂ, ರಾಮನಂತೆ ಕ್ಷಮಿಸುವ ಗುಣ ಹೊಂದಿರುವವನು ಆಗಿರಬೇಕು ಅಂತ ಹೇಳುತ್ತೆ. ಎಲ್ಲಿದೆ? ಮನೆ ಕಡೆ ಗಮನವೇ ಇಲ್ಲ. ಪತ್ನಿ ಮೇಲಂತೂ ಇಲ್ಲವೇ ಇಲ್ಲ. ಮನೆಯಲ್ಲಿ ನೋಡಿದ್ರೆ ರಾಮ, ಹೊರಗಡೆ ಬಂದಿದ್ದೆ ಕೃಷ್ಣ. ಇಂಟ್ಲು ರಾಮಯ್ಯ, ವೀದಿಲೋ ಕೃಷ್ಣಯ್ಯ ಅಂತ ಹೇಳಿದ್ರೆ ಹೋಗೋದು ಬರೋದೆಲ್ಲ ನೋಡೋದೆ. ಇನ್ನು ಮನೆ ಕುಟುಂಬ ನಿಲ್ಲುತ್ತಾ ಮಕ್ಕಳೇ? ಇನ್ನೊಂದು ಮಾತು ಹೇಳ್ತಾರೆ ತುಂಬಾ ವಿಶೇಷವಾಗಿ, ಭೋಜ್ಯೇಶು ತೃಪ್ತ ಅಂತ ಹೇಳಿ. ಅಂದ್ರೆ ಏನು ಊಟ ಇಟ್ಟಿದಾರೋ ಪ್ರಸಾದವನ್ನ ತೃಪ್ತಿಯಿಂದ ತಿನ್ಬೇಕು. ಅದ್ರ ಬಗ್ಗೆ ಕೊಂಕು ನುಡಿತಾ, ಹಿಂಗಿದೆ, ಉಪ್ಪಿಲ್ಲ, ಖಾರ ಇಲ್ಲ, ಅದಿಲ್ಲ, ಇದಿಲ್ಲ. ನೀವು ನೋಡಿ ಯಾವ ಪುರುಷರನ್ನ ಇವತ್ತೇನು ಹೋಟ್ಲುಗಳು ಈ ತರ ಹೋಗಿ ನಾನ್ ಮಾಡಿ ಸಾಕಾಗಿದೆ ಈ ವಯ್ಯನಿಗೆ, ಅದು ಯಾವುದೋ ಹೆಂಗೋ ಮಾಡಿರ್ತಾರೆ, ತಿನ್ಲಿ ಅಂತ ಕರ್ಕೊಂಡ್ ಬರ್ತಾರೆ, ಹೋಗಂತ. ನೀವು ನೋಡಿ ಎಷ್ಟು ಜನ ಪುರುಷರು ತಟ್ಟೆ ನಿಂಗೆ ಎತ್ತಿ ಬಿಸಾಕಿರೋರು. ನಮ್ಮ ಮನೇಲಿ ಇದ್ದ ಒಬ್ಬ ಬಾಡ್ಕೋರ್ ಭಾವ, ಅನ್ನಾಂಗಕ್ಕೆ ಬಂದಿತ್ತು ಅವನಿಗೆ ಕಾಯಿಲೆ, ಹೇಳಬಾರ್ದು. ಇನ್ನೂ ಒಬ್ಬ ಇದ್ದ ಮಹಾಪುರುಷ, ಅವನಿಗೂ ಅಷ್ಟೇ ಅನ್ನನಾಳಕ್ಕೆ ಹೊಡೆದಿತ್ತು ಕ್ಯಾನ್ಸರ್. ಅಮ್ಮ ಹೇಳೋರು,
ರೊಟ್ಟಿ ಮಾಡಿ 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 ಸುಸ್ತಾಗ್ಬಿಡೋನು. ಒಂದು ದಿನಕ್ಕೆ ಕಡಿಮೆ ಅಂದ್ರೂ ಒಂದು 100-150 ರೊಟ್ಟಿ ತಿನ್ನೋನಂತೆ. ಅಷ್ಟು 100-150 ರೊಟ್ಟಿ ಹಿಂಡಿ ಇಸುಕಿ ಮಾಡಿ ಬಡಿಸೋದು ಅಂದ್ರೆ ಯೋಚನೆ ಮಾಡಿ ನೋಡಿ ಏನಾಗ್ಬೇಕು. ಅಮ್ಮನಿಗೆ ಅರ್ಧ ಕಾಯಿಲೆ ಅದನ್ನ ಹೇಳ್ಕೊಂಡು ಕೊರಗೋಳು, ನನ್ಗೆ ಈ ಥರದ್ದೆಲ್ಲ ಬಂದಿರೋದು ಅವನಿಂದಲೇ ಇರ್ಬೋದೇನೋ ಅಂತ. ಕುಸ್ತಿ ಮಾಡೋದು, ಚೆನ್ನಾಗಿ ಕುಸ್ತಿ ಮಾಡಿ ಬಂದು ತಿನ್ನೋದು. ಒಂದೊತ್ತು ಕುತ್ಕೊಂಡಂದ್ರೆ 25-30 ರೊಟ್ಟಿ, 40 ರೊಟ್ಟಿ, ತುಪ್ಪ, ಇನ್ನೊಂದು ಅಂತ ಒಟ್ಟು ಬೆಣ್ಣೆ ತಿರುಗೋಟು ಒಂದು ಬಸ್ಕಿಗಳು ಹೊಡಿಯೋದು. ಏನಕ್ಕೆ ಪ್ರಯೋಜನ? ಇಟ್ಟಿಲ್ಲ ಅಂದ್ರೆ ಹಿಡ್ಕೊಂಡು ತದ್ಕೋದು. ಇದು ಸರಿ ಇಲ್ಲ ಅದು ಸರಿ ಇಲ್ಲ ಅಂತಾನೆ ಹೇಳೋಣಂತೆ. ಕಡೆಗೂ ಅನ್ನನಾಳಕ್ಕೆ ಬಂದಿತ್ತು ಬಿಡಿ. ಒಬ್ಬ ಪುರುಷನ ಲಕ್ಷಣ ಏನು ಗೊತ್ತಾ? ಒಂದು ಧರ್ಮ ಪತ್ನಿಯೋ, ಅಕ್ಕನೋ, ಅಮ್ಮನೋ, ಅತ್ತಿಗೆಯೋ, ನಾದಿನಿಯೋ, ಮಗಳೋ ಏನೋ ಇಟ್ಟಿದ್ದಾಳೆ. ಮಹಾಪ್ರಸಾದ. ಒಂದು ಬೆಳಿಗ್ಗೆನೂ ಕೂಡ ಆ ತಿಂಡಿ ತಗೊಳ್ಬೇಕಾದ್ರೆ ನೆನ್ನೆ ನನ್ನ ಸೊಸೆಗೆ ಏನು ಚೆನ್ನಾಗಿ ಸಾಂಬಾರು ಯಾರು ಮಾಡಿದ್ದು ಪುಟ್ಟ ಅಂದೆ. ಮಮ್ಮ ಅಂತ. ಏನೇ ಮಾಡಿದ್ದೇನೋ ತುಂಬಾ ರುಚಿಯಾಗಿದೆ, ತುಪ್ಪ ಹಾಕೋಬೇಕು ಅನ್ಸೋಷ್ಟು ರುಚಿಯಾಗಿದೆ ಅಂದ್ರೆ ಎಲ್ಲ ಅತ್ತೆ ಮಾಡಿದ್ದು ಅಂತ ಹೇಳ್ಬಿಟ್ಟು ಹೋಗ್ಲಿ ಬಿಡವ್ವ, ನೀನ್ ಬಡಿಸಿದ್ದಕ್ಕೆ ರುಚಿ ಜಾಸ್ತಿ ಕಡವ್ವ. ಅತ್ತೆ ಮಾಡಿರ್ಬೋದು, ನೀನು ಬಡಿಸಿದ್ದಕ್ಕೆ ಇನ್ನಷ್ಟು ತುಪ್ಪದ ಹೋಗುರು ಗಮಲು ಬಂದ್ಬಿಟ್ಟಿದೆ. ನನ್ನ ತುಂಬಾ ರುಚಿಯಾಗಿದೆ ಮಕ್ಕಳೇ, ಚೆನ್ನಾಗಿದ್ಯೋ ಅಂತ ಹೇಳ್ಬಿಟ್ಟು ಆ ಒಂದು ಖುಷಿ ಇದೆಯಲ್ಲ ತಾಯಿ ಜೀವಗಳಿಗೆ. ನೀವು ಹೇಳೋ ಒಂದು ಮಾತು ಅದು ಬೇರೆ. ಏನಿದೆಯೋ ಇದಿಲ್ಲ ಅದಿಲ್ಲ ನೆನಪಿಟ್ಕೊಳ್ಳಿ. ಪ್ರಸಾದವನ್ನ ದೂಷಿಸಬಾರ್ದು. ಒಬ್ಬ ಪುರುಷ ಅತಿ ಮುಖ್ಯವಾಗಿ ತನ್ನ ಬೆವರದು, ತನ್ನ ಕಷ್ಟಾರ್ಜಿತ ಅನ್ನತಕ್ಕಂಥದ್ದು, ಭೋಜೇಶು ತೃಪ್ತ ಅನ್ನತಕ್ಕಂಥದ್ದು. ಇನ್ನೊಂದು ಹೇಳ್ತಾರೆ, ಸುಖ ದುಃಖ ಮಿತ್ರಂ ಅಂದ್ರೆ ಎಲ್ಲಾ ಸುಖಕ್ಕೂ ದುಃಖಕ್ಕೂ ಮಿತ್ರನಾಗಿ ನಿಂತಿರ್ಬೇಕು ಮನೆಯವರಿಗೆ, ಮುಖ್ಯವಾಗಿ ಪತ್ನಿಗೆ. ದುಃಖ ಬಂದಿದ ತಕ್ಷಣ ಇವಳಿಂದಲೇ, ಇವಳು ಕಾಲಗುಣದಿಂದಲೇ ಹಿಂಗಾಗಿರೋದು. ಸುಖ ನಾನು ಆಗಾಗ ನಮ್ಮ ಗುರುಗಳಿಗೆ ಹೇಳೋದು, ನಾನು ಏನಾಗಿದ್ರು ಆಕೆ ಬಂದ ಮೇಲೆ ಗುರುಗಳಂದ್ರೆ, ಸುಮ್ಮನೆ ನಿನ್ ಜಾತಕ ಹಂಗಿದೆ, ವಿಪರೀತ ರಾಜಯೋಗ, 3ನೇ ಮನೆಯವನು 12ನೇ ಮನೆ, 8ನೇ ಮನೆಯವನು 12ನೇ ಮನೆ, ಈ ಥರದ್ದು ಏನೇನೋ ಕಾಂಬಿನೇಷನ್ ಹೇಳೋರು. ಅದು ಕಣೋ ಆಕೆ ಜಾತಕನೂ ಚೆನ್ನಾಗಿದೆ, ನೀನು ಪರಿಶ್ರಮ ಹಾಕಿದ್ದಿ, ಇರ್ಲಿ ಗುರುಗಳು. ಆದ್ರೆ ನಮ್ಮ ಬಾಯಲ್ಲಿ ಏನ್ ಗೊತ್ತಾ, ಏನಾದ್ರು ಒಂದು ದುಃಖ ಬಂದ್ಬಿಡ್ತು ನಿನ್ನಿಂದಲೇ, ಅದನ್ನ ಮನಸ್ಸಿಗೆ ವಿಚಲಿತ ಮಾಡಿಕೊಂಡು ಒಬ್ಬ ಪುರುಷ ಅದನ್ನ ತಗೋಬಾರ್ದು, ಹೇಳಬಾರ್ದು. ಪತ್ನಿ ಇವತ್ತೆಷ್ಟು ಜನ ಬಂದ್ಲು ನೋಡು ಮಾರಿ, ಏನೋ ಒಂದು ತಪ್ಪು ನಡೆದು ಬಿಟ್ಟಿದೆ, ಗೊತ್ತಿಲ್ಲ, ತಗೋ ಡೈವರ್ಸ್. ಮೊನ್ನೆ ಕೂಡಪ್ಪ ಒಂದು ಮಗು ಜಾತಕ, ನೀವು ನಂಬೋಲ್ಲ, ತಂದೆ ತಾಯಿ ಮಗು ಬಂದಿದ್ದಾರೆ. ಅಲ್ಲೊಂದು ಮದುವೆಯಾಗಿ 1 ತಿಂಗಳು 15 ದಿನ ಶಿ ಇಸ್ ಬ್ಯಾಕ್. 2 ದಿನದಿಂದ ಉಪವಾಸ, ನೀರು ಒಂದು ತೊಟ್ಟು ನೀರು ಕುಡಿತಿಲ್ಲ, ಆಕೆ ಸುಸ್ತಾಗ್ಬಿಟ್ಟಿದ್ದಾಳೆ. ಏನೋ ಒಂದು ತಪ್ಪು. ಅದಕ್ಕೆ ಎಲ್ಲೋ ಹಳೆಯ ಪರಿಚಯದ್ದು ಕೆಲವೊಂದು ಫೋಟೋಸು ಮೊಬೈಲ್ ಅಲ್ಲಿದೆ, ಹಳೆ ಚಾಟ್ಸು ಮೊಬೈಲ್ ಅಲ್ಲಿದೆ. ಕೆದಕಿ ತೆಗೆದು ಫೋನ್ ತೆಗೆದು ಪಾಸ್ವರ್ಡ್ ಅತ್ತೆ ಮಾವ ಗಂಡ ಪ್ರೆಷರ್ ಹಾಕಿ ಆ ಮಗುದು ನೋಡಿ, ತಗೋ ತಪ್ಪು ಮಾಡಿದಾಳೆ, ಗೊತ್ತಿಲ್ಲ, ಆಯ್ತು, ಏನಾಗ್ಬಿಡ್ತು ಮಹಾ. ಅದಕ್ಕೆ ಹೇಳ್ತಿರ್ತೇವೆ, ದೇಹಕ್ಕೆ ಮಡಿ ಇಲ್ಲ, ಹೊಟ್ಟೆಗೆ ನಾಚಿಕೆ ಇಲ್ಲ, ಕಾಲಿಗೆ ಏಸಿಕೆ ಇಲ್ಲ, ಪ್ರಾರ್ಥನೆಗೆ, ಭಗವಂತನ ಪ್ರಾರ್ಥನೆಗೆ ಜಾಗನೇ ಬೇಕು. ನಿನ್ನ ಹೆಂಡತಿನಪ್ಪ, ನಿನ್ನ ಧರ್ಮಪತ್ನಿಯಪ್ಪ, ಯದ್ಭಾವಂ ತದ್ಭವತಿ. ನೀನು ಮೂರ್ಖ, ನಿನ್ನ ಕರ್ಮದಲ್ಲಿ ಆ ಥರದಿತ್ತು. ನೋಡೋಣ, ಒಂದು ಅವಕಾಶ ಕೊಡೋಣ, ಕರೆಯೋಣ, ಮಾತಾಡೋಣ ನೋಡಿ ಅಂತ. ಹೆತ್ತವ್ರು ಕೇಳ್ತಾರಪ್ಪ, ಹೇಳ್ತಾನೆ, ಇಲ್ಲಮ್ಮ ಇದು ಮುಗಿದೋದ್ ಕತೆ, ಅವರು ಆಲ್ರೆಡಿ ಡೈವರ್ಸ್ ಬಂದ್ಬಿಟ್ಟಿದ್ದಾರೆ, ಬರ್ಸ್ಕೊಳ್ಳಿ, ಅದು ಇದು ಅಂತಾರೆ. ಹೌದು ಸರ್, ಯಾವ ಪೂಜೆನೂ ಇಲ್ವಾ, ನಿಮ್ಮ ಮಗಳ ಜಾತಕದಲ್ಲಿ ಇದಿದೆ, ಇದು ಮಾಡಿ ಇಟ್ಕೋಬಿಟ್ಟಿದ್ದಾಳೆ ತಾನೇ, ಆ ಮಗು ತಪ್ಪಿಸ್ತಾಳೆ. ಹೌದು, ಇರಬಾರ್ದಿತ್ತು, ಅಲ್ಲೊಂದು ಗೆಳೆತನದ ಒಂದು ಮಾತುಗಳು. ಸರಿ, ಏನಾಗ್ಬಿಡ್ತು ನೋಡೋಣ. ಪ್ರಪಂಚದಲ್ಲಿ ಯಾರನ್ನಾದರೂ ಶುದ್ಧಿ ಅಂತ ತೋರಿಸ್ಬಿಡಿ ನೀವು, ನೋಡೋಣ. ಅರೇ, ನಮ್ಮ ತಂದೆ ತಾಯಿ ಶುದ್ಧಿ ಆಗಿದ್ದಿದ್ರೆ ನಾವು ಭೂಮಿಗೆ ಬರ್ತಿರ್ಲಿಲ್ಲ. ಮನಸ್ಸು ಶುದ್ಧಿ ಇದೆಯಾ, ಅದು ಮುಖ್ಯ.
ಧರ್ಮಪತ್ನಿ ಗೊತ್ತಿಲ್ಲ, ಮದುವೆಗೆ ಮೊದಲು ನಡೀತಿರೋದು ಸರಿ, ಈಗಲೂ ಎಲ್ಲೋ ಒಂದು ಚಾಟಿಂಗ್ ಆಗಿದೆ, ಕೂತ್ಕೊಂಡು ಮಾತಾಡಿ ಬೇಡ ಕಣೋ, ಅದನ್ನೇ ಮಾಡ್ತೀನಿ ಅಂದ್ರೆ ಹೋಗೋ ಕಣೋ ಅಂತ ಹೇಳು. ನೋಡಿ, 2 ದಿನದಿಂದ ಆಕೆ ಜಪದಲ್ಲಿ ಕೂತು ಬಿಟ್ಟಿದ್ದಾಳೆ ಅಂದ್ರೆ ಅದರಲ್ಲಿ ಅರ್ಥ ಆಗ್ಬಾರ್ದ? ತನ್ನ ತಪ್ಪನ್ನ ತಿಳ್ಕೊಂಡು ತಾಯಿ ಜೀವ ಇಲ್ಲ, ಶಿಕ್ಷಿಸ್ಬೇಕು. ದುಃಖದಲ್ಲಿದ್ದಾಳೆ, ಇನ್ನಷ್ಟು ದುಃಖ ಕೊಡ್ಬೇಕು. ತಪ್ಪಾಗ್ಬಿಟ್ಟಿದೆ, ಬರೆ ಹಾಕ್ಬಿಡ್ಬೇಕು ಹೆಂಡ್ತಿಗೆ. ಬೇರೆ ರೀತಿ ಇದೆ, ಇನ್ನು ನೀನು ಇದಿಲ್ಲ, ಇಲ್ಲೊಂದು ಕಟ್ಟುಪಾಡು ಅಷ್ಟೇ. ಬೇಡ, ಇನ್ಮೇಲೆ ಮೊಬೈಲ್ ಬಳಸ್ಬೇಡ. ಮಕ್ಕಳಿಗೆ ನಾವು ರೆಸ್ಟ್ರಿಕ್ಷನ್ ಆಗ್ತಿರ್ತಾನೆ. ಉಪ್ಪು ತಿಂದ್ರೆ BP ಜಾಸ್ತಿ, ಸ್ವೀಟ್ ತಿಂದ್ರೆ ಶುಗರ್ ಜಾಸ್ತಿ ಅಂತ ಹೇಳ್ತಲ್ಲ, ಇನ್ ಬೇಡ ಕಣ. ನಿಂಗೆ ಏನ್ ಬೇಕು ಹೇಳಿ, ನಾನು ನೋಡ್ಕೋತೀನಿ. ನೀನ್ ಅಮ್ಮನಿಗೆ ಫೋನ್ ಮಾಡ್ಬೇಕಾ, ನನ್ನ ಫೋನಿಂದ ಮಾಡ್ಕೊ, ತಗೋ. ಅದನ್ನ ಅಷ್ಟು ದೊಡ್ಡದಾಗಿ ತಗೊಳ್ಳೋದಾ? ಡೈವರ್ಸ್ಗೆ ಮನೆಗೆ ಕಳಿಸ್ಬಿಡೋದಾ? ಸುಖ ದುಃಖದಲ್ಲಿ ಮಿತ್ರನಂತಿರಬೇಕು ಅಂತ ಹೇಳುತ್ತೆ. ಅವಳು ದುಃಖದಲ್ಲಿದ್ದಾಳೆ, ಏನ್ ಮಾಡೋಣ, ಹೇಗ್ ಮಾಡೋಣ, ಯಾವ ತರ ಮಾಡೋಣ? ಇರ್ಲಿ, ನಾವು ದುಡಿಯೋದು ಅವ್ರಿಗೆ ಅಲ್ವಾ? ನಮ್ಮ ದೇಹ ಅವ್ರದ್ದು, ನಮ್ಮ ಬುದ್ಧಿ ಅವ್ರದ್ದು, ನಮ್ಮ ಶಕ್ತಿ ಅವ್ರದ್ದು, ಏನೂ ಗೊತ್ತಿಲ್ಲ. ಮಗು ಯಾವ್ದೋ ವ್ಯವಹಾರ ಚಿಕ್ಕು ಗೊತ್ತಿಲ್ಲ, ಯಾರೋ ಬುಟ್ಟಿಗೆ ಹಾಕೋಬಿಟ್ಟಿದ್ದಾರೆ. ಮೇಡಮ್, ನೀವು 5,000 ಸಾವಿರ ಸೇರಿಸಿ ಮೇಡಮ್, ನೀವು ಕಟ್ಟಿ ಮೇಡಮ್, ನಿಮ್ ತಿಂಗಳಿಗೆ 500 ರೂಪಾಯಿ ಕೊಡ್ತೀವಿ ಅಂತ ಹೇಳ್ಬಿಟ್ಟಿದ್ದಾರೆ. ಗಂಡನ್ಗೆ ಹೇಳ್ದೆ ಮಾಡ್ಬಿಟ್ಟಿದ್ದಾರೆ. ಇನ್ನೊಂದು 4 ಜನ ಸೇರಿಸ್ಬಿಟ್ಟಿದ್ದಾರೆ, 40 ಜನ ಸೇರಿಸ್ಬಿಟ್ಟಿದ್ದಾರೆ. ಈಗ ಎಲ್ಲಿ ಹೋಗೋದು? ಮಾಡ್ಕೋಬಿಟ್ಟಿದ್ದಾಳೆ, ಗೊತ್ತಾಯ್ತಲ್ಲ, ನೀನೇ ಕಟ್ಟೆ. ತಪ್ಪು. ಒಬ್ಬ ಪುರುಷನಿಗೂ ಕೂಡ ಆಕೆಯ ಸುಖದಲ್ಲಿ ದುಃಖದಲ್ಲಿ, ಅಮ್ಮ ಇರ್ಬೋದು, ಅತ್ತಿಗೆ ಇರ್ಬೋದು, ಮುಖ್ಯವಾಗಿ ಪತ್ನಿಯ ಸುಖ ದುಃಖದಲ್ಲಿ ಮಿತ್ರನಂತಿರ್ಬೇಕು. ನಮ್ಮ ಮಿತ್ರ ಏನೋ ದುಃಖದಲ್ಲಿದ್ರೆ ಏನ್ ಮಾಡ್ತೀವಿ, ಒಂದು 5,000 ಆದ್ರೂ ಕೊಡ್ತೀವಿ. ಅವನಿಗೆ 5 ಲಕ್ಷ ತೊಂದರೆ ಇದೆ, ನಮ್ ಕೈಲಿ ಆಗಿದ್ದ 5,000 ಕಣೋ ಇಟ್ಕೊಳ್ಳೋ ಈಗ ಸದ್ಯಕ್ಕೆ ಅಂತ. ಹೌದಲ್ವಾ? ಇಲ್ಲ, ಅವನನ್ನ ಬಿಟ್ಬಿಡ್ತೀವಿ. ಅವನಿಗೊಂದು ಬ್ಯಾಡ್ ಹ್ಯಾಬಿಟ್ ಮಾಡ್ಬಿಟ್ಟಿದ್ದಾನೆ, ಏನೋ ಒಂದು ಮಾಡ್ಕೊಂಡು ಬಂದಿದ್ದಾನೆ. ಮಲಗಬಾರದ ಜಾಗದಲ್ಲಿ ಮಲಗ್ ಬಂದಿದ್ದಾನೆ, ತಿನ್ನಬಾರದ ಜಾಗದಲ್ಲಿ ತಿಂದು ಬಂದಿದ್ದಾನೆ. ಬಿಟ್ಬಿಟ್ಟಿರ್ತೀವ ನಾವು. ನಮ್ಮ ಫ್ರೆಂಡು, ಸಾರ್ ಗೊತ್ತಿಲ್ಲ ಸಾರ್, ಒಂದ್ ತಾಯಿ ಮಗನ್ನ ಬಿಟ್ಬಿಡ್ತಾಳ, ನೀವು ಮಾತ್ರ ನಿಮ್ ಪತ್ನಿನ ದೂರ ಹಾಕ್ಬಿಡೋದು. ಪಾಖಂಡಿಗಳು. ಒಂದು ಪತ್ನಿಯ ಬಗ್ಗೆ ಅನುಮಾನ ಪಡುವಂಥದ್ದು, ಈ ತರದ್ ಏನೋ ಒಂದು ಆಗಿದೆ. ಯಾರು ತಪ್ಪು ಮಾಡಿಲ್ಲ ತೋರಿಸಿ ಜಗತ್ತಿನಲ್ಲಿ. ನಾನು ಅದಕ್ಕೆ ಹೇಳ್ತಿರ್ತೇನೆ, ತಪ್ಪುಗಳ ವಿಚಾರದಲ್ಲಿ ತಗೊಂಡ್ರೆ ನಾನೊಬ್ಬ ರಾವಣಾಸುರ ಅಂತ ಹೇಳ್ತೇನೆ. ನೀವು ರಾಮಚಂದ್ರರು. ನಿಮ್ಮಿಂದ ಅಂಥದ್ದೊಂದು ನಡೆಯಬಹುದಾ? ನಡೆದ್ರೆ ನನ್ನಿಂದ ನಡಿಬಹುದು ತಪ್ಪು. ನಿಮ್ಮಿಂದ ಖಂಡಿತ ಅದಾಗಬಾರದು. ಯೋಚಿಸಲೂಬಾರದು ನಿಮ್ಮ ಪತ್ನಿಯ ಬಗ್ಗೆ ಆ ರೀತಿ. ಅರೇ ಬಿಡೋ, ನನ್ ಮಗು ಗೊತ್ತಿಲ್ಲ, ಯಾವ್ದೋ ಒಂದು ಫ್ರೆಂಡ್ಶಿಪ್ ಆಗಿದೆ, ಸರಿ ಬಿಡಿಸ್ಕೊಳ್ಳೋಣ, ಬುದ್ಧಿ ಹೇಳೋಣ, ಹಿರಿಯನ್ ಕುಂದಿರ್ಸ್ಕೊಳ್ಳೋಣ. ಫಸ್ಟ್ ನಾವ್ ಹೇಳೋಣ, ಆಗ್ತಿಲ್ಲ, ಆಮೇಲೇನು ಆಗ್ತಿಲ್ಲ, ಹಿರಿಯರನ್ನು ಕುಂದಿರ್ಸೋಣ. ವಿವೇಚನ ಬುದ್ಧಿ ಅಲ್ಲಿಂದ ಇಲ್ಲವೇ ಇಲ್ಲ, ನಾನು ಹೋಗೋದೇ ಹಾಗೆ ಅಂದ್ರೆ ಆಯ್ತು, ಹೊರಡಮ್ಮ. ನಿನಗೆ ಯಾಕೋ ಈ ಕುಟುಂಬದ ಒಂದು ಜವಾಬ್ದಾರಿ ಇಲ್ಲ, ನಿನ್ ಪಾಡಿಗೆ ಬದುಕಟ್ಕೊ, ಲೆಟ್ ಅಸ್ ಗೆಟ್ ಸಪರೇಟ್ ಅಂತ. ಇಲ್ಲ, ಆಕೆ ತಪ್ಪಾಗ್ಬಿಟ್ಟಿದೆ ಅಂತ ಬಿಕ್ಕಿ ಬಿಕ್ಕಿ ಅಳ್ತಿದ್ರೆ ಎದೆಗೆ ಅಪ್ಕೊಳ್ಳುದೆ. ತಪ್ಪು. ನಮ್ಮನೇಲೂ ಅಷ್ಟೇ, ನೇರವಾಗಿ ಹೇಳ್ಬಿಡು, ಏನಾದ್ರು ಮಾಡಿದ್ವಿ ಹೀಗೆ ನಾನು ಕೇಳೋದು. ನನಗೆ ಆಮೇಲೆ ಗೊತ್ತಾಗ ನಾನು ನೋವು ತಿಂತೀನಿ, ಅದು ಇದ್ದಿದ್ದು ವಿಸ್ಫೋಟ ಆಗ್ಬಿಡುತ್ತೆ. ವಿಸ್ಫೋಟನೆ ನಾನು. ರಾವಣ, ಮೈರಾವಣ ಎಲ್ಲ ಸೇರೋದು ರಾಕ್ಷಸ ನಾನು. ಏನಾದ್ರೂ ಆಗಿದೆ ನೇರವಾಗಿ ಹೇಳ್ಬಿಡು, ನಾನು ಒಂದ್ 2 ನಿಮಿಷ ಬಡ ಅಂದ್ಬಿಡ್ತೀನಿ ಪುಟ್ಟ, ಸುಮ್ಮನೆ ಆಗ್ಬಿಡ್ತೀನೋ, ನಾನು ಮರ್ತು ಬಿಡ್ತೇನೆ ಅಷ್ಟೇ. ಬಟ್ ಮುಚ್ಚಿಟ್ಟು ಏನಾದರೂ ಎಲ್ಲಾದರೂ ಹೊರಗಡೆ ಬಂತು ಅಂದ್ರೆ ರಾಕ್ಷಸ ಕೋಪವೇ. ಆದ್ರೂ ಕೂಡ ಬದುಕೊಳ್ಳಿ ಹೋಗು ಅಂತ ಸುಮ್ಮನೆ ಆಗ್ಬಿಡ್ತಾನೆ, ನನಗೆ ನಾನು ಕದಲ್ ಬಿಡ್ತೇನೆ. ದಯಮಾಡಿ ಪುರುಷರಿಗೂ ಕೂಡ ನಮ್ಮ ವೈದಿಕ ಕೆಲವು ಜವಾಬ್ದಾರಿಗಳನ್ನ ಕೊಟ್ಟಿದೆ. ಮನಸ್ಸಲ್ಲಿಟ್ಟುಕೊಂಡು ಹೆಜ್ಜೆ ಇಡಿ ಅಂತ ಹೇಳ್ತಾ ಒಂದು ಪುಟ್ಟ ವಿರಾಮ ತಗೊಂಡು, ಬರೀ ಸ್ತ್ರೀಯರಿಗಷ್ಟೇ ಅಲ್ಲ, ಪುರುಷರಿಗೂ ಕೂಡ ನಮ್ಮ ವೈದಿಕತೆ ಈ ರೀತಿಯ ಜವಾಬ್ದಾರಿ ಕೊಟ್ಟಿದೆ. ಒಳ್ಳೆದಾಗ್ಲಿ. ಒಂದು ವಿರಾಮ ತಗೊಂಡು ವಾಪಸ್ ಬರೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ಕಟಕ ರಾಶಿಗೆ ಯಾವಾಗಲೂ ಕುಟುಕ್ತಲೇ ಇರುತ್ತೆ ಜೀವನ. ಒಂದ ಸಂಗಾತಿ ಇಲ್ಲ ಮಕ್ಕಳು. ಹಾಗೆ ಮೀನ ರಾಶಿಯವರಿಗೆ ಒಂದು ತಂದೆ ಇಲ್ಲ ತಾಯಿ, ಇವರಿಂದ ದೂರ ಇರ್ತೀರಿ, ಇಲ್ಲ ಹತ್ರಕ್ಕೆ ಹೋದಷ್ಟು ನೋವು ತಿಂತೀರಿ. ಅನುರಾಧ ನಕ್ಷತ್ರಕ್ಕೆ ಯಾವಾಗಲೂ ಅನುರಾಧ ದೋಷವೇ. ಯಾಕೋ ಜ್ಯೇಷ್ಠ ನಕ್ಷತ್ರದವ್ರಿಗೆ ಮದುವೆ ವಿಚಾರದಲ್ಲಿ ಅಲ್ಲೊಂದು ಯುದ್ಧವೇ. ಏನು ಕನ್ಯಾ ರಾಶಿ ಕೇಳಲೇಬೇಡಿ.
ಕಣ್ಣೀರು ತಪ್ಪಿದ್ದಲ್ಲ. ಯಾಕೆ ಇಷ್ಟೆಲ್ಲ ಕನ್ಫ್ಯೂಷನ್ ತಿಳ್ಕೋಬೇಕಾ? ಫೋನಿನ ಮುಖಾಂತರವೇ ನಿಮ್ಮ ಸಮಸ್ಯೆಗಳಿಗೆ ನಾವು ನಿಮ್ಮ ಜೊತೆ ಇದ್ದು ಪರಿಹಾರ ಕೊಡ್ತೇನೆ. ನಾನು ನಿಮ್ಮ ಪ್ರೀತಿಯ ರವಿಶಂಕರ್ ಗುರೂಜಿ. ಈ ಕೆಳಗಿನ ಫೋನ್ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಪ್ರಶ್ನೆಗೊಂದು ಉತ್ತರ ಪಡೆಯಿರಿ. ನಮಾಮಿ ಶಂಕರ. ನಮಾಮಿ ಶಂಕರ. ಗ್ರಹಗಳ ಬಲಾಬಲ ಹೇಗಿದೆ, ಯಾವ ರೀತಿ ನಿಮ್ಮ ರಾಶಿ ಮೇಲೆ ಪ್ರಭಾವ ಬೀರುತ್ತೆ ಅಂತಕ್ಕಂಥದ್ದು. ಮೇಷರಾಶಿ, ಸೂರ್ಯ ಚೆನ್ನಾಗಿದೆ, ಕುಜನು ಪರವಾಗಿಲ್ಲ, ಬಟ್ ಅಷ್ಟಮವನ್ನ ನೋಡ್ತಕ್ಕಂಥ ಭಾವ. ಸುಖವನ್ನ, ಕುಜನಿಗೆ ಒಂದು ಶಕ್ತಿ ಇದೆ, ತಾನು ಇರುವ ಮನೆಗೆ ಶಕ್ತಿ, ನೋಡುವ ಮನೆಗೆ ಬೆಂಕಿ ಹಚ್ತಾನೆ. ಪಕ್ಕದಲ್ಲಿ ಶನಿ ಬೇರೆ, ಗ್ಯಾರಂಟಿ ಆ ಗಾಳಿ ಬೀಸುತ್ತೆ. ಸೊ ನಿಮ್ಮ ಸುಖಕ್ಕೆ, ನಿಮ್ಮ ಒಂದು ದಾಂಪತ್ಯಕ್ಕೆ, ಪಾರ್ಟ್ನರ್ಶಿಪ್ಗೆ, ಫ್ರೆಂಡ್ಶಿಪ್ಗೆ, ಆರೋಗ್ಯಕ್ಕೆ, ಪ್ರಾಪರ್ಟಿ ಡಿಸ್ಪ್ಯೂಟ್ಸು, ಕೋರ್ಟು, ಸಂಗಾತಿ, ಡೈವರ್ಸ್ಗಳು, ವ್ಯವಹಾರ ಸಮಸ್ಯೆಗಳು, ಚಿಕ್ಕುಗಳು, ಈ ಥರದ್ದೇನಾದ್ರೂ ಇದ್ರೆ ಸ್ವಲ್ಪ ತಲೆನೋವು, ಎಚ್ಚರಿಕೆ. ಅದರಲ್ಲೂ ವಿಶೇಷವಾಗಿ ಗುರು ಕಾರಕ ಭಾವನಾ ಅಸ್ತಿ. ಸುಖ ಸುಖ ಸುಖ, ಅಧಿಕಾರ, ಹೆಸರು ಬೇಕು ಅಂದ್ರಲ್ಲ, ಮನೆ ಬೇಕು ಅಂತ ಕಟ್ಟದ ಮೇಲೆ ಸಾಲ, ಹೆಂಡತಿ ಬೇಕು ಅಂದ್ರೆ ಪೋಷಿಸ್ಬೇಕಲ್ವಾ. ಸೊ ಈ ರೀತಿ ಓವರ್ ಕಮಿಟ್ಮೆಂಟ್, ಒಂದು ಬರ್ಡನ್ಸ್ ತುಂಬಿಸ್ತಕ್ಕಂಥ ಒಂದು ವಾರವಾಗಿರುತ್ತೆ. ವಿಲ್ ಬಿ ಹೆಕ್ಟಿಕ್ ಅಂಡ್ ಪ್ರೆಷರ್. ಸೊ ಪಂಚಮಾಧಿಪತಿಯನ್ನ ಹಿಡ್ಕೋಬೇಕಾಗುತ್ತೆ. ಆ ಪಂಚಮಾಧಿಪತಿ ಯಾರು ಅಲ್ಲ, ಸೂರ್ಯ ಹಾಗೂ ಪಂಚಮದಲ್ಲಿರತಕ್ಕಂಥ ಕೇತು. ಗಣಪತಿ, ಪಂಚಮುಖಿ ಗಣಪತಿ, ವಿಶೇಷ ಗಣಪತಿ, ಇಡುಗುಂಜಿ ಗಣಪತಿ, ಕಾಣಿಪಾಕಂ ಗಣಪತಿ, ಕುರುಡುಮಲೆ ಗಣಪತಿ, ಆನೆಗೊಂದಿ ಗಣಪತಿ, ನಮ್ಮ ದೊಡ್ಡ ಗಣಪತಿ, ಈ ತರದ್ದು ಎಲ್ಲೆಲ್ಲೆಲ್ಲ ವಿಶೇಷ ಗಣಪತಿ ಕ್ಷೇತ್ರಗಳಿದ್ದು ಒಂದು ಪುಟದಾಗ ಹೋಗಿ ಬನ್ನಿ. ದೊಡ್ಡ ನಿರ್ಧಾರಗಳು, ತುಂಬಾ ಎಕ್ಸ್ಪೆಕ್ಟೇಷನ್ ಮಾಡೋದೇನೂ ಇಲ್ಲ, ಬಟ್ ವೃತ್ತಿಪರವಾಗಿ ಚೆನ್ನಾಗಿರತಕ್ಕಂಥದ್ದು. ಸೆಲ್ಫ್ ಬಿಸ್ನೆಸ್ ನಲ್ಲಿ ಸೆಲ್ಫ್ ಡಿಸ್ಟ್ರಕ್ಷನ್ ಕೂಡ ಉಂಟು. ಎಚ್ಚರಿಕೆ ಈ ವಾರ. ವೃಷಭ ರಾಶಿ, ಸೂರ್ಯ ನಿಮ್ಮ ಮನೆಯಲ್ಲಿ ಚಂದ್ರನ ಸಾರದಲ್ಲಿರೋದ್ರಿಂದ ಒಂಚೂರು ತಳಮಳಗಳು ಇರತಕ್ಕಂಥದ್ದು ಇರುತ್ತೆ. ಆ ಚಂದ್ರ ರಾಹು ಸಾರದಲ್ಲಿರತಕ್ಕಂಥ ರಾಹು ಅವನ ಮನೆಯಲ್ಲೇ ಹೋಗಿ ರಾಹುವಿನ ಜೊತೆಯಲ್ಲಿ ಕುಳಿತುಕೊಂಡಿರ್ತಕ್ಕಂಥದ್ದು. ಸೊ ಕೈಂಡ್ ಆಫ್ ಅ ಪ್ರೆಷರ್ ಇರ್ತಕ್ಕಂಥದ್ದು ಒಂದ್ ಸ್ವಲ್ಪ ಇರುತ್ತೆ ವೃತ್ತಿಪರವಾಗಿ. ಹೊಸ ಜಾಗ, ಹೊಸ ಕೆಲಸ, ಹೊಸ ವೃತ್ತಿ, ಹೊಸ ವ್ಯಾಪಾರ, ಹೊಸ ಸಂಬಂಧ, ಹೊಸ ಮದುವೆ, ಅದೆಲ್ಲ ಇದೆ ವೃಷಭ ರಾಶಿಯವರಿಗೆ. ಸೊ ಹೊಸದು ಅಂತ ಹೇಳಿದಾಗ ಮನೆ ಬದಲಾವಣೆ, ಕುಜ 12, ಜಾಗ ಬದಲಾವಣೆ, ವೃತ್ತಿ ಬದಲಾವಣೆ, ವಿದ್ಯಾ ಬದಲಾವಣೆ, ಕಾಲೇಜು ಬದಲಾವಣೆ, ಇನ್ನೊಂದು ವ್ಯಾಪಾರ ಶುರು ಮಾಡೋಣ, ಈ ತರದೆಲ್ಲ ಒಂದು ಆಲೋಚನಾ ಮಾಡ್ಕೊಂಡಿರ್ತಕ್ಕಂಥವರಿಗೆ ಒಂದು ಸಣ್ಣ ಎಳೆದಾಟ, ಒದ್ದಾಟ ಇರತಕ್ಕಂಥದ್ದಿದ್ದರೂ ಎಕ್ಸ್ಪೋರ್ಟ್ ಇಂಪೋರ್ಟ್ ಬಿಸ್ನೆಸ್, ಮುತ್ತು ರತ್ನಗಳ ವ್ಯಾಪಾರ ವ್ಯವಹಾರ, ಬಟ್ಟೆ, ಹೂವು, ಹಣ್ಣು, ಅಲಂಕಾರ, ಮುತ್ತು ರತ್ನ, ಬಟ್ಟೆಗಳು, ಗಾರ್ಮೆಂಟ್ಸು, ಅಲಂಕಾರ, ಒಪ್ಪ, ಓರಣ, ಮೇಕಪ್ಪು, ಬ್ಯೂಟಿ ಪಾರ್ಲರು, ಬಟ್ಟೆಗಳ ವಾಷಿಂಗ್ ಮಾಡಿಸೋದು, ಬಟ್ಟೆಗಳನ್ನ ಕ್ಲೀನ್ ಮಾಡಿಸೋದು, ಬಟ್ಟೆಗಳನ್ನ ಸ್ಟಿಚ್ ಮಾಡಿಸೋದು, ಬೋಟಿಕ್ ಇಟ್ಟಿರೋದು, ಕಸೂತಿ ಕೆಲಸ ಮಾಡಿಸೋದು, ಫ್ಯಾಂಟಾಸ್ಟಿಕ್ ಒಂದು ವಾರವಾಗಿರತಕ್ಕಂಥದ್ದಿದೆ. ಚೆನ್ನಾಗಿದೆ, ತೊಂದರೆ ಏನಿಲ್ಲ. ದೂರ ಪ್ರಯಾಣಗಳು ಸ್ವಲ್ಪ ಎಚ್ಚರಿಕೆ, ಸ್ವಲ್ಪ ವಿಪರೀತ ಖರ್ಚುಗಳು ಮಾಡ್ಕೊಳ್ತಕ್ಕಂಥ ಭಾವತ್ತಿರ್ತಕ್ಕಂಥ ಒಂದು ವಾರ. ನೀವು ಅಷ್ಟೇ ಸುಖದಲ್ಲಿ ಕೇತು ಇರುವುದರಿಂದ ಪಂಚಮಾಧಿಪತಿಯನ್ನು ಹಿಡ್ಕೋಬೇಕು. ಲಕ್ಷ್ಮೀನಾರಾಯಣ, ವಿಷ್ಣುವಿನ ಆಲಯ, ಬಾಲಾಜಿ ದರ್ಶನ, ಸಮಾಧಾನ. ಇನ್ನು ವಿಶೇಷವಾಗಿ ಮಿಥುನ ರಾಶಿ, ನಿಮ್ಮನೇಲೆ ಬುಧ ಶುಕ್ರ ಸೂಪರ್, ಎರಡನೇ ಮನೇಲಿ ಗುರು, ತುಂಬಾ ಚೆನ್ನಾಗಿರತಕ್ಕಂತ ಒಂದು ವಾರ. ಶನಿ ಕೂಡ ಬುಧನ ಸಾರ, ಫ್ಯಾಂಟಾಸ್ಟಿಕ್. ಕುಜ 11ನೇ ಮನೆ, ಶುಕ್ರನ್ ಸಾರದಲ್ಲಿರ್ತಕ್ಕಂಥದ್ದು ಫ್ಯಾಂಟಾಸ್ಟಿಕ್. ಸೂರ್ಯ ಚಂದ್ರನ್ ಸಾರದಲ್ಲಿ 3ನೇ ಮನೆಯವನು 12ನೇ ಮನೆಯಲ್ಲಿ ಮಲಗಿದಾಗ ವಿಪರೀತ ರಾಜಯೋಗ, ಫ್ಯಾಂಟಾಸ್ಟಿಕ್. ಕೆಟ್ಟವನು ಕೆಟ್ಟು ವಿಪರೀತ ರಾಜಯೋಗ. ಗೈಡೆನ್ಸ್, ದಾರಿ ತೋರಿಸೋದು, ಟೀಚಿಂಗು, ಭರತನಾಟ್ಯ, ಮಾಧ್ಯಮ, ಕಲಾ ಮಾಧ್ಯಮ, ಅಲಂಕಾರ, ಈವೆಂಟ್ ಮ್ಯಾನೇಜ್ಮೆಂಟ್,
ಹಾಸ್ಪಿಟಾಲಿಟಿ ಮ್ಯಾನೇಜ್ಮೆಂಟ್, ಎಂಟರ್ಟೈನ್ಮೆಂಟ್ ಮ್ಯಾನೇಜ್ಮೆಂಟ್, ಹೋಟೆಲ್ ಮ್ಯಾನೇಜ್ಮೆಂಟ್, ಏರ್ಲೈನ್ಸ್ ಮ್ಯಾನೇಜ್ಮೆಂಟ್, ಏವಿಯೇಷನ್ ಇಂಡಸ್ಟ್ರಿ. ಬ್ಯೂಟಿಫುಲ್ ಆಗಿರ್ತಕ್ಕಂಥ ಒಂದು ವಾರ. ಮುತ್ತು ರತ್ನಗಳ ವ್ಯಾಪಾರ, ಬಂಗಾರ ಬೆಳ್ಳಿ ಆಭರಣದ ಟ್ರೇಡಿಂಗು, ಮಾಡೆಲಿಂಗು, ಅಲಂಕಾರ, ಚಿತ್ರಕಲೆ, ಫ್ಯಾಷನ್ ಡಿಸೈನಿಂಗು, ಹೂವಿನ ಒಂದು ಮೈಕ್ರೋ ಗ್ರೀನ್ಸು, ಹೈನುಗಾರಿಕೆ, ತೋಟಗಾರಿಕೆ, ಕೃಷಿಗಾರಿಕೆ, ಅರಣ್ಯ ಇಲಾಖೆ, ಶ್ರೀಗಂಧ, ಗಂಧ, ದೇವತಾರ್ಚನಾ, ದೇವತಾ ಪೂಜಾ, ಇಂತಹ ಒಂದು ವೃತ್ತಿ, ಉದ್ಯೋಗ, ವ್ಯವಹಾರಗಳು ಅದ್ಭುತವಾಗಿ ನಡೆಯತಕ್ಕಂಥ ಒಂದು ವಾರವಾಗಿರುತ್ತದೆ. ಇನ್ನು ವಿಶೇಷವಾಗಿ ಕರ್ಕಾಟಕ ರಾಶಿ, ಫ್ಯಾಂಟಾಸ್ಟಿಕ್. ನಿಮಗೂ ಅಷ್ಟೇ 3ನೇ ಮನೆ ಬುಧ, 12ನೇ ಮನೆ ಸೂರ್ಯ, 11ನೇ ಮನೆ, 11ನೇ ಮನೆಯ ಶುಕ್ರ, 12ನೇ ಮನೆ, 11ನೇ ಮನೆಯ ಆ ಒಂದು ಭಾವದಿಂದ ಕುಜ ಕುಳಿತಿದ್ದಾನೆ. ಸುಖಕಾರಕನ ಭಾವದಿಂದ ಕುಜ ಕುಳಿತಿದ್ದಾನೆ. ಸೊ ದೊಡ್ಡದು ಅಂತ ಹೋಗ್ಬಿಟ್ಟು ಸ್ವಲ್ಪ ಬ್ಲೀಡಿಂಗ್ ಆಗ್ತಕ್ಕಂಥ ಪ್ರಭಾವ. ಕಾರಕ ಭಾವ ನಾಸ್ತಿ. ಏನೋ ಗುರುಗಳೇ, ಏನಾಗುತ್ತೋ ಗುರುಗಳೇ, ದೊಡ್ಡದಾಗಿ ತಗೊಂಡಿದ್ದಾನೆ, ದೊಡ್ಡ ಜವಾಬ್ದಾರಿ ತಗೊಂಡಿದ್ದಾನೆ. ಅದಕ್ಕೆ ಚಿಕ್ಕ ಮಕ್ಕಳಿಗೆ ಮದುವೆ ಮಾಡಬಾರ್ದು. ಕಟಕ ರಾಶಿ, ಕಟಕ ಲಗ್ನದವ್ರು ಬೇಗ ಮದುವೆನೇ ಮಾಡಬಾರ್ದು. ಮನಸ್ಸು ಗಲಿಬಿಲಿ. ಅವ್ರಿಗೊಂದು 30-32 ಆದ್ಮೇಲೆ ಮದುವೆ ಮಾಡ್ಬೇಕು. ತುಂಬಾ ಚಿಕ್ಕ ವಯಸ್ಸಲ್ಲಿ ಮಾಡಿದ್ರೆ ಅಂದ್ರೆ ಒತ್ತಡಕ್ಕೆ ಒಳಗಾಗ್ಬಿಡ್ತಾರೆ. ನಾನು ನೋಡಿದ್ದೇನೆ. ತುಂಬಾ ಚಿಕ್ಕ ವಯಸ್ಸಿನಲ್ಲಿ ಮದುವೆ ಆಗಿರ್ತಕ್ಕಂಥ ಕಟಕ ಲಗ್ನ, ಕಟಕ ರಾಶಿಯವರಿಗೆ ಒದ್ದಾಟ ಉಂಟು. ಒಂಟಿ ಗುರು ಅಲ್ವಾ? ಮಗನ್ ನೋಡ್ಲಾ, ತಂದೆ ನೋಡ್ಲಾ, ಅಮ್ಮನ್ ನೋಡ್ಲಾ, ಅಪ್ಪನ್ ನೋಡ್ಲಾ, ಜವಾಬ್ದಾರಿ ನೋಡ್ಲಾ. ಷಷ್ಠಾಧಿಪತಿ ಗುರು ಕಟಕ ರಾಶಿಯವರಿಗೆ, ಕಟಕ ಲಗ್ನದವರಿಗೆ ಜನ್ಮತಾ ಒಂದ್ ಸಾಲ ಇರುತ್ತೆ. ಷಷ್ಠಾಧಿಪತಿ ಗುರು ಅಲ್ವಾ? ಭಾಗ್ಯಾಧಿಪತಿ ಗುರು. ಲೋನ್ ತಗೊಂಡು ಡಿಗ್ರಿ ಮುಗಿಸ್ದಾಗೆ, ಕೆಲವರು ದುಡ್ಡು ಸಾಲ ಮಾಡಿ ಕೊಟ್ಬಿಟ್ಟು ಕೆಲಸ ಮಾಡ್ದ ಹಾಗೆ, ಯಾರಿಗೋ ದುಡ್ಡು ಕೊಟ್ಬಿಟ್ಟು ಕೆಲಸ ಮಾಡಿಸ್ಕೋತಾರೆ. ಅಂಥದ್ರಲ್ಲಿ ಸಿಕ್ಕಾಕೋಬಿಟ್ಟಿರ್ತೀರಿ. ದುಡ್ಡು ಕೊಟ್ಬಿಟ್ಟು ಫಾರಿನ್ ಹೋಗ್ಬಿಟ್ಟು ಓದ್ಬಿಟ್ಟು ಓದೋಕ್ ಮೊದಲೇ ಸಾಲ ಇಟ್ಕೊಂಡ ಹಾಗೆ ನಿಮ್ಗೊಂದು ಸಾಲ ಡಿಫಾಲ್ಟ್ ಇರತಕ್ಕಂಥ ಭಾವ. ಬಟ್ ಭಾಗ್ಯಾಧಿಪತಿಯು ನಿಮ್ಮನೇಲೇ ಇರೋದ್ರಿಂದ ವಿಪರೀತವಾದಂತ ದಾರಿ ಆಗುತ್ತದೆ, ವ್ಯವಸ್ಥೆ ಆಗುತ್ತದೆ. ಕೆಲಸ ಕಾರ್ಯ ವ್ಯವಸ್ಥೆ ಅನುಕೂಲ ಇರತಕ್ಕಂಥದ್ದು. ಮದುವೆ ಮುಂಜಿ ಇನ್ನೂ ಖರ್ಚುಗಳು ತಂದಿಟ್ಕೊಬಿಡ್ತೀರಿ. ಇನ್ನೊಂದಷ್ಟು ಸಾಲಗಳಿಗೆ ಒಳಗಾಗ್ಬಿಡ್ತೀರಿ. ಸ್ವಲ್ಪ ಎಚ್ಚರಿಕೆ. ನಿಮ್ಮ ಒಂದು ಖರ್ಚನ್ನ ಮ್ಯಾನೇಜ್ ಮಾಡತಕ್ಕಂಥದ್ದು ಮಾಡಿ. ಇವತ್ತು ಖುಷಿಯಾಗಿರ್ಲಿಕ್ಕೆ ಒಂದು 2 ವರ್ಷ ಕೆಲವ್ರು ಮಾಡ್ತಾರೆ ಮನೇಲಿ. ದೊಡ್ಡದಾಗ ನಾಮಕರಣ, ದೊಡ್ಡದಾಗ ಮುಂಜಿ. ಅದಕ್ಕೆ ಒಂದು ಹಿಡಿತ ಇರಬೇಕು. ಇಷ್ಟಾರ್ಥಕ್ಕೂ ಕೂಡ ಸಾಲ ಮಾಡೋದ? ಶೋಕಿ ತೋರಿಸ್ಕೊಳ್ಳಿ. ಯಾರಿಗ್ರಿ ನೆನಪಿರುತ್ತೆ? ನೆನಪಿರುತ್ತೆ? ಏನು ಬೇಡ. ಮೊನ್ನೆ ತಾನೇ ಆಯ್ತು, ಅಂಬಾನಿ ಮದುವೆ ಮಾಡಿದ್ರು ತಮ್ಮ ಮಗನದ್ದು. 5,000 ಕೋಟಿ. ನೆನಪಿಟ್ಕೊಳ್ಳಿ ಜಿ. ಎಲ್ಲೂ ನಾವು ಕೇಳಿರಲ್ಲ, ನೋಡಿರಲ್ಲ. 5,000 ಕೋಟಿಗೂ ಮೇಲ್ಪಟ್ಟು ಖರ್ಚು ಮಾಡಿದ ಮದುವೆ ಎಷ್ಟು ಜನಕ್ಕೆ ನೆನಪಿದೆ? ತಿಂದವ್ರಿಗೂ ನೆನಪಿಲ್ಲ, ಓದವ್ರಿಗೂ ನೆನಪಿಲ್ಲ. ಒಬ್ಬೊಬ್ರಿಗೆ 2 ಕೋಟಿ 3 ಕೋಟಿ ವಾಚ್ ಎಲ್ಲ ಗಿಫ್ಟ್ ಕೊಟ್ಟಿದ್ದಾನೆ ಅವಯ್ಯ. ಯಾರ್ಯಾರೋ ಸೆಲೆಬ್ರಿಟೀಸ್ಗೆ ತಗೊಳಪ್ಪ, ನನ್ ಮದ್ವೆಗೆ ಬಂದಿದ್ಯಲ್ಲ, ನೀನ್ ಇಟ್ಕೋ ಅಂತ. ಈ ರೀತಿ 5,000 ಕೋಟಿ ಖರ್ಚು ಮಾಡಿದ ಮದುವೆಯೇ ನೆನಪಿಲ್ಲ. ಹುಡುಗನಿಗೆ ನೆನಪಿರಲ್ಲ, ತಂದೆಗೆ ನೆನಪಿರಲ್ಲ, ಆದ ಹುಡುಗಿಗೂ ನೆನಪಿರೋಲ್ಲ. ಇನ್ನು ನಾವು ನೋಡಿದವರಿಗೆ ಇಂಥ ಕಥೆಗಳು. ಈ ಒಂದು ನಮಗೇನ್ ಗೊತ್ತೇ, ಸುತ್ತಮುತ್ತದವರ ಪ್ರಭಾವಗಳಿಗೆ ಬೇಗ ಒಳಗಾಗ್ತಕ್ಕಂಥ. ಅವ್ರೇನೋ ಅನ್ಕೋಬಿಡ್ತಾರೆ, ಸರ್ ನಾವ್ ಹಿಂಗ್ ಮಾಡಿದ್ರೆ ಸರ್ ಅದಕ್ಕೆ ಸಾಲ ಮಾಡಿ ಅಂತ ಹೇಳ್ತಾರ. 100% ಕರ್ಕಾಟಕ ರಾಶಿಯವ್ರಿಗೆ ಒಂದ್ ಸಾಲ ಜೀವನ ಪರ್ಯಂತ ಇರುತ್ತೆ. ಏನ್ ಮಾಡಿ, ನಿಮ್ಮ ಪಂಚಮಾಧಿಪತಿ ಸುಬ್ರಹ್ಮಣ್ಯರ ಆರಾಧನೆ, ಸುಬ್ರಹ್ಮಣ್ಯರ ಸೇವೆ, ಸುಬ್ರಹ್ಮಣ್ಯರ ಪೂಜೆ ಬಹು ಅನುಕೂಲವನ್ನ ಈ ವಾರ ತಂದು ಕೊಡ್ತಕ್ಕಂಥದ್ದಾಗುತ್ತೆ. ದುಡ್ಡು ಕಾಸು ವೃತ್ತಿ ಅದ್ಭುತ. ಅದರಲ್ಲೂ ಮಾಧ್ಯಮದಲ್ಲಿದ್ರೆ ಕುಜ ನೋಡಿ ಶುಕ್ರನ್ ಸಾಲದಲ್ಲಿ ಇದ್ದಾನೆ. ಸೊ ಸ್ತ್ರೀಯರಿಗೆ ಸಂಬಂಧಿತ ವೃತ್ತಿ, ಉದ್ಯೋಗ, ಅಲಂಕಾರ, ಒಪ್ಪ ಓರಣ, ಮೇಕಪ್, ಬ್ಯೂಟಿ ಪಾರ್ಲರ್, ಕಾಸ್ಮೆಟಿಕ್, ಸ್ಕಿನ್ ಸ್ಪೆಷಲಿಸ್ಟ್, ಶಸ್ತ್ರಾಸ್ತ್ರ, ಆಯುಧಾಗಾರ, ಎಕ್ಸಸೈಸು, ಸ್ಪೋರ್ಟ್ಸು, ಮಿಲಿಟರಿ, ಡಿಫೆನ್ಸು, ಪೊಲೀಸು, ಇಂಥವುಗಳಲ್ಲಿರ್ತಕ್ಕಂಥವ್ರಿಗೆ ವಿಶೇಷವಾದಂತ ಶಕ್ತಿ ಬಲ ಚೆನ್ನಾಗಿದೆ. ಸಿಂಹರಾಶಿ, ಕುಜ ಭಾಗ್ಯದಲ್ಲಿ, ಸೂರ್ಯ ದಶಮದಲ್ಲಿ, ಲಾಭದಲ್ಲಿ ಬುಧ ಶುಕ್ರ, 12ನೇ ಮನೆಯಲ್ಲಿ ವಿಶೇಷವಾಗಿ ಯಾರೂ ಇಲ್ಲ, ಗುರು ಇದ್ದಾರೆ. ತೊಂದರೆ ಏನಿಲ್ಲ. ಅಷ್ಟಮಾಧಿಪತಿ ಗುರು 12ನೇ ಮನೆಯಲ್ಲಿರೋದು ತುಂಬಾ ಒಳ್ಳೆಯದು. ಆದ್ರೆ ಪಂಚಮಾಧಿಪತಿ ಆದಾಗ ನಿಮ್ಮ ಪೂರ್ವ ಪುಣ್ಯ ಹೋಗಿ ಮುಳುಗೋಯ್ತು ಅಂತ ಅರ್ಥ.
ಅಂದ್ರೆ ಹಿಂದಿನ ಜನ್ಮದ ಪುಣ್ಯ ಈಗಿಲ್ಲ. ಇಷ್ಟು ದಿನ ರಾವಣಾಸುರನಿಗೆ ಅದನ್ನೇ ಹನುಮರು ಹೇಳೋದು, ಇಷ್ಟು ದಿನ ನೀನು ಈ ರೀತಿ ಕುತ್ಕೊಂಡು ಆಳಿರೋದು, ನೋಡಿರೋದು, ಮಾಡಿರೋದು ಇದೆಲ್ಲ ಹಿಂದಿನ ಜನ್ಮದ ಜನ್ಮಾಂತರದ ಒಂದು ಪುಣ್ಯವೇ, ಈ ಜನ್ಮದ್ದಲ್ಲ ನಿಂದು. ಸೊ ನಾನ್ ಕಾಲಿಟ್ನೆಲ್ಲ ಮುಗಿದೋಯ್ತು ನಿಂದು, ನಿನ್ನ ಪೂರ್ವ ಜನ್ಮವೆಲ್ಲ ಸುಟ್ಟು ಹೋಯ್ತು, ಖಾಲಿ ಆಗೋಯ್ತು. ದಯಮಾಡಿ ನಾನು ಹೇಳಿದ ಮಾತು ಕೇಳು, ಸೀತಮ್ಮಳನ್ನ ಒಪ್ಪಿಸ್ಬಿಡು, ಇಲ್ಲ ಅಂದ್ರೆ ಲಂಕೆಗೆ ಬೆಂಕಿ ಬೀಳುತ್ತೆ ಅಂದ್ರೆ ನನಗೆ ಹೇಳ್ತೀನೋ, ಇಡ್ರೋ ಇವನ್ ಬಾಲಕ್ ಬೆಂಕಿ ಅಂತ. ನೋಡಿ, ಯೋಗಿಗಳ ಬಾಯಿಂದ ಬಂದ ಮಾತು ಸುಳ್ಳಾಗುವುದಿಲ್ಲ ಅಂತ ಒಂದು ಮಹಾಯೋಗಿ ಹನುಮರು ಇಟ್ಟೇ ಬಿಟ್ರು ಲಂಕೆಗೆ ಬೆಂಕಿ. ಆ ರೀತಿ ಆಗ್ತಕ್ಕಂಥದ್ದು ಆಗುತ್ತಷ್ಟೇ. ಸೊ ಪೂರ್ವ ಪುಣ್ಯವಿಲ್ಲದಿದ್ದಾಗ ಏನ್ ಮಾಡ್ತೇವೆ ಗೊತ್ತಾ, ಈ ಜನ್ಮದ ಪುಣ್ಯ ಜಾಸ್ತಿ ಹೆಚ್ಚಿಸ್ಕೋಬೇಕು. ಅಂದ್ರೆ ಹಿಂದಿನ ಜನ್ಮದ್ದು ಮಾಡ್ಕೊಂಡು ಬಂದಿರೋ ಪುಣ್ಯ ಧರ್ಮ ಅದು ಕಳೆದೋಯ್ತು, ಆಗೋಯ್ತು. ಅದಕ್ಕೆ 12ನೇ ಮನೆಯಲ್ಲಿ ಗುರು ಕುಳಿತಿರೋದು. ಸೊ ಆಗ ಏನ್ ಮಾಡ್ಬೇಕು, ಪ್ರೊಟೆಕ್ಷನ್ ಮಾಡ್ಕೊಳ್ಳಿಕ್ಕೆ ಈಗ ಜಾಸ್ತಿ ಧರ್ಮ ಮಾಡ್ಬೇಕು, ಹೋಗ್ಬೇಕು, ಓಡ್ಬೇಕು. ಗುರುವಾಯೂರಪ್ಪ, ಗುರುಕ್ಷೇತ್ರಗಳು, ಮಂತ್ರಾಲಯ ಕ್ಷೇತ್ರ, ಕೈವಾರ ಕ್ಷೇತ್ರ, ಸಿದ್ಧಾರೂಢರ ಕ್ಷೇತ್ರ, ದತ್ತಾತ್ರೇಯರ ಕ್ಷೇತ್ರ, ದಕ್ಷಿಣಾಮೂರ್ತಿ ಕ್ಷೇತ್ರ, ಸಾಯಿಬಾಬಾ ಕ್ಷೇತ್ರ, ಈ ತರ ಗುರುವಿಗೆ ಸಂಬಂಧಪಟ್ಟಂತ ರಾಮರ ಕ್ಷೇತ್ರ, ಭದ್ರಾಚಲಂ ಕ್ಷೇತ್ರ, ಹತ್ತಿರದಲ್ಲೇ ರಾಮರಾಲಯ ಇದ್ರು ಸರಿ, ಹತ್ತಿರದಲ್ಲೇ ರಾಘವೇಂದ್ರ ಮಠ ಇದ್ರು ಕೂಡ ಸರಿ, ಹೋಗಬೇಕು. ವೈದಿಕರಿಗೆ, ಅರ್ಚಕರಿಗೆ, ಬಡ ಮಕ್ಕಳಿಗೆ, ಗುರುಗಳಿಗೆ, ವೇದ ಪಾಠಶಾಲೆಯಲ್ಲಿ ವೇದ ಕಲಿಸುತ್ತಿರತಕ್ಕಂಥ ಗುರುಗಳಿಗೆ, ಸಿಂಹರಾಶಿಯವರು ಏನಾದ್ರೂ ಒಂದು ಮಾಡ್ತಲೇ ಇರ್ಬೇಕು. ಅರಳಿ ಕಟ್ಟೆ ಕಟ್ಸೋದು, ಅಶ್ವತ್ ಕಟ್ಟೆ ಕಟ್ಸೋದು, ಕುಂಭಾಭಿಷೇಕಕ್ಕೆ ಸಹಾಯ ಮಾಡೋದು, ಬಡ ಮಕ್ಕಳಿಗೆ ಸಹಾಯ ಮಾಡೋದು, ಪುಸ್ತಕ, ಪೆನ್ಸಿಲ್, ಗುರು ತತ್ವ, ಪೂರ್ವಜ ಪುಣ್ಯ ಮುಳುಗಿದೆ, ಇಲ್ಲ ಎಲ್ಲೋ ಮರೆಯಾಗಿ ಕೂತಿದೆ ಅಂದ್ರೆ ಒಳ್ಳೇದ್ ಮಾಡ್ಬೇಕು ಅಂತ ಅರ್ಥ. ಹೆಚ್ಚೆಚ್ಚು ಒಳ್ಳೇದ್ ಮಾಡಿ. ಖಂಡಿತ ಶುಕ್ರ, ಬುಧ, ಆ ಸೂರ್ಯ, ಕುಜ ಎಲ್ಲರೂ, ಅದರಲ್ಲೂ ರಿಯಲ್ ಎಸ್ಟೇಟು, ದೊಡ್ಡ ದೊಡ್ಡ ವಿಲ್ಲ, ತೋಟಗಾರಿಕೆ, ಹೈನುಗಾರಿಕೆ, ಅಲಂಕಾರ, ದೊಡ್ಡ ಈ ಒಂದು ವೆಡ್ಡಿಂಗ್ ಡೆಸ್ಟಿನಿ, ವೆಡ್ಡಿಂಗ್ ಪ್ರಾಜೆಕ್ಟ್ಗಳು, ಮದುವೆಗಳು ಮಾಡಿಸೋದು, ತುಂಬಾ ದೊಡ್ಡ ಹೈ ರೈಸಿಂಗ್ ಬಿಲ್ಡಿಂಗ್ಸ್ ಕಟ್ಸೋದು, ಪೆಂಟ್ ಹೌಸಸ್ ಕಟ್ಸೋದು, ಮೈಕ್ರೋ ಗ್ರೀನ್ಸ್ ಮಾಡಿಸೋದು, ಫ್ಲವರ್ಸ್, ಗ್ರೀನ್ ಹೌಸಸ್, ಫ್ಯಾಷನ್ ಡಿಸೈನಿಂಗು, ಅಲಂಕಾರ, ಮೆಡಿಯಾ ಸೂಪರ್ಬ್ ಆಗಿ ನಡೀತಕ್ಕಂಥದ್ದಾಗುತ್ತೆ. ಬ್ಯೂಟಿಫುಲ್. ಕನ್ಯಾ ರಾಶಿ, ಕೇಂದ್ರದಲ್ಲಿ ಶುಕ್ರ, ಬುಧ ಸೂಪರ್. 11ನೇ ಮನೇಲಿ ಗುರು. ಏನೆಲ್ಲ ಬೇಕು ಹೋಗಿ ಮಾಡ್ಕೊಳ್ಳಿ, ಅಂಥದೊಂದು ಯೋಗ. ಏನು ಬೇಕು ಆನಂದ ಪಡಿ, ಅಂಥದೊಂದು ಭಾವ ಈ ವಾರ ನಿಮಗೆ. ಕುಜ ಶುಕ್ರನ್ ಸಾರ, ಗುರು 11ನೇ ಮನೆ, ಶನಿ ಬುಧನ ಸಾರ. ಬುಧ ಕೇಂದ್ರದಲ್ಲಿ ವಿಪರೀತ ಈ ಒಂದು ಕಮ್ಯುನಿಕೇಶನ್ಗೆ ಸಂಬಂಧಪಟ್ಟಂಥದ್ದು, ವಾಣಿಕಾರಕ, ಅಲಂಕಾರ, ಒಪ್ಪ, ಓರಣ, ಸಂಕಲನ, ಈ ಒಂದು ಫೈನಾನ್ಸಿಂಗು, ಬಂಗಾರ, ಮುತ್ತು ರತ್ನಗಳ ವ್ಯಾಪಾರ, ಬಟ್ಟೆಗಳ ವ್ಯಾಪಾರ, ಕಾಸ್ಟ್ಲಿ ವಸ್ತುಗಳು, ಸಿಲ್ಕ್ ಸ್ಯಾರಿಗಳು, ಫ್ಯಾಷನ್ ಡಿಸೈನಿಂಗು, ಭರತನಾಟ್ಯ, ಮ್ಯೂಸಿಕ್, ಕ್ಯಾಸೆಟ್ ಇಂಡಸ್ಟ್ರಿ, ಮೊಬೈಲ್ ಇಂಡಸ್ಟ್ರಿ, ಟ್ರಾವೆಲ್ ಇಂಡಸ್ಟ್ರಿ, ಟ್ರಾನ್ಸ್ಪೋರ್ಟ್ ಇಂಡಸ್ಟ್ರಿ, ವೆಹಿಕಲ್ಸ್ ನ ಬಿಸಿನೆಸ್, ಇವುಗಳನ್ನು ತೊಡಗಿಸ್ಕೊಂಡಿರ್ತಕ್ಕಂಥ ಕನ್ಯಾ ರಾಶಿಯವರಿಗೆ ಫ್ಯಾಂಟಾಸ್ಟಿಕ್ ಆಗಿರತಕ್ಕಂಥ ಒಂದು ಭಾವ. ರಾಜಕೀಯದಲ್ಲಿ ಒಂದು ಸಣ್ಣ ಒಂದು ಬದಲಾವಣೆ, ದೊಡ್ಡದಾಗಿ ಏನಾದ್ರೂ ಒಂದು ಚೇಂಜಸ್ ಮಾಡ್ಲಿಕ್ಕೆ ಹೋಗ್ತಿದ್ದೀರಿ ಅಂದ್ರೆ ಸ್ವಲ್ಪ ಸಮಯ ತಗೊಳುತ್ತೆ. ಖಂಡಿತ ನಿಮ್ಗೆ ಅದರಲ್ಲೊಂದು ಒಳ್ಳೆ ಯೋಗವನ್ನ ಕೊಡ್ತಕ್ಕಂಥದ್ದಾಗುತ್ತೆ. ಚೆನ್ನಾಗಿದೆ. ಗುರುವಿನ ಪರಿಪೂರ್ಣ ಕೃಪಾ ದೃಷ್ಟಿ. 4th in the 11th, 7th in the 11th, 2nd in the 10th, ಲಗ್ನ ಇನ್ ದಿ 10th. ವಿಪರೀತ ರಾಜಯೋಗ. ನೀವು ನೆನ್ಸೇ ಇರಲ್ಲ. ತಿರುಕನೋರ್ವ ಶ್ರೀಮಂತನಾಗುತ್ತಾನೆ, ಹಾಗೆ ಶ್ರೀಮಂತ ತಿರುಕನು ಆಗ್ಬಿಡ್ತಾನೆ. ಹುಷಾರು, ಜಾಗ್ರತೆ. ಇನ್ನು ತುಲಾ ರಾಶಿ ಅವರಿಗೆ ಭಾಗ್ಯೋದಯದ ವಾರ ಒಂದು ವಿಶೇಷವಾಗಿ. ವೃತ್ತಿಯಲ್ಲಿ ಅದರಲ್ಲೂ ಮನೆ ತಗೋಬೇಕು, ಜಾಗ ತಗೋಬೇಕು, ಮನೆ ಬದಲಾಯಿಸ್ಬೇಕು, ಗಾಡಿ ತಗೋಬೇಕು, ಬಂಗಾರ ತಗೋಬೇಕು, ಬೆಳ್ಳಿ ತಗೋಬೇಕು, ಇಂಟೀರಿಯರು, ಅಲಂಕಾರ, ಒಪ್ಪ, ಓರಣ, ಆರ್ಕಿಟೆಕ್ಚರು, ಫ್ಯಾಷನ್ ಡಿಸೈನಿಂಗ್, ಇಂಥ ಒಂದು ವೃತ್ತಿ. ಹಣ್ಣಿನ ಅಂಗಡಿ, ಜ್ಯೂಸ್ ಅಂಗಡಿ, ತರಕಾರಿ ಅಂಗಡಿ, ಸೊಪ್ಪಿನ ಅಂಗಡಿ, ಗಂಧಿಗೆ, ಪೂಜೆ, ಪೌರೋಹಿತ್ಯ, ಆಗಮ, ಜ್ಯೋತಿಷ್ಯ, ಫ್ಯಾಂಟಾಸ್ಟಿಕ್ ವಾರ. ಡಾಕ್ಟರ್ಗಳಿಗಂತೂ ಸೂಪರ್ ವಾರ, ಚೆನ್ನಾಗಿದೆ. ಬಟ್ ದೂರದಲ್ಲಿ ಓದು, ದೂರದಲ್ಲಿ ಕೆಲಸ, ಪರಸ್ಥಳ, ಪರದೇಶ, ವಿದೇಶದಲ್ಲಿರೋರಿಗೆ ಒಂದು ರೀತಿ ನಲಗತಕ್ಕಂತ ಒಂದು ವಾರ. ಎಚ್ಚರಿಕೆ. ಮದುವೆಯಾಗದವರಿಗೆ ಈ ಒಂದು 17ನೇ ತಾರೀಕಿನ ನಂತರ, ಈ ಒಂದು ಅಧಿಕ ಮಾಸ ಕಳೀತಿದ್ದಾಗೆ ತುಲಾ ರಾಶಿ, ತುಲಾ ಲಗ್ನದವರಿಗೆ ಮದುವೆ ಯೋಗ. ನೋಡಿ, ಮಾತುಕತೆ ಏನಾದ್ರೂ ಮಾಡ್ಕೋತೀರಿ, ಸೂಪರ್, ಚೆನ್ನಾಗಿದೆ. ವೃಶ್ಚಿಕ ರಾಶಿ,
ಅಷ್ಟಮದಲ್ಲಿ ಬುಧ ಶುಕ್ರ, ಲಾಭಾಧಿಪತಿ ಅಷ್ಟಮ, ಸಪ್ತಮಾಧಿಪತಿ ಅಷ್ಟಮ, ವ್ಯಯಾಧಿಪತಿ ಅಷ್ಟಮ, ವಿಪರೀತ ರಾಜಯೋಗ. ದುಡ್ಡು ಬರುತ್ತೆ, ಅದೇ ರೀತಿ ಕೆಲವೊಂದು ಖರ್ಚು ವೆಚ್ಚ ತಲೆನೋವುಗಳು ತುಂಬಿಸ್ತಕ್ಕಂಥದ್ದು ಸ್ವಲ್ಪ ಆಗುತ್ತೆ. ಗುರು ಭಾಗ್ಯಕ್ಕೆ ಬಂದಿದ್ದಾನೆ, ಸೂರ್ಯ ಚಂದ್ರನ್ ಸಾರದಲ್ಲಿದ್ದಾನೆ, ಫ್ಯಾಂಟಾಸ್ಟಿಕ್. ದಶಮಾಧಿಪತಿ ಭಾಗ್ಯಾಧಿಪತಿಯ ಸಾರದಲ್ಲಿ ಸಪ್ತಮದಲ್ಲಿರೋದ್ರಿಂದ ಕೊಡೋದು ತಗೊಳ್ಳೋದು ನೋಡೋದು ಮಾಡೋದು ಇದಿರುತ್ತೆ. ಬಟ್ ಲಗ್ನಾಧಿಪತಿ 6ನೇ ಮನೆಯಲ್ಲಿರೋದ್ರಿಂದ ನಿಮಗೆ ನಷ್ಟ, ಆರೋಗ್ಯ, ಏನಾದ್ರು ತಲೆಗೆ ಸಂಬಂಧಪಟ್ಟಂಥದ್ದು, ವರ್ಟಿಗೋ, ಮೂಗು, ಕಣ್ಣು, ಕಿವಿ, ಬಾಯಿ, ಹಲ್ಲು, ಹೃದಯ, ಹಾರ್ಟು, ಕೊಲೆಸ್ಟ್ರಾಲು, ECG ಕೆಲವೊಂದು ಚೆಕಪ್ ಮಾಡಿಸ್ಕೊಳ್ತಕ್ಕಂಥದ್ದು ಮಾಡಿ, ಅಲ್ಲೊಂದು ಏನೋ ಒಂದು ಸಣ್ಣ ಸಮಸ್ಯೆ ವೃಶ್ಚಿಕ ರಾಶಿಯವ್ರಿಗೆ ಆರೋಗ್ಯದಲ್ಲಿ. ಲಗ್ನೆ ರಾಶಿ ಋಣಂ ಸಾಲನೂ ಆಗುತ್ತೆ, ಮೆಡಿಕಲ್ ಎಮರ್ಜೆನ್ಸಿ, ಮೆಡಿಕಲ್ ಖರ್ಚುಗಳು, ಇಲ್ಲ ಸಾಲ, ಬಡ್ಡಿ, ಇಂಥದರ ತಲೆನೋವುಗಳು ಬರ್ತಕ್ಕಂಥ ಒಂದು ಭಾವ ಉಂಟು. ಎಚ್ಚರಿಕೆ, ಅದೊಂದು ನೋಡ್ಕೊಳ್ಳಿ. ವೃತ್ತಿಯಲ್ಲಿ ಅದರಲ್ಲೂ ಗೌರ್ಮೆಂಟ್ ಕೆಲಸ, ಗೌರ್ಮೆಂಟ್ ವ್ಯವಸ್ಥೆ, ಹಾಲು, ಹಣ್ಣು, ಬೆಣ್ಣೆ, ತುಪ್ಪ, ಮೊಸರು, ಗೌರ್ಮೆಂಟ್ ಟೆಂಡರ್ಗಳು, ರಸ್ತೆಗಳು, ಕಾಮಗಾರಿಗಳು, ಸರ್ಕಾರಿ ಮಟ್ಟದ ಕೆಲಸ ಕಾರ್ಯ, ಸ್ವಂತ ಬಿಸ್ನೆಸ್, ಸ್ವಂತ ವ್ಯವಹಾರ ಬ್ಯೂಟಿಫುಲ್ ಆಗಿ ನಡೆಯತಕ್ಕಂಥ ಒಂದು ಅನುಕೂಲದ ಒಂದು ಭಾವದ ಒಂದು ವಾರವಾಗಿರುತ್ತೆ. ಇನ್ನು ಧನುಸು ರಾಶಿ, ಗುರು ಅಷ್ಟಮ. ನೋಡಿ, ಗುರು ಅಷ್ಟಮಕ್ಕೆ ಹೋಗ್ತಿದ್ದ ಹಾಗೆ ಬಲಾಢ್ಯ ಬುಧ, ಬಲಾಢ್ಯ ಶುಕ್ರ, ಶತ್ರುಗಳು ಬಲವಾಗಿ ತುಂಬಿಕೊಂಡು ಬಿಟ್ಟರು. ಸೂರ್ಯ ನೋಡಿ ಚಂದ್ರನ್ ಸಾರದಲ್ಲಿದ್ದಾನೆ, ಅಷ್ಟಮಾಧಿಪತಿ ಸಾರ. ಕುಜ ನೋಡಿ ಶುಕ್ರನ್ ಸಾರದಲ್ಲಿದ್ದಾನೆ, ಶನಿ ನೋಡಿ ಬುಧನ್ ಸಾರ. ಅಂದ್ರೆ ಎವ್ರಿಬಡಿ ಚೆಕ್ ಮೇಟ್ ಧನುಸು ರಾಶಿಗೆ. ಶತ್ರುಗಳ ಉಪಟಳ, ಶತ್ರುಗಳ ಬಲ, ನಿಮ್ ಬಲ ಹೋಯ್ತು. ನಿಮ್ ಬಲದವನು ಹೋಗಿ ಅಷ್ಟಮದಲ್ಲಿ ಮುಳುಗಿ ಬಿಟ್ಟಿದ್ದಾನೆ, ಕೂತು ಬಿಟ್ಟಿದ್ದಾನೆ. ಮಾಡಬಾರದ್ದು ಯಾವುದೋ ಮಾಡಿರೋದೆಲ್ಲ ರಿವರ್ಸ್ ಆಗಿ ಈಗ ಬರುತ್ತೆ. ಅಂದ್ರೆ ಚೆನ್ನಾಗಿ ಕುಡಿತಿದ್ದ, ಈಗ ರಿವರ್ಸ್ ಆಯ್ತು. ಚೆನ್ನಾಗಿ ತಿಂತಿದ್ದ, ಈಗ ರಿವರ್ಸ್ ಆಯ್ತು. ಚೆನ್ನಾಗಿ ಲೂಟಿ ಹೊಡಿತಿದ್ದ, ಈಗ ರಿವರ್ಸ್ ಆಯ್ತು. ಈ ರೀತಿ ಆಗತಕ್ಕಂಥದ್ದುಂಟು. ಶನಿ ಬುಧನ್ ಸಾರ ಶತ್ರು ನಕ್ಷತ್ರ, ಕುಜ ಶುಕ್ರನ್ ಸಾರ ಶತ್ರು ನಕ್ಷತ್ರ, ಸೂರ್ಯ ಚಂದ್ರನ್ ಸಾರ ಅಷ್ಟಮಾಧಿಪತಿ ಸಾರ, ಶುಕ್ರ ಬುಧ ಕೇಂದ್ರದಲ್ಲಿ ದಿಗ್ಬಲ, ರಾಹು ಸಾರ, ಕೇತು ಸಾರ. ಯಾರೂ ನಿಮ್ಮ ಪರವಾಗಿಲ್ಲ, ಜಗನ್ಮಾತೆಯೊಂದೇ. ಒಳೋಗಿ ಧನುಸು ರಾಶಿ. ದಶಾಭುಕ್ತಿಗಳೇನಾದರೂ ಫೇವರಬಲ್ ಆಗಿದ್ದು, ಆ ನಕ್ಷತ್ರಗಳ ಫೇವರಬಲ್ ಇದ್ರೆ ಮಾತ್ರವೇ ಧನುಸು ರಾಶಿ ಬಚಾವಾಗ್ತಿರೇನೋ. ಇಲ್ಲ ದೇಶಾಂತರವೇ, ಕಾಶಿ ಗಯಾ ಓಡೋಗ್ಬಿಡ್ಬೇಕು ಅಂತ ಕೆಲಸ. ಕೋರ್ಟು, ಚೆಕ್ ಬೌನ್ಸು, ಲಂಚ ತಗೊಂಡಿದ್ರೆ ಈಗ ಸುರುಳಿ ಸುತ್ತಕೊಳುತ್ತೆ. ನೋಡಿ, ಮೊನ್ನೆ ಯಾರೋ 84 ವರ್ಷದ ಅಜ್ಜನಿಗೆ ಕೇಸು ಫೈಸಲ್ ಆಗುತ್ತೆ. ಈಗ ಶಿಕ್ಷೆ ಡಿಕ್ಲೇರ್ ಮಾಡ್ತೀವಿ ಅಂತ ಯಾವಾಗ್ಲೂ 30-40 ವರ್ಷದ ಹಿಂದೆ ಆದಂತ ಕೊಲೆ ಕೇಸಿನಲ್ಲಿ ಅವ್ನು ಊರ್ಗೋಲ್ ಬಂದ್ಬಿಟ್ಟಿದೆ. ಏನ್ ಶಿಕ್ಷೆ ಕೊಡೋಣ? ಇನ್ನೊಬ್ರಿಗೆ ಕೇರಳದಲ್ಲಿ 18 ವರ್ಷನೋ 30 ವರ್ಷನೋ 18 ವರ್ಷ ಆದ್ಮೇಲೆ ಇದು ಬರುತ್ತೆ, ಏನು ಜಾಬ್ ಆಫರ್ ಬರುತ್ತೆ. ಅವನು ಆಲ್ರೆಡಿ 60 ದಾಟಿ ಬಿಟ್ಟಿದ್ದಾನೆ. ಈಗ ನೋಡಿ ಎಂತ ಸಿಸ್ಟಮ್. ಅಂದ್ರೆ ಕಾದಿದ್ದು ಬಡದ ಹಾಗೆ, ಯೋಗ್ಯತೆ ಇದ್ದರೂ ಅನುಭವಿಸದ ಹಾಗೆ. ಗುರು ಅಷ್ಟಮದಲ್ಲಿದ್ದರೆ ಒಬ್ಬರನ್ನ ಇಟ್ಕೋಬೇಕು, ಜಗನ್ಮಾತೆಯೇ. ಶಿವ ಮುಳುಗ್ಬಿಟ್ಟಿದ್ದಾನೆ, ಶಿವಯ್ಯ ಇಲ್ಲ. ಕುಜನೂ ಇಲ್ಲ, ಗಣಪತಿಯೂ ಇಲ್ಲ. ದುರ್ಗಂಬ ಅಮ್ಮನೆ, ಅಂಬಾಳ್ ಹೊಡೋಗಿ, ರಾಜರಾಜೇಶ್ವರಿ, ಮಧುರ ಮೀನಾಕ್ಷಿ, ಕಂಚಿ ಕಾಮಾಕ್ಷಿ, ಕಟೀಲು, ಕೊಲ್ಲೂರು, ಹೊರನಾಡು, ಸವಿದತ್ತಿ, ಬಾದಾಮಿ, ಬನಶಂಕರಿ, ನಿಮಿಷ, ಯಾವುದೇ ಮನೆ ಹತ್ರ ಇರೋ ಗ್ರಾಮದೇವಿ ಆದರೂ ನಿತ್ಯ ಒಂದು ದೀಪಾರಾಧನೆ, ದರ್ಶನ, ಗೋಪುರ ದರ್ಶನವಾದ್ರೂ ಮಾಡಿ. ನಿಜ ಹೇಳಬೇಕು ಅಂದ್ರೆ ಗುರು ಅಷ್ಟಮ ಬಂದ್ರೆ ಏನ್ ಗೊತ್ತಿರ ಹೇಳ್ತೀವಿ, ಭಿಕ್ಷೆ ಬೇಡಬೇಕು ಅಂತ ಹೇಳ್ತಾರೆ. ಯಾವ್ದಾದ್ರು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಉಳ್ಕೊಬಿಡ್ಬೇಕು ಸಾಮಾನ್ಯರ ತರ. ಇದ್ದು ಅಲ್ಲಿ ಹಾಕೋ ಪ್ರಸಾದ ಅಯ್ಯ ಅಂತ ಕುತ್ಕೋಬೇಕು. ನೆನಪಿಟ್ಟುಕೊಳ್ಳಿ, ವಿಧಿಯನ್ನ ನಾನು ಬದಲಾಯಿಸ್ತೀನಿ, ನಾನು ಎದುರಿಸ್ತೀನಿ ಅಂತ ಏನಾದ್ರೂ ಧನುಸ್ಸು ರಾಶಿ ಏನಾದ್ರೂ ತಗೊಳಕ್ ಹೋದ್ರಿ ಅಂದ್ರೆ ಇಲ್ಲದೆಲ್ಲ ಸುರುಳಿಗಳಿಗೆ ಸುತ್ತಾಕೋಬಿಡ್ತೀರಿ. ವೆರಿ ವೆರಿ ಕೇರ್ಫುಲ್. ಇನ್ನು ವಿಶೇಷವಾಗಿ ಮಕರ ರಾಶಿ. ಗುರು ನೇರವಾಗಿ ನೋಡ್ತಿದೆ. ಅಲ್ಲಿ ನೋಡಿ, ಗುರು ದೃಷ್ಟಿ ಬರ್ತಿದ್ದ ಹಾಗೆಯೇ ಬುಧ 6ನೇ ಮನೆ, ಆ ಒಂದು ಸಪ್ತಮಾಧಿಪತಿಯ ಪ್ರಭಾವದಲ್ಲಿ ಸೂರ್ಯ, ಕುಜ ನೋಡಿ ಸುಖದಲ್ಲಿ ಶುಕ್ರನ್ ಪ್ರಭಾವ. ಸೊ ಭೂಮಿ ಒಂದು, ಮನೆ ಒಂದು, ಜಾಗ ಒಂದು, ಆರೋಗ್ಯ ಒಂದು, ಇವೆಲ್ಲವೂ ನೋಡ್ತಕ್ಕಂಥದ್ದುಂಟು. ಇಂಜಿನಿಯರಿಂಗ್, ಆರ್ಕಿಟೆಕ್ಚರ್, ಈ ಒಂದು ಆಟೋಮೊಬೈಲ್ ಇಂಡಸ್ಟ್ರಿ, ಕಾರ್ ಇಂಡಸ್ಟ್ರಿ, ವೆಹಿಕಲ್ ಇಂಡಸ್ಟ್ರಿ, ಸರ್ವಿಸ್ ಇಂಡಸ್ಟ್ರಿ, ವಾಷಿಂಗ್ ಇಂಡಸ್ಟ್ರಿ,
ಮೈನಿಂಗ್ ಇಂಡಸ್ಟ್ರಿ, ಆರ್ಕಿಟೆಕ್ಚರ್ ಇಂಡಸ್ಟ್ರಿ, ಇಂಟೀರಿಯರು, ಸಿಮೆಂಟು, ಕಬ್ಬಿಣ, ಕನ್ಸ್ಟ್ರಕ್ಷನ್, ದೊಡ್ಡ ದೊಡ್ಡ ಫ್ಲಾಟ್ಸು, ಅಪಾರ್ಟ್ಮೆಂಟ್ಸು, ವಿಲ್ಲಾ ಪ್ರಾಜೆಕ್ಟ್ಸು, ಸೂಪರ್. ಕನ್ಸಲ್ಟೆನ್ಸಿ ಆಗಿ ನಿಂತ್ಕೋಬಿಟ್ರಿ ಅಂದ್ರೆ ಮಾತ್ರ ಇನ್ನಷ್ಟು ಅದ್ಭುತವನ್ನ ನೋಡ್ತಕ್ಕಂಥದ್ದಾಗುತ್ತೆ. ಜೂನ್ 17-18 ಮೇಲೆ ಗುರು ಪುಷ್ಯಾಮೃತ ನಕ್ಷತ್ರಕ್ಕೆ, ಪುಷ್ಯ ನಕ್ಷತ್ರಕ್ಕೆ ಜಾರುತ್ತೆ. that's the beautiful time, 60 days ನಿಮಗೆ ಮಕರ ರಾಶಿಯವರಿಗೆ. ಆಗ ಹೇಳ್ತಾನೆ ಏನೇನ್ ನಡೆಯುತ್ತೆ ಅಂತಕ್ಕಂಥದ್ದು. ಸೊ ಫ್ಯಾಂಟಾಸ್ಟಿಕ್ ವಾರ, ಗೋ ಹೆಡ್. ಕುಂಭರಾಶಿ, ಪಂಚಮದಲ್ಲಿ ಶುಕ್ರ, ಪಂಚಮಾಧಿಪತಿ ಪಂಚಮದಲ್ಲಿ, ಸುಖದಲ್ಲಿ ಸೂರ್ಯ ಸುಡ್ತಾನೆ. ಷಷ್ಠಾಧಿಪತಿಯ ಸಾರದಲ್ಲಿರೋದ್ರಿಂದ ಆರೋಗ್ಯ ಸ್ವಲ್ಪ ನೋಡ್ಕೊಳ್ತಕ್ಕಂಥದ್ದು. 3ನೇ ಮನೇಲಿ ಕುಜ, ಫ್ಯಾಂಟಾಸ್ಟಿಕ್ ಧೈರ್ಯ, ಬಂಡ ಧೈರ್ಯ. ಶನಿ ವೇಗ. ಬುಧನ ಸಾರ ಪಬ್ಲಿಕೇಶನ್, ಪ್ರಿಂಟಿಂಗು, ಜ್ಯೋತಿಷ್ಯ, ಆಗಮ, ಬರವಣಿಗೆ, ಅಲಂಕಾರ, ಒಪ್ಪ, ಓರಣ, ಸ್ತ್ರೀಯರಿಗೆ ಸಂಬಂಧಿತ ವೃತ್ತಿ, ಅಡಿಗೆ ವೃತ್ತಿ, ಪೌರೋಹಿತ್ಯ ವೃತ್ತಿ, ಮದುವೆಗಳು ಮಾಡಿಸೋದು, ಹೌದು, ಶಾಸ್ತ್ರಗಳು, ಮುಂಜಿಗಳು, ನಿಂತು ದಾರಿ ತೋರಿಸ್ತಕ್ಕಂಥ ವೃತ್ತಿ. ಯಾಕಂದ್ರೆ ಗುರು 6ನೇ ಮನೆಯಿಂದ ನಿಮ್ಮ ಧನಸ್ಥಾನ ನೋಡ್ತಿದ್ದಾನೆ, ಶನಿಯನ್ನು ನೋಡ್ತಿದ್ದಾನೆ. ಫೈನಾನ್ಸಿಂಗ್, ಅಡ್ವೈಸಿಂಗ್, ಫೈನಾನ್ಷಿಯಲ್ ಅಡ್ವೈಸರ್, ಮ್ಯಾನೇಜ್ಮೆಂಟ್ ಅಡ್ವೈಸರ್, ಟೆಕ್ನಿಕಲ್ ಅಡ್ವೈಸರ್, ಇನ್ಶೂರೆನ್ಸ್ ಅಡ್ವೈಸರ್, ಲೋನ್ ಅಡ್ವೈಸರ್, ಎನಿಥಿಂಗ್, ಕನ್ಸಲ್ಟೆನ್ಸಿ, ಎನಿಥಿಂಗ್. ಸೂಪರ್ ಅಡ್ವೈಸರ್ ಆಗಿ ಹಿಂದ್ಗಡೆ ನಿಂತ್ಕೊಳ್ಳಿ. ಈ ವಾರ ಕುಂಭದ್ರೋಣ ಮಳೆಯಾಗತಕ್ಕಂಥದ್ದಾಗುತ್ತದೆ. ಬಟ್ ಅಷ್ಟೇ, ಸಪ್ತಮಾಧಿಪತಿ ಸೂರ್ಯ 4ನೇ ಮನೆಯಲ್ಲಿ ಚಂದ್ರನ ಸಾರ ಷಷ್ಠಾಧಿಪತಿ ಭಾವದಲ್ಲಿ ಬಂದಾಗ 100% ಪತಿಗೆ ಇಲ್ಲ ಪತ್ನಿಗೆ ಆರೋಗ್ಯ ಸಮಸ್ಯೆ, ಸ್ವಲ್ಪ ಇನ್ಫೆಕ್ಷನ್ಸ್, ಅಲರ್ಜಿಯೋ, ಪೆಟ್ಟುಗಳು, ಗಾಯವೋ. ಸೂರ್ಯನ ಪಕ್ಕದಲ್ಲಿ ಕುಜ, ಕುಜನ ಪಕ್ಕದಲ್ಲಿ ಶನಿ. ಟಿಟ್ಕಿ 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 ಅಂತ ಒಂದು ಮೂಳೆ ಮುರಿಯೋದು, ಏನಾದ್ರೂ ಒಂದು ಹೃದಯ ಸಮಸ್ಯೆ, ತಲೆನೋವು ಸಮಸ್ಯೆ, ಮೈಗ್ರೇನ್ ಸಮಸ್ಯೆ, ಕಿವಿ ಸಮಸ್ಯೆ, ಹಾರ್ಟ್ ಸಮಸ್ಯೆ, ಈ ತರದೊಂದಿರುತ್ತೆ. ಅವ್ರ ಕಡೆ ಒಂದು ಸಣ್ಣ ಗಮನ ಇಡಿ, ಸಣ್ಣದೇನು ದೊಡ್ಡದಾಗೆ ಗಮನ ಇಡಿ. ಕುಂಭರಾಶಿಯವ್ರು ದೇವ್ರು ಕೊಟ್ಟಿರೋ ಒಂದೇ ಒಂದು ವಾರ ಸಂಗಾತಿ, ಅದನ್ನಾದ್ರೂ ಕರೆಕ್ಟ್ ಆಗಿ ಇಟ್ಕೊಳ್ಳಿ. ಅದನ್ನು ಬಿಟ್ಬಿಟ್ಟು ಊರಿಗೆಲ್ಲ ಹೋಗೋದು. 2ನೇ ಮನೆ ಗುರು ಹೋಗಿ 6ನೇ ಮನೇಲಿ ಕೂತಿದ್ದಾನೆ. ಇನ್ನೂ ನಿಮ್ದು ಗಿಟಾರ್ ಹೊರಗಡೆ ಹೋಗೋವ್ರ ಕತೆ ಬಿಟ್ಟಿಲ್ಲ. ಹೊರಗಡೆಯವ್ರಿಗೆ, ಬೇರೆಯವ್ರಿಗೆ, ಇನ್ನೊಬ್ಬರಿಗೆ ನೀವು ಕರಗುವುದೇ. ಏನ್ ಮಾಡೋಣ, ಅದಕ್ಕೆ ನಿಮ್ ಪಕ್ಕದಲ್ಲಿ ಒಬ್ಬನ ಇಟ್ಕೊಬಿಡ್ಬೇಕು. ಯಾರೇ ಏನೇ ದುಡ್ಡಿಗೆ ಬಂದ್ರು 6ನೇ ಮನೇಲಿ ಗುರು ಇದೆ. ಕೊಟ್ಟವನ್ ಕೊಡಂಗಿ, ಈಸ್ಕೊಂಡವನ್ ನೀರು ಬಂದ್ರೆ ನೆನಪಿಟ್ಕೊಳ್ಳಿ. ನೀವು ತಗೊಂಡ್ರು ತೂತು, ಕೊಟ್ಟರು ತೂತು, ಓಡೋಗ್ತಾರೆ. ಬೇಡವೇ ಬೇಡ. ಇದನ್ನ ನೆನಪಿಟ್ಟುಕೊಂಡು ಕುಂಭರಾಶಿಯವರು ಹೆಜ್ಜೆ ಇಡಿ. ಇನ್ನು ಮೀನರಾಶಿ, ಪಂಚಮದಲ್ಲಿ ಚಂದ್ರ, ಗುರು, ಅಲ್ಲಿ ನೋಡಿ ಕುಜ, ಶುಕ್ರನ್ ಸಾರ, ಅಷ್ಟಮಾಧಿಪತಿಯ ಸಾರ. ಎಚ್ಚರಿಕೆ, ಒಂಟಿ ಗುರು ಬೇರೆ ಇರೋದು, ಗುರುವಿನ ಪಕ್ಕದಲ್ಲಿ ಕೇತು ಬೇರೆ ಇರ್ತಕ್ಕಂಥದ್ದು. ಕೇಂದ್ರದಲ್ಲಿ ಶುಕ್ರ ಬುಧ ವಿಪರೀತ ಸ್ಟ್ರಾಂಗ್ ಅಲ್ಲಿದ್ದಾರೆ. ಷಷ್ಠೇ ತೃತೀಯ ಸ್ಥಾನ ಮಹಾಬಲಂ. ಮೀನ ರಾಶಿ, ಮೀನ ಲಗ್ನ, ಅಧಿಕಾರ, ಎಕ್ಸ್ಪೋರ್ಟು, ಇಂಪೋರ್ಟು, ಹೈನುಗಾರಿಕೆ, ತೋಟಗಾರಿಕೆ, ಹಣ್ಣು ಹಂಪಲು, ದೊಡ್ಡ ದೊಡ್ಡ ಗ್ರೀನ್ ಹೌಸ್ ಪ್ಲಾಂಟೇಶನ್ಸ್ ಮಾಡಿಸ್ತಿದ್ದೀರಿ. ಬಂಗಾರ, ಬೆಳ್ಳಿ, ಆಭರಣ, ಅಧಿಕಾರ, ಫೈನಾನ್ಸು. ಅದರಲ್ಲೂ ನೋಡಿ ಶುಕ್ರ ಗುರುಸಾರದಲ್ಲೇ ಇದ್ದಾನೆ, ಗುರುಸಾರದಲ್ಲೇ ಇದ್ದಾನೆ. ಗುರು ನಿಮ್ಮ ಒಂದು ಲಗ್ನವನ್ನೇ ನೋಡ್ತಿದ್ದಾನೆ. ಶನಿ ಬುಧ ವಿಪರೀತ ವೇಗ, ಕನ್ಫ್ಯೂಷನ್ಸ್, ಎರಡೆರಡು ಕೆಲಸ, ಎರಡೆರಡು ವ್ಯಾಪಾರ, ಈ ತರದೆಲ್ಲ ಎಳ್ಕೊಂಡು ಹೋಗ್ತಕ್ಕಂಥದ್ದು ಮಾಡ್ತಾನೆ. ಮಾಡ್ಲಿಕ್ಕೆ ಹೋಗ್ಬೇಡಿ. ಟ್ರಾನ್ಸ್ಪೋರ್ಟ್ ಇಂಡಸ್ಟ್ರಿಯಲ್ಲಿ ಇದ್ದೀರಾ, ಅಲಂಕಾರ, ಒಪ್ಪ, ಓರಣ, ಹೋಟೆಲ್ ಇಂಡಸ್ಟ್ರಿ, ಹಾಸ್ಪಿಟಾಲಿಟಿ ಇಂಡಸ್ಟ್ರಿ, ಬಟ್ಟೆ, ಅಲಂಕಾರ, ಗಾರ್ಮೆಂಟ್ಸು, ಡಿಸೈನಿಂಗು, ವೆಹಿಕಲ್ಸು, ಆಟೋಮೊಬೈಲ್ಸು, ಮೊಬೈಲ್ಸು ಸರ್ವಿಸಿಂಗು, ಲ್ಯಾಪ್ಟಾಪ್ ಸರ್ವಿಸಿಂಗು, ಕಂಪ್ಯೂಟರ್ ಸರ್ವಿಸಿಂಗು, ಈ ರೀತಿಯ ವೃತ್ತಿ, ಉದ್ಯೋಗ ಅತ್ಯದ್ಭುತವಾಗಿರತಕ್ಕಂಥ ಪ್ರಗತಿ ಕಾಣತಕ್ಕಂಥ ಒಂದು ವಾರವಾಗಿರುತ್ತದೆ. ಬ್ಯೂಟಿಫುಲ್ ವಾರ ಮೀನರಾಶಿಯವರೆಗೂ. ಸಿಕ್ಕಾಪಟ್ಟೆ ಖರ್ಚು. ಮಕ್ಕಳಿದ್ರೆ ಮಕ್ಕಳ ಕಡೆ ಒಂದು ಗಮನ ಕೊಡಿ. ಯಾಕಂದ್ರೆ ಕುಜ ಪಂಚಮ ಸ್ಥಾನವನ್ನ ಅಷ್ಟಮಾಧಿಪತಿಯ ಸಾರದಲ್ಲಿ ನೋಡುತ್ತಿರುವುದರಿಂದ ಮಕ್ಕಳ ಆರೋಗ್ಯದಲ್ಲಿ ಒಂದು ಸಣ್ಣ ಇನ್ಫೆಕ್ಷನ್, ಅಲರ್ಜಿ ಇವುಗಳಾಗ್ತಕ್ಕಂಥದ್ದಾಗುತ್ತೆ. ಅದು ಬಿಟ್ಟರೆ ಇನ್ನೇನು ತೊಂದರೆ ಏನಿಲ್ಲ. ಬ್ಯೂಟಿಫುಲ್ ವಾರ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.